विशेष हम लोग कल से चर्चा कर रहे हैं योग के बारे में। तो कल योग की विधि बताई थी, उसके लिए मोबाइल का एग्जाम्पल बताया था, कितना घंटा योग करना है, योग का महत्व क्या है, उसके डिटेल में। फिर शाम के समय जो क्लास की थी उसके अंदर विशेष कैसे क्लास अमृतवेला का योग का महत्व, क्लास के पहले योग और साथ में मुरली, इसके बारे में बताया था। और आप सवेरे जो क्लास की थी उसके अंदर आत्माभिमानी कैसे बनना है, योग के लिए आत्माभिमानी बनना कितना जरूरी है, इसके बारे में चर्चा की थी। ಯೋಗದ ಬಗ್ಗೆನೇ ಕ್ಲಾಸಸ್ ನಡೀತಿದೆ. ಯೋಗದಲ್ಲಿ ನಿದ್ರೆ ಯಾಕೆ ಬರುತ್ತೆ ಹಾಗೂ ಯೋಗ ಮಾಡುವಂತಹ ವಿಧಿ ಏನು, ನಿಜವಾಗ್ಲೂ ನಾವು ಕರ್ಮಯೋಗಿಗಳಾಗಬೇಕು ಅಂತಂದರೆ ಅದಕ್ಕೆ 3 ವಿಷಯಗಳು ಬಹಳ ಮುಖ್ಯವಾಗಿದೆ. ಅದರಲ್ಲಿ ಮೊದಲನೆಯದು ಅಮೃತ ವೇಳೆಯಲ್ಲಿ ಯೋಗವನ್ನು ಮಾಡಬೇಕು. ಸಂಪೂರ್ಣವಾಗಿ ಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡು ಕಣ್ಣು ತೆಗೆದು ಮನಸ್ಸು ಬುದ್ಧಿಯನ್ನು ತಂದೆ ಜೊತೆಗೆ ಜೋಡಿಸಿ ನಾವು ವಾರ್ತಾಲಾಪ ಮಾಡ್ಬೋದು, ಅಥವಾ ಇನ್ನು ಬಾಬಾ ಜೊತೆ ನಮಗೆ ಸಂಬಂಧವನ್ನು ಜೋಡಿಸ್ಕೊಂಡು ಅನುಭವ ಮಾಡ್ಬೋದು. ಮೊದಲನೇದು ಅಮೃತ ವೇಳೆ ಯೋಗ. ಎರಡನೇದು ಏನಂತಂದರೆ ನಮಾಶಾನು ಕೂಡ ತುಂಬ ಚೆನ್ನಾಗಿರಬೇಕು ಅಂತ. ಅದಕ್ಕಿಂತ ಮೊದಲು ಏನಂದರೆ ಎರಡನೇದು ಮುರಳಿ ಕ್ಲಾಸ್ಗಿನ ಅರ್ಧ ಗಂಟೆ ಮುಂಚೆ ಯೋಗ ಮಾಡಬೇಕು ಅಂತ ಹೇಳಿದ್ರು ಎರಡನೇದು. ಮತ್ತೆ ಮೂರನೇದು ಏನಂದರೆ ಪ್ರತಿನಿತ್ಯವೂ ಕೂಡ ಕ್ಲಾಸನ್ನು ಕೇಳಲೇಬೇಕು, ಮಿಸ್ ಮಾಡದೆ ಕೇಳೋದು. ಈ 3 ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಕರ್ಮಯೋಗಿಯಾಗಿ ನಾವು ಆಗ್ಬೋದು. ನಿನ್ನೆ ಅವರು ಕೂಡ ಇದನ್ನೇ ಹೇಳ್ತಿದ್ರು, ಈ 3 ಪ್ರಾಕ್ಟೀಸ್ ಮಾಡಿರೋದ್ರಿಂದ ನನಗೆ 2 ವಾಕ್ಯವೂ ಕೂಡ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇವತ್ತು 2 ವರ್ಷಕ್ಕಾಗುವಷ್ಟು ಬುಕಿಂಗ್ಸ್ ಆಗ್ಬಿಟ್ಟಿದೆ. ಎಲ್ಲ ಸೆಂಟ್ರಲ್ ಅಷ್ಟು ಕರೆದಿದ್ದಾರೆ, ಮಹಾರಾಜಿ ಸ್ಥಾನದಲ್ಲಿ ಬಾಬು ಕೂರಿಸಿದ್ದಾರೆ ಮಂದಿರದಲ್ಲಿ. ಇದಕ್ಕೆ ಕಾರಣ ಈ 3 ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಇವತ್ತು ಬೆಳಗ್ಗೆ ಕ್ಲಾಸಿನಲ್ಲಿ ಆತ್ಮ ಅಭಿಮಾನಿ ಆಗೋದು ಎಷ್ಟು ಮುಖ್ಯವಾಗಿದೆ ಯೋಗ ಮಾಡಲಿಕ್ಕೆ. ಯೋಗದಲ್ಲಿ ಮುಖ್ಯವಾಗಿ ಆತ್ಮ ಅಭಿಮಾನಿ ಸ್ಥಿತಿ ಹೇಗೆ ತಯಾರು ಮಾಡ್ಕೊಳ್ಬೇಕು, ಅದರ ಮಹತ್ವವನ್ನು ನಿಮಗೆ ತಿಳಿಸ್ಬೇಕು. आत्माभिमानी कैसे बनना है उसका तो बहुत गहरा टॉपिक है। उसके लिए पवित्रता की धारणा, 7 स्वरूपों का अभ्यास, निरंकारी बनना, सोमानों के अभ्यास, संकल्प को कम चलाना, ये सब चीज़ें। जैसे हलवा बनाते हैं उसके अंदर सूजी डालते हैं, फिर उसको घोट करके फिर बाद में हलवा बनता है। इसी तरह ये सब चीज़ों से, ये सब मटेरियल से हम आत्माभिमानी बनते हैं। ಆತ್ಮಾಭಿಮಾನಿ ಆಗ್ಬೇಕಂತಂದ್ರೆ ಹೃದಯ ಪಾಲನೆ ಇರಬೇಕು ಇತ್ಯಾದಿ. ಪೂರ್ತಿಯಾಗಿ ಎಲ್ಲ ದೇಹದ ಬಂಧನವನ್ನು ಬಿಟ್ಟು ಕಂಪ್ಲೀಟ್ ಆಗಿ ನಾವು ಆತ್ಮನ ಮೇಲೆ ಗಮನ ಕೊಡಬೇಕು. ಈ ರೀತಿ ತುಂಬಾನೇ ಅಭ್ಯಾಸ ಮಾಡಿದ್ರೆ ಆತ್ಮಾಭಿಮಾನಿ ಸ್ಥಿತಿ ತಯಾರಾಗುತ್ತೆ. ಹೇಗೆ ಇವಾಗ ಹಲ್ವಾ ಮಾಡಬೇಕು ಅಂತಂದ್ರೆ ರವೆ ನೋಡ್ಕೊಳ್ಬೇಕಾಗುತ್ತೆ, ಅದನ್ನ ಚೆನ್ನಾಗಿ ಬೇಯಿಸಿದ್ರೇನೆ ಮತ್ತೆ ಅದಕ್ಕೆಲ್ಲ ಬೇಕಾಗಿರೋ ವಸ್ತುಗಳು ಹಾಕಿದ್ರೆ ಆಮೇಲೆ ಅದನ್ನು ಹಲ್ವಾ ಆಗುತ್ತೆ. ಅದೇ ರೀತಿ ಇವಾಗಲೂ ಕೂಡ ಆತ್ಮಾಭಿಮಾನಿ ಸ್ಥಿತಿಯನ್ನು ತಯಾರು ಮಾಡ್ಕೊಳ್ಬೇಕಂದ್ರೆ ಅದಕ್ಕೂ ಕೂಡ ಉಳಿದ ತಯಾರಿಗಳನ್ನು ಮಾಡ್ಕೊಳ್ಬೇಕು. रोज जैसे बाबा ने पहले लेसन में सुनाया कि शरीर तुम्हारी गाड़ी है, आत्मा तुम्हारा ड्राइवर है, तुम आत्मा ड्राइवर हो। इसी तरह हमें भी क्या करना है, शरीर की गाड़ी को रोज गैरेज में लगा करके सोने के लिए अपने ऊपर परम धाम घर में जाना है या व्यक्तोत्तर में जाना है। और ये प्रैक्टिस करने से हम आत्माभिमानी बन सकते हैं। ಹೇಗೆ ನಾವು ಯಾವಾಗಲೂ ಕೂಡ ಒಂದು ಉದಾಹರಣೆ, ಕಾರಿನಲ್ಲಿ ಕಾರು ಶರೀರ ತರಹ, ಡ್ರೈವರ್ ಆತ್ಮ ತರಹ ಅಂತ. ಆದರೆ ಇನ್ನೊಂದು ವಿಚಾರ ಏನಂತಂದ್ರೆ, ಹೇಗೆ ಡ್ರೈವರು ರಾತ್ರಿ ಮಲಗುವ ಸಮಯದಲ್ಲಿ ಗ್ಯಾರೇಜಲ್ಲಿ ಇಟ್ಟು ಹೋಗ್ತಾನೋ ಅದೇ ರೀತಿ ನಾವು ಕೂಡ ಈ ಶರೀರವನ್ನು ಏನು ಮಾಡಬೇಕು, ಇಲ್ಲಿ ಬಿಟ್ಟು ನಾವು ನಮ್ಮ ವಚನದಲ್ಲಿ ಅದರಿಂದಲೇ ಆಗಿರ್ಬೋದು, ತಂದೆ ಹತ್ರ ಆಗಿರ್ಬೋದು, ಅನುಭವದಲ್ಲಿ ನಾವು ಮಾಡ್ಬೋದು. तो अभी एक विषय पर चर्चा करेंगे। हमें योग लगाने के लिए संकल्पों को कम चलाना है, पॉजिटिव चलाना है। आज के मुरली में भी बाबा की लाइन थी, जिसका व्यर्थ संकल्प चलते हैं, जो व्यर्थ सोचता है उसकी बुद्धि भटकती है, मन भटकता है और उसके कारण वैराग नहीं आता। इसके कारण आज वैराग का वायुमंडल नहीं बनता। तो इसलिए हमारा मन व्यर्थों से मुक्त बने, जिसके मन में व्यर्थ विचार चलते हैं, क्योंकि हमारा योग लगाने का कल भी बताया था,
योग के साधन दो हैं, एक बुद्धि और दूसरा मन। और उसमें भी बुद्धि और मन का पार्ट बहुत ज़्यादा है। लेकिन अगर हम वैरा संकल्प चलाएंगे, निगेटिव सोचेंगे, आपका योग नहीं लगेगा। ಈ ಯೋಗದಲ್ಲಿಯೂ ಕೂಡ ಮುಖ್ಯವಾಗಿರೋದು ಏನು? ಸಕಾರಾತ್ಮಕ ಸಂಕಲ್ಪಗಳು. ಆದಷ್ಟು ಸಂಕಲ್ಪಗಳು ಕಡಿಮೆ ಇರಬೇಕು, ಮತ್ತೆ ವ್ಯರ್ಥವೂ ಕೂಡ ಅದರಲ್ಲಿ ಇರಬಾರದು. ಇವತ್ತು ಕೂಡ ಬಾಬಾರವರು ಮುರಳಿಗೆ ಅದನ್ನೇ ತಿಳಿಸ್ತಿದ್ರು. ಸಂಕಲ್ಪಗಳಲ್ಲಿ ಯಾರಿಗೆ ವ್ಯರ್ಥ ಜಾಸ್ತಿ ಇರುತ್ತೋ ಅವರಿಗೆ ಮನಸ್ಸಿನ ಅಲದಾಟ ಜಾಸ್ತಿ ಇರುತ್ತೆ. ಆ ಕಾರಣ ವೈರಾಗ್ಯವೂ ಕೂಡ ಅವರಿಗೆ ಇರುವುದಿಲ್ಲ, ವಾತಾವರಣದಲ್ಲಿ ವೈರಾಗ್ಯದ ವಾಯುಮಂಡಲ ನಿರ್ಮಾಣ ಆಗುವುದಿಲ್ಲ ಅಂತ. ಅದಕ್ಕೋಸ್ಕರ ಯೋಗದಲ್ಲಿ ಮುಖ್ಯವಾಗಿರೋದು ಮನಸ್ಸು ಹಾಗೂ ಬುದ್ಧಿ. ಇದರಲ್ಲಿ ನಾವು ನಕಾರಾತ್ಮಕ ಸಂಕಲ್ಪಗಳನ್ನು ಬಹಳ ಕಡಿಮೆ ಮಾಡಬೇಕು. इसलिए अपने संकल्प को कम चलाना, पॉजिटिव चलाना, तब आपकी ऊर्जा बचेगी और उसी से हमारी आत्मिक स्थिति बनेगी। इससे हम परमात्मा का ध्यान लगा सकते हैं। जी, एक म्यान में दो तलवार नहीं रह सकती, एक तो रहेगा व्यर्थ या एक तो चलेगा समर्थ। अगर व्यर्थ संकल्प चल रहे हैं तो योग के चिंतन, परमात्मा का गुणगान, परमात्मा का ध्यान वो नहीं लग सकता। इसलिए योग लगाने के लिए हमें व्यर्थों से बचने की जरूरत है। ಯೋಗ ಮಾಡಲು ಮೊದಲು ಸಂಕಲ್ಪಗಳು ಕಡಿಮೆ ಇರಬೇಕು ಹಾಗೂ ಸಕಾರಾತ್ಮಕವಾಗಿರಬೇಕು. ಎಷ್ಟು ಸಕಾರಾತ್ಮಕ ಸಂಕಲ್ಪಗಳಿರುತ್ತದೆಯೋ ಅಷ್ಟು ನಾವು ತಂದೆಯ ಜೊತೆ ಯೋಗವನ್ನು ಜೋಡಿಸಲು ಸಾಧ್ಯ. ವ್ಯರ್ಥ ಸಂಕಲ್ಪಗಳಿದ್ದಾಗ ಸಮರ್ಥ ಸಂಕಲ್ಪಗಳು ಎಲ್ಲಿ ಬರುತ್ತೆ? ವ್ಯರ್ಥ ಸಂಕಲ್ಪಗಳಿದ್ದಾಗ ತಂದೆಯ ಜೊತೆ ಯೋಗ ಹಿಂಗೆ ಜೋಡಣೆ ಆಗುತ್ತೆ. ನನ್ನ ಆತ್ಮ ಎನ್ನುವಂಥ ಸ್ಮೃತಿ ಕೂಡ ಎಲ್ಲಿ ಬರುತ್ತೆ? ಖಡ್ಗ ಇಡಬೇಕಂದ್ರೆ ಆ ಗೋಚರ ಒಂದು ಖಡ್ಗ ಮಾತ್ರ ಇಡ್ಲಿಕ್ಕೆ ಸಾಧ್ಯ, ಎರಡು ಇಡ್ಲಿಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ನಮ್ಮ ಸಂಕಲ್ಪ ಕೂಡ ಒಂದೇ ಇರ್ಲಿಕ್ಕೆ ಸಾಧ್ಯ. ಅದು ಸಕಾರಾತ್ಮಕ ಅಥವಾ ನಕಾರಾತ್ಮಕ. ಸಕಾರಾತ್ಮಕ ಇದ್ದಾಗ ಮಾತ್ರ ಯೋಗ ಮಾಡಲು ಸಾಧ್ಯ. और जिसके संकल्प ज्यादा चलते हैं, निगेटिव चलते हैं, उस घर में शांति नहीं होगी। इतना ही नहीं, जिसके संकल्प निगेटिव व्यर्थ चलते हैं वहाँ खुशी नहीं होगी। जहाँ निगेटिव संकल्प चलते हैं वहाँ पानी के मटके सूख जाते हैं, वहाँ लक्ष्मी वास नहीं कर सकती। ಎಲ್ಲಿ ನಕಾರಾತ್ಮಕ ಸಂಕಲ್ಪಗಳಿರುತ್ತದೆಯೋ ಆ ಮನೆಯಲ್ಲಿ ಸುಖ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಮನೆಯಲ್ಲಿ ದುಃಖವೇ ಜಾಸ್ತಿ ಇರುತ್ತದೆ. ನೀರಿನ ಮಣ್ಣಿನ ಪಾತ್ರೆ ಕೂಡ ಏನಾಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಆ ವಾತಾವರಣ ಅನ್ನೋದು ಹಾಳಾಗಿರುತ್ತದೆ. इसलिए अपने घर को या कहीं भी जगह पर अगर लक्ष्मी को वास कराना है, आप खुद पॉजिटिव बनो, सकारात्मक बनो। ಅಲ್ಲಿ ಲಕ್ಷ್ಮಿಯು ಕೂಡ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಕಾರಾತ್ಮಕ ಸಂಕಲ್ಪಗಳು ಇರುವುದು. ಅದಕ್ಕೆ ನಾವೇನ್ ಮಾಡಬೇಕು? ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡಬೇಕು. जिसको आजकल दुनिया में कहते हैं तनाव, टेंशन। ये तनाव क्या है? मन में चलने वाले निगेटिव विचारों की स्पीड ज्यादा बढ़ जाते हैं, उसको कहते हैं तनाव। और जहाँ तनाव है आपस में संबंधों में कड़वाहट आएगी, और जहाँ निगेटिव है उसको रात को चैन की नींद नहीं आएगी। ಅದಕ್ಕೆ ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಟೆನ್ಷನ್ ಅಂತ, ಒತ್ತಡ, ಪೂರ್ತಿ ಒತ್ತಡದ ಪ್ರಪಂಚವಾಗಿದೆ. ಯಾಕೆ ಒತ್ತಡ ಅಂತಂದ್ರೆ ಸಂಕಲ್ಪಗಳು ಜಾಸ್ತಿ, ಸಂಕಲ್ಪಗಳಲ್ಲಿ ನಕಾರಾತ್ಮಕ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಪರಸ್ಪರ ದುಃಖವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. इसलिए बाबा का ये जो टोटल मूल्यों का ज्ञान है, ये ज्ञान है सकारात्मक चिंतन। इतना ज्ञान हम सुनते हैं तो भी हमारे चिंतन सकारात्मक नहीं चलता, इसका मतलब ज्ञान को आपने अच्छी तरह समझा नहीं। आपका ड्रामा के ऊपर विश्वास नहीं है, बाबा के ऊपर विश्वास नहीं है कि भगवान भी मेरी नैया को पार लगा सकता है। इसलिए खुद आप सोच रहे, जिसने ज्ञान को समझा, ड्रामा को समझा, कर्म गति को समझा, उनका मन चुप है। और जिसका मन चुप है वही योग लगा सकता है, वही परमात्मा का ध्यान लगा सकता है। ಯಾರು ಸಕಾರಾತ್ಮಕ ಸಂಕಲ್ಪವನ್ನು ಮಾಡ್ತಾರೋ ಜ್ಞಾನವು ಸಂಪೂರ್ಣವಾಗಿ ಅರ್ಥಕೊಂಡಿರ್ತಾರೆ. ಇನ್ನೂ ಕೂಡ ನಕಾರಾತ್ಮಕ ಸಂಕಲ್ಪ ಬರ್ತಿದೆ ಅಂತ ತಿಳ್ಕೊಳ್ಳೋರಿಗೆ ಸಂಪೂರ್ಣವಾಗಿ ತಂದೆ ಮೇಲೆ ನಂಬಿಕೆ ಇಲ್ಲ, ತಲೆಯಲ್ಲಿರುವ ಜ್ಞಾನದ ಮೇಲೆ, ಡ್ರಾಮದ ಮೇಲೆ ನಂಬಿಕೆ ಇಲ್ಲ ಅಂತ ಅದರ ಅರ್ಥ. ಯಾರು ಇದನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರ ಜೀವನ ತುಂಬಾನೇ ಸುಂದರವಾಗಿದೆ. संकल्प से पूरा कल्प चलता है। अगर मेरे संकल्प संगम युग में निगेटिव है, मेरा सारा कल्प भी निगेटिव ही बन जाएगा। ಸಂಗಮ ಯುಗವೇ
ಕಲ್ಪವಾಗಿದೆ. ಸಂಘಯುಗದಲ್ಲಿ ನಾವು ನೆಗೆಟಿವ್ ನಕಾರಾತ್ಮಕ ಯೋಚನೆ ಮಾಡಿದ್ವಿ ಅಂತಂದ್ರೆ ಪೂರ್ತಿ ನನ್ನ ಕಲ್ಪವೇ ನೆಗೆಟಿವ್ ಆಗಿಬಿಡ್ತದೆ, ನಕಾರಾತ್ಮಕವಾಗಿಬಿಡ್ತದೆ. आज दुनिया में दुखी लोग हैं। क्यों दुखी है? उनके संकल्प नेगेटिव है, इसलिए दुखी है। जो जिसके संकल्प नेगेटिव है दुखी है, जिसके संकल्प पॉजिटिव है सुखी। ಪ್ರಪಂಚದಲ್ಲಿ ಎಲ್ಲರೂ ಕೂಡ ದುಃಖಿಗಳಾಗಿದ್ದಾರೆ. ಯಾರು ದುಃಖಿಗಳಾಗಿದ್ದಾರೆ? ನಕಾರಾತ್ಮಕವಾಗಿರುವ ಕಾರಣ ದುಃಖಿಗಳಾಗಿದ್ದಾರೆ. ಯಾರು ಸಕಾರಾತ್ಮಕವಾಗಿರ್ತಾರೋ ಅವರು ಸುಖಿಯಾಗಿದ್ದಾರೆ. आज टीवी खोलो नेगेटिव, अखबार खोलो नेगेटिव, किसी के पास जाकर के बैठो नेगेटिव। इसलिए यहाँ क्यों आना है हमें? यहाँ आपको सकारात्मक सोच मिलते हैं, ये मुरली के पॉइंट्स मिलते हैं, ये दुनिया में कहीं नहीं मिलेगा, यही मिलेगा। इसलिए 1 घंटे के लिए यहाँ आओ, क्लास के पहले आधा घंटा योग करो, मुरली सुनो, कहाँ कैसे भी वातावरण में जाओ आप पॉजिटिव बन जाएंगे। ಈಗ ಟಿವಿ ನೋಡಿ ನಕಾರಾತ್ಮಕತೆ, ನ್ಯೂಸ್ ಪೇಪರ್ ನೋಡಿ ನಕಾರಾತ್ಮಕತೆ, ಯಾರ ಹತ್ರ ಕೂತ್ಕೊಳ್ಳಿ ಅವ್ರ ಹತ್ರ ನೆಗೆಟಿವ್, ಎಲ್ಲರೂ ಕೂಡ ಇವಾಗ ಏನಾಗ್ಬಿಟ್ಟಿದ್ದಾರೆ ನೆಗೆಟಿವ್ ಆಗ್ಬಿಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ಯಾಕೆ ಬರ್ತೀವಿ? ಇಲ್ಲಿ ಸಕಾರಾತ್ಮಕ ವಿಚಾರಗಳು ನಿಮಗೆ ತಿಳಿಸಲಾಗುತ್ತೆ, ಸಕಾರಾತ್ಮಕ ವಾತಾವರಣ ಇಲ್ಲಿ ಬರುತ್ತೆ, ತಂದೆ ಮೂಲಕ ತಿಳ್ಕೊಳ್ಳುವಂಥ ವಿಚಾರವೂ ಕೂಡ ಏನಾಗುತ್ತೆ ಸಕಾರಾತ್ಮಕವಾಗುತ್ತೆ. ಇದನ್ನ ಕೇಳ್ತಾ ಇದ್ರೆ ಏನಾಗುತ್ತೆ, ನಾವು ಕೂಡ ಸಕಾರಾತ್ಮಕವಾಗ್ತೀವಿ. ಆಗ ವಾತಾವರಣ ನೆಗೆಟಿವ್ ಇದ್ರೂ ಕೂಡ ನಾವೇನಿರ್ತೇವೆ ಪಾಸಿಟಿವ್ ಆಗಿರ್ತೀವಿ. इसलिए आजकल दुनिया में डिप्रेशन तनाव बढ़ता ही जा रहा है। किसी का बिजनेस ठप होता जा रहा है, किसी का दुकान बंद होता जा रहा है, कोई किसी की नौकरी जा रहे, किसी का बेटा तंग कर रहा है, किसी को किसने तंग किया। समस्या कलयुग है, ये समस्या का युग। समस्या आएंगी लेकिन आप सोचो नहीं, इसका मतलब ज्ञान को समझ लें। आप सोच रहे भगवान के ऊपर भरोसा नहीं, ड्रामा के ऊपर भरोसा नहीं है। और ये कितना बार पार किया आपने? पहली बार थोड़ी ये जन्म लिया। हर 5000 साल के बाद हर घटना रिपीटिशन होती है। नथिंग न्यू, मन को चुप रखो। ಈಗಿರುವಂಥ ಪ್ರಪಂಚದಲ್ಲಿ ಎಲ್ಲರೂ ಕೂಡ ತೊಂದರೆ ಇದ್ದೇ ಇದೆ. ಕೆಲವರಿಗೆ ಮಗ ತೊಂದರೆ ಕೊಡ್ತಾರೆ, ಕೆಲವರು ಯಾವುದೋ ಪರಿಸ್ಥಿತಿ ಒಳಗಾಗಿರ್ತಾರೆ. ಈ ಕಲಿಯುಗದ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಪರಿಸ್ಥಿತಿ ಇದೆ. ಆದರೆ ನೀವು ಅದರ ಬಗ್ಗೆ ವಿಚಾರ ಮಾಡಿದ್ರೆ ತಂದೆ ಬಗ್ಗೆ ಹಾಗೂ ಡ್ರಾಮದ ಬಗ್ಗೆ ನಿಶ್ಚಯ ಇಲ್ಲ ಅಂತ. ನೀವು ಅದರ ಬಗ್ಗೆ ವಿಚಾರ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಇದು ನಿಶ್ಚಯ ಇದೆ ಅಂತ. हमारा काम है प्रभु का चिंतन करना, प्रभु का ध्यान लगाना, और प्रभु का काम है भक्तों के जीवन में, बच्चों के जीवन में जो समस्या है उसका समाधान करना। लेकिन हम क्या करते हैं? प्रभु का काम करते हैं। मेरा क्या होगा, मेरे बच्चों का क्या होगा, मेरे दुकान का क्या होगा, मेरा कैसा होगा। प्रभु कहेगा अच्छा मेरे ऊपर विश्वास नहीं, इसलिए मेरा काम ये कर रहा है, मैं बीच में क्यों जाऊं? प्रभु मदद नहीं करेगा। ಇವಾಗ ನಮ್ಮ ಕರ್ತವ್ಯ ಏನಾಗಿದೆ ಅಂತಂದ್ರೆ ತಂದೆ ಬಗ್ಗೆ ವಿಚಾರ ಮಾಡೋದು, ತಂದೆ ಹೇಳುವಂತ ಮಾತಿನ ಮೇಲೆ ವಿಚಾರ ಮಾಡೋದು. ತಂದೆ ಕರ್ತವ್ಯ ಏನು? ಮಕ್ಕಳ ಬಗ್ಗೆ ವಿಚಾರ ಮಾಡೋದು, ಮಕ್ಕಳ ಸಮಸ್ಯೆ ಬಗ್ಗೆ ವಿಚಾರ ಮಾಡೋದು. ಆದ್ರೆ ನಾವೇನ್ ಮಾಡ್ತೀವಿ? ತಂದೆ ಕರ್ತವ್ಯವನ್ನು ಮಾಡ್ತೀವಿ. ಅಯ್ಯೋ ನಂದೇನಾಗುತ್ತೋ, ಅದೇನಾಗುತ್ತೋ, ಇದೇನಾಗುತ್ತೋ. ಬಾಬಾ ಏನ್ ಅನ್ಕೊಳ್ತಾರೆ? ಇವ್ರ ವಿಚಾರ ಇವರೇ ಮಾಡ್ಕೊಳ್ತಿದ್ರಲ್ಲ, ಅದಕ್ಕೋಸ್ಕರ ನನಗೆ ಸಹಯೋಗ ಇವರಿಗೆ ಬೇಕಿಲ್ಲ ಅಂತ ಅವ್ರ ತಂದೆ ಸಹಯೋಗ ನಮಗೆ ಸಿಗ್ತಾರೆ. इसलिए वर्तमान समय अगर मुझे कर्म योगी बनना है, मुझे बैठ करके योग लगाना है, अपने संकल्प को पॉजिटिव बनाओ। क्योंकि इस निगेटिव संकल्प का प्रभाव बुद्धि के ऊपर पड़ता है। बुद्धि मैली हो जाती है, बुद्धि के ऊपर धब्बे लग जाते हैं, आईने के ऊपर धूल है, चेहरा देखो दिखाई नहीं पड़ेगा। इसी तरह जिसके सारा दिन संकल्प विकल्प चलते हैं, योग में भी संकल्प विकल्प चलेंगे, वो प्रभु का चिंतन कैसा करेगा, योग कैसा लगाएगा। इसलिए व्यर्थों से मुक्त हो। ಹೇಗೆ ಕನ್ನಡಿಯಲ್ಲಿ ಪೂರ್ತಿ ಧೂಳಾಗ್ಬಿಟ್ಟಿದ್ರೆ ನಮ್ಮ ಮುಖವೂ ಕೂಡ ಸ್ಪಷ್ಟವಾಗಿ ಅದರಲ್ಲಿ ಕಾಣಿಸೋದಿಲ್ಲ, ಅದೇ ರೀತಿ ನಮ್ಮ ಮನಸ್ಸಲ್ಲೂ ಕೂಡ ವ್ಯರ್ಥ ವಿಕಲ್ಪಗಳು ನಡೀತಾ ಇದೆ. ಯೋಗದಲ್ಲೂ ಕೂಡ ವಿಕಲ್ಪ ಸಂಕಲ್ಪಗಳು ನಡೀತಾ ಇದೆ ಅಂತಂದ್ರೆ ಸಂಪೂರ್ಣ ಯೋಗದ ಸ್ಥಿತಿಯನ್ನು ನಾವು ಅನುಭವ ಮಾಡಲು ಸಾಧ್ಯವಿಲ್ಲ, ತಂದೆಯ ನೆನಪನ್ನು ಕೂಡ ಮಾಡಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವ್ಯರ್ಥದಿಂದ ಮುಕ್ತರಾಗಿ. क्योंकि जब संकल्प की स्पीड बढ़ जाते हैं, ज्यादा चलते संकल्प, मन भारी होता है और भारी मन ऊपर नहीं जाएगा। इसलिए मन को हल्का रखो, मन को मन मत बनाओ। एक लोहे का मन लेकर के ऊपर फेंको, कैसे जाएगा?
इसीलिए फिर हमारा योग में मन नहीं लगता, बुद्धि नहीं लगती, योग में बैठते नींद आते हैं। क्यों आते हैं? जिसके निगेटिव संकल्प चलते हैं वो मानसिक रूप से थक जाता है, शारीरिक रूप से भी थक जाता है, इसलिए योग में बैठते ही नींद आती है। ಈಗ ಯೋಗದಲ್ಲಿ ನಾವು ಜಾಸ್ತಿ ಸಂಕಲ್ಪಗಳನ್ನ ನಡೆಸಬಾರ್ದು. ಒಂದು ವೇಳೆ ಜಾಸ್ತಿ ಸಂಕಲ್ಪಗಳು ನಡೆಸಿದ್ರೆ ಮನಸ್ಸು ಏನಾಗ್ಬಿಡುತ್ತೆ, ಭಾರಿ ಆಗಿರುವಂತ ಮನಸ್ಸು ಮೇಲೆ ಹಾರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾವ್ದಾದ್ರು ಕಬ್ಬಿಣದ ಒಂದು ಜೋರಾಗಿರುವಂತ ವಸ್ತುವನ್ನು ಅಥವಾ ಭಾರ ಆಗಿರುವಂತ ವಸ್ತುವನ್ನು ಮೇಲೆ ಎಸೆದ್ರೆ ಏನಾಗುತ್ತೆ, ಮತ್ತೆ ಅದು ಹಾರುತ್ತದೆ, ಆಗಲ್ಲ, ಮತ್ತೆ ಕೆಳಗಡೆ ಬೀಳುತ್ತೆ. ಅದೇ ರೀತಿ ನಮ್ಮ ಮನಸ್ಸನ್ನು ಎಷ್ಟೇ ಅಳಿಸ್ಬೇಕಂದ್ರೂ ಕೂಡ ಅದೇನಾಗುತ್ತೆ, ಭಾರಿ ಆಗಿರೋ ಮನಸ್ಸು हारने साध्य नहीं आते। और जिसके प्रति आपके संकल्प नेगेटिव चलते हैं उस व्यक्ति के लिए नफरत आएगी, घृणा आएगी, वैर होगा, विरोध होगा, फिर आपस में भाईचारा नहीं चलेगा और ही दूरियां पैदा होती है। ಮತ್ತೆ ನೀವು ಯಾರ ಪ್ರತಿ ವಿಕಲ್ಪಗಳನ್ನು ಮಾಡ್ತಾ ಇದೀರೋ, ನೆಗೆಟಿವ್ ಸಂಕಲ್ಪಗಳನ್ನು ಮಾಡ್ತಿದ್ದೀರೋ ಅವ್ರ ಮೇಲೆ ಮತ್ತೆ ದ್ವೇಷ ಜಾಸ್ತಿ ಆಗುತ್ತೆ, घृणा ಜಾಸ್ತಿ ಆಗುತ್ತೆ, ಅವ್ರು ನೋಡಿದ ತಕ್ಷಣ ಕೋಪ ಬರುತ್ತೆ, ಇನ್ನೂ ಏನಾಗುತ್ತೆ ಜಾಸ್ತಿ विकार जास्ती। और जो जिसके संकल्प नेगेटिव चलते हैं, जैसे आकाश के चंद्रमा को पानी में देखना है, पानी स्थिर चाहिए, अगर संकल्प ज़्यादा चलेंगे तो आप एकाग्रता का अनुभव, परमात्मा का अनुभव, आत्मा अनुभव नहीं कर पाएंगे। ಸಂಕಲ್ಪಗಳು ಜಾಸ್ತಿ ಆದರೆ ನೀವು ಪರಮಾತ್ಮನ ಅನುಭವ ಅಥವಾ ಆತ್ಮನ ಅನುಭವವನ್ನು ಮಾಡಲು ಸಾಧ್ಯವಿಲ್ಲ। और संकल्प से हमारी वृत्ति बनती है, दृष्टि बनती है, व्यवहार बनता है, भावना बनती है। इतना ही नहीं, हमारा व्यवहार भी सब कुछ संकल्प से बना। अब संकल्प ही निगेटिव है तो आपका व्यवहार निगेटिव, वृत्ति निगेटिव, दृष्टि निगेटिव, भावना निगेटिव, सब कुछ निगेटिव। और निगेटिव वाला कभी चेहरे में खुशी नहीं होगी। इसीलिए ज्ञान होने के बाद भी, सब कुछ होने के बाद भी फिर भी हम इतना खुश नहीं है। ಯಾರು ಸಂಕಲ್ಪದಿಂದಲೇ ವೃತ್ತಿಯ ತಯಾರಾಗುತ್ತೆ, ದೃಷ್ಟಿ ತಯಾರಾಗುತ್ತೆ, ವ್ಯವಹಾರ, ಭಾವನೆ ಇವೆಲ್ಲವೂ ಕೂಡ ಸಂಕಲ್ಪದಿಂದಲೇ ಆಗುತ್ತೆ. ಒಂದು ವೇಳೆ ಸಂಕಲ್ಪದಲ್ಲೇ ನಕಾರಾತ್ಮಕ ಇದ್ದರೆ ವೃತ್ತಿಯೂ ಕೂಡ ನಕಾರಾತ್ಮಕವಾಗಿರುತ್ತೆ, ಅದು ಕೂಡ ಹಾಳಾಗುತ್ತೆ, ದೃಷ್ಟಿ, ಭಾವನೆ ಹಾಗೂ ವ್ಯವಹಾರ ಎಲ್ಲವೂ ಕೂಡ ಏನಾಗುತ್ತೆ, ಹಾಳಾಗ್ಬಿಡುತ್ತೆ. ಯಾರು ಇಂತಹ ನಕಾರಾತ್ಮಕವಾಗಿರುವಂತಹ ವ್ಯವಹಾರವನ್ನು ಮಾಡ್ತಾರೋ ಅಂತಹ ಮುಖದಲ್ಲಿ ಖುಷಿ ಇರಲಿಕ್ಕೆ ಸಾಧ್ಯ. ಎಷ್ಟೊಂದು ಜನ ಹೇಳ್ತಾರೆ ನಾವು ಬರ್ತೀವಿ, ಇಷ್ಟು ಸೇವೆ ಮಾಡ್ತೀವಿ, ಅಷ್ಟು ಮಾಡ್ತಾ ಇದ್ದೀವಿ ಅಂತ, ಆದರೆ ಸಕಾರಾತ್ಮಕತೆ ಇಲ್ಲ ಅಂತಂದ್ರೆ ಮುಖವೇ ಇರುತ್ತೆ, ಮುಖದಲ್ಲಿ ಖುಷಿ ಇರಲಿಕ್ಕೆ ಸಾಧ್ಯ ಇಲ್ಲ। और जिसके मन में संकल्प नेगेटिव चलते हैं उसको तनाव पैदा होता है, तनाव, तन में आना, वो सदा देह के भान में रहेगा, आत्मा का भान अनुभव नहीं होगा उसको। ಯಾರು ಇಂತಹ ನೆಗೆಟಿವ್ ಸಂಕಲ್ಪಗಳನ್ನೇ ಮಾಡ್ತಾರೋ, ಜಾಸ್ತಿ ಸಂಕಲ್ಪವನ್ನು ಮಾಡ್ತಾರೋ, ಒತ್ತಡವೇ ಜಾಸ್ತಿ. ಒತ್ತಡ ಹಿಂದಿಯಲ್ಲಿ ಹೇಳ್ತಿದ್ದಾರೆ, ತನಾವ್ ಅಂದ್ರೆ ತನ್ನಲ್ಲಿ ಬರುವುದು ಅಂದ್ರೆ ದೇಹದಲ್ಲಿ ಬಂದಾಗ, ದೇಹದ ಅಭಿಮಾನದಲ್ಲಿ ಬಂದಾಗ ನಮ್ಗೆ ಒತ್ತಡ ಅನ್ನೋದು ಜಾಸ್ತಿ। तनाव को इंग्लिश में टेंशन कहते हैं। टेंशन, टेन मतलब 10, सन मतलब बच्चे, टेंशन मतलब 10 बच्चे, पहले तो 2-4 है, फिर 10 पैदा होंगे, वो सुखी कैसा रहेगा? अब किसी के 10-12 बच्चे हैं, माँ बाप शांति से बैठेंगे, एक आएगा पापा जी मुझे कपड़े चाहिए, उसको भगाओ, दूसरा कहेगा पापा जी मुझे परीक्षा की भी दे दे। जितने बच्चे उतनी समस्या भी ज़्यादा, इसीलिए कहते हैं छोटा परिवार सुखी परिवार। तो हमारे बच्चे कौन से अनेक संकल्प विकल्प बहुत पैदा करेंगे, शाम को योग में बैठेंगे, वही विचार आपको हिला करेंगे, पापा जी मम्मी जी भी कहते पता नहीं योग में बैठते क्या क्या विचार आते। भाई आपने पैदा किया, आपके पास नहीं आएगी तो क्या पड़ोसी के पास आएगी? इसीलिए व्यर्थों से बचो, तब आप शांति से योग में बैठ सकेंगे। ಒತ್ತಡಕ್ಕೆ ಇಂಗ್ಲಿಷ್ ಹೇಳ್ತಾರೆ ಟೆನ್ಷನ್ ಅಂದ್ರೆ ಟೆನ್ಷನ್ಸ್, ಟೆನ್ಷನ್ ಅಂದ್ರೆ ಟೆನ್ಷನ್ಸ್ ಇದ್ದಂಗೆ. 10 ಮಕ್ಕಳಿದ್ರೆ ತಂದೆ ತಾಯಿ ಶಾಂತ ಉಟ್ಕೊಳಕ್ಕಾಗುತ್ತಾ? ಒಂದು ಮಗು ಬರ್ತಾರೆ ಬಟ್ಟೆ ಕೊಡಿಸು ಅಂತ, ಇನ್ನೊಂದು ಮಗು ಬರ್ತಾರೆ ಎಕ್ಸಾಮ್ ಇದೆ ಅಂತ, ಯಾವುದೋ ಒಂದು ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಮಕ್ಕಳು ಯಾರು ಸಂಕಲ್ಪಗಳು. ಕೆಲವರು ಹೇಳ್ತಾರೆ ನಾವು ಯೋಗದಲ್ಲಿ ಕೂತ್ಕೊಂಡಾಗ ಗೊತ್ತಾಗಲ್ಲ, ಏನೇನೋ ಸಂಕಲ್ಪ ಬರುತ್ತೆ ಅಂತ. ನೀವು ಉತ್ಪನ್ನ ಮಾಡಿರುವಂತ ಮಕ್ಕಳು ಅಂದ್ರೆ ನೀವು ಉತ್ಪನ್ನ ಮಾಡಿರುವಂತ ಸಂಕಲ್ಪಗಳ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ, ಪಕ್ಕದವ್ರ ಮೇಲೆ ಬೀಳುತ್ತೆ, ನಮ್ಮ ಮೇಲೆ ಬೀಳುತ್ತೆ. ಅದೆಲ್ಲ ಕೂಡ ಯೋಗದಲ್ಲಿ ನಮಗೆ ಸಂಕಲ್ಪಗಳು ವಿಕಲ್ಪಗಳಾಗಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯೋಗದಲ್ಲಿ ಕೂತ್ಕೊಳ್ಳೋದ್ರ ಮೊದಲೇ ನಾವು ವ್ಯರ್ಥದಿಂದ ಸಂಪೂರ್ಣ ಮುಕ್ತ.
दुर्योधन जैसा बच्चा पैदा किया किसने? धृतराष्ट्र ने। खुद को तो दुखी बनाया, पड़ोसी वालों को भी जीना आराम किया। इसी तरह मेरा कोई निगेटिव संकल्प है, दुर्योधन मतलब निगेटिव था, ऐसा हमने भी निगेटिव संकल्प पैदा के लिए वो संकल्प आपको भी तंग करेगा, दूसरों को भी। इसलिए कहते हैं ना दुआएं दो, किसी को बदुआएं मत दो। कहीं कहते कैसे दुआएं दें, उसने मेरे साथ ऐसा कुछ भी किया, आप उसके लिए नहीं दो दुआएं, आपके लिए तो दे सकते ना। किसी ने मेरा बुरा किया, क्या कहो? बाबा इस आत्मा का कल्याण करना, ये शब्द जाएगा उसका तो कल्याण करेगा, आपका भी कल्याण करेगा। अगर उतावले होकर के कहा कि इसका तो सत्यानाश हो जाए, ये शब्द जाएगा उसका तो सत्यानाश करेगा, वापिस आपका भी सत्यानाश हो जाएगा। इसीलिए हमें पॉजिटिव ही संकल्प पैदा करना है, और पॉजिटिव निगेटिव की स्पीड ज़्यादा होती है, और जितने ज़्यादा संकल्प विकल्प चलते हैं उतना हमारी आयु भी कम हो जाती है। हमारे शरीर में हमें गिनती के श्वास मिले, जितना ज़्यादा सोचते हैं हमारे श्वास कम हो जाते हैं। इसलिए कहते हैं ना बेचारे के श्वास पूरा हो गया, खत्म हो गया, वो मर गया। इसलिए श्वास को बचाओ। ದುರ್ಯೋಧನ ತರಹ ಅವನು ದುಃಖಿಯಾಗಿದ್ದ, ಅವ್ರ ಜೊತೆಯಲ್ಲಿ ಇರುವಂತವರು ಕೂಡ ದುಃಖಿಯಾಗಿದ್ದಾರೆ. ಅದೇ ರೀತಿ ಯಾರು ನಕಾರಾತ್ಮಕ ಸಂಕಲ್ಪವನ್ನು ಮಾಡ್ತಾರೋ ಅವರು ಸ್ವಯಂ ದುಃಖಿಯಾಗಿರ್ತಾರೆ, ಇದನ್ನು ಕೂಡ ದುಃಖಿಯಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಹೇಳಿದ್ರೆ ಆಶೀರ್ವಾದ ಬಂದ್ಕೊಡಿ. ಅವಾಗ ಅವ್ರು ಹೇಳ್ತಾರೆ ಇವ್ರು ಈ ತರ ನಮಗೆಲ್ಲ ದುಃಖ ಕೊಟ್ಟು ಇವ್ರಿಗೆಲ್ಲ ನಾನು ಈಗ ಆಶೀರ್ವಾದ ಮಾಡ್ತೀನಿ ಅಂತ. ಆದರೆ ನಾವು ಆಶೀರ್ವಾದ ಮಾಡೋದು, ಶುಭಭಾವನೆ ಮಾಡೋದು ಇದರ ಮೇಲೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ನಿಮಗೂ ಕೂಡ ಅದು ಪ್ರಭಾವ ಬೀಳಬಹುದು. ಬೇರೆಯವ್ರು ಖುಷಿಯಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ನೀವು ಭಾವನೆ ಇಟ್ಕೊಂಡ್ರೆ ಅವರು ಖುಷಿಯಾಗಿರ್ತಾರೆ, ಜೊತೆಗೆ ನೀವು ಕೂಡ ಖುಷಿಯಾಗಿರ್ತೀವಿ. ಇವ್ರು ಸತ್ಯನಾಶ ಆಗ್ಬಿಡ್ಲಿ ಅಂತ ಅನ್ಕೊಂಡ್ರೆ ಅವರು ಸತ್ಯನಾಶ ಆಗ್ತಾರೆ, ಅದ್ರ ಜೊತೆಯಲ್ಲಿ ನೀವು ಕೂಡ ಸತ್ಯನಾಶ ಆಗ್ತೀವಿ. ಯಾರು ಜಾಸ್ತಿ ನಕಾರಾತ್ಮಕ ಸಂಕಲ್ಪಗಳನ್ನು ಮಾಡ್ತಾರೋ ಅವ್ರ ಈ ಶರೀರದ ಆಯುಸ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸಂಕಲ್ಪಗಳು ಜಾಸ್ತಿ ಇರೋದ್ರಲ್ಲಿ ಏನಾಗುತ್ತೆ, ಆ ಹಾರ್ಟ್ ಬೀಟು ಕೂಡ ಏನಾಗ್ತದೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಶರೀರ ಬಿಟ್ಮೇಲೆ ಹೇಳ್ತಾರೆ ಇವರು ಹಾರ್ಟ್ ಹೊಡ್ಕೊಂಡ್ರೆ ಇಲ್ಲ, ಸಮಾಪ್ತಿ ಆಗೋಗ್ಬಿಟ್ರು ಅಂತ. ಯಾಕಂದ್ರೆ ಆ ಒತ್ತಡ ಜಾಸ್ತಿ ಆಗಿದ್ಮೇಲೆ ಅದು ನಿಂತು ಹೋಗುತ್ತೆ. पॉजिटिव वाला ही दुआएं दे सकता है, शुभ भावना रख सकता है, अपकारी पर भी उपकार कर सकता है, और वही देवता बन सकता है। निगेटिव वाला असुर है, पॉजिटिव वाला देवता है। ಪಾಸಿಟಿವ್ ಸಕಾರಾತ್ಮಕವಾಗಿ ಒಂದೊಳ್ಳೆಯ ಆಶೀರ್ವಾದವನ್ನು ಕೊಡಲಿಕ್ಕೆ ಸಾಧ್ಯ, ಅವರೇ ಶುಭ ಭಾವನೆಯನ್ನು ಇಡಲಿಕ್ಕೆ ಸಾಧ್ಯ. ಯಾರು ಸಕಾರಾತ್ಮಕವಾಗಿರ್ತಾರೋ ಅವರು ದೇವರು, ಯಾರು ನಕಾರಾತ್ಮಕವಾಗಿರ್ತಾರೋ ಅವರೇ ಅಸುರರಂತಾರೆ. इसलिए वर्तमान समय हमें पॉजिटिव बनना जरूरी है। पॉजिटिव वाला शांति फैला सकता है, निगेटिव वाला अशांति फैलाता है। ಗೋಸ್ಕರ ವರ್ತಮಾನ ಸಮಯದಲ್ಲಿ ನಾವು ಜಾಸ್ತಿ ಪಾಸಿಟಿವ್ ಆಗಿರಬೇಕು. ಸಕಾರಾತ್ಮಕವಾಗಿರುವಂತವರು ಶಾಂತಿಯನ್ನು ಹರಡಿಸುತ್ತಾರೆ, ನಕಾರಾತ್ಮಕವಾಗಿರುವಂತವರು ಅಶಾಂತಿಯನ್ನು ಹರಡಿಸುತ್ತಾರೆ. पॉजिटिव वालों के इर्द गिर्द में गुण और शक्तियाँ रहती हैं, निगेटिव वालों के इर्द गिर्द में आसुरी अवगुण और आसुरी शक्तियाँ होती हैं। ಯಾರು ಪಾಸಿಟಿವ್ ಇರ್ತಾರೋ ಅವರ ಪರಸ್ಪರ ಅಕ್ಕಪಕ್ಕದಲ್ಲಿ ಎಲ್ಲ ಗುಣವಂತರು, ಗುಣಗಳೇ ಇರುತ್ತದೆ. ಯಾರು ನೆಗೆಟಿವ್ ಇರ್ತಾರೋ ಅವ್ರಿಗೆಲ್ಲ ಕಡೆ ಅವಗುಣವೇ ಇರ್ತದೆ. आज कई कहते हैं मुझे सहन ही नहीं होता। सहन करने का पुरुषार्थ नहीं करो, पुरुषार्थ करो पॉजिटिव बनने का। और जो पॉजिटिव है उसके पास सहन शक्ति है। सहन शक्ति बड़ी बहन है, बाकी शक्तियाँ उसकी छोटी बहन है। अगर सहन शक्ति आएगी सारे गुण और शक्ति अपने आप आएंगी। ಸಹನ ಶಕ್ತಿ ಅನ್ನೋದು ದೊಡ್ಡ ಅಂತಾರೆ. ಅವ್ರ ಜೊತೆಯಲ್ಲಿ ಇದ್ದಾರೆ ಅಂದ್ರೆ ಅವ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. लेकिन सहन शक्ति कब आएगी? पॉजिटिव रहेगी। निगेटिव वालों के पास सहन शक्ति नहीं आएगी, उसको और ही गुस्सा आता है। ಸಹನ ಶಕ್ತಿ ಇರುವಂತವರು ಯಾರು ಇರುತ್ತೆ ಅಂತಂದ್ರೆ ಸಕಾರಾತ್ಮಕವಾಗಿರುವಂತವರೇ ಇರುತ್ತೆ. ಯಾರು ನಕಾರಾತ್ಮಕವಾಗಿರ್ತಾರೋ ಅವ್ರಿಗೆ ಇನ್ನ ಕೋಪ ಜಾಸ್ತಿ ಆಗುತ್ತೆ. ಸಹನ ಶಕ್ತಿ ಅನ್ನೋದ್ರಲ್ಲಿ ಬರಲಿಕ್ಕೆ ಸಾಧ್ಯ. इसलिए वर्तमान समय पॉजिटिव बनना, पॉजिटिव वालों के वाणी में बल होता है, दृष्टि में बल होता है। और निगेटिव वाला जब योग में बैठेगा, सारा दिन जो निगेटिव सोचा है वो योग में बैठेगा, वही याद आएगा, योग नहीं लगेगा उसका। ಯಾರು ಸಕಾರಾತ್ಮಕವಾಗಿರ್ತಾರೋ ಅವ್ರ ಯೋಗ ಕೂಡ ಚೆನ್ನಾಗಾಗ್ತದೆ, ಅವರ ದೃಷ್ಟಿಯಲ್ಲಿ ಬಲ ಇರುತ್ತೆ, ಅವರ ಮಾತಿನಲ್ಲಿ ಬಲ ಇರುತ್ತೆ, ಅವರ ಸಂಕಲ್ಪದಲ್ಲೂ ಕೂಡ ಬಲ ಇರುತ್ತೆ. ಯಾರು ನಕಾರಾತ್ಮಕವಾಗಿದ್ದಾರೋ
ಅವರು ವ್ಯರ್ಥವೇ ಚಿಂತನೆ ಮಾಡ್ತಾ ಇರುವ ಕಾರಣ, ಯೋಗದಲ್ಲೂ ವ್ಯರ್ಥ ಚಿಂತನೆ ಆಗುವ ಕಾರಣ ಯೋಗವೂ ಕೂಡ ಸರಿಯಾಗಿ ಆಗುವುದಿಲ್ಲ. जिसके मन में विचारों की स्पीड ज़्यादा बढ़ जाते हैं उसका दिमाग गर्म रहता है, और जिसका दिमाग गर्म रहता है उसके दिमाग में केमिकल्स उतरते हैं, शरीर की बीमारियां होती हैं. ಯಾರು ನಕಾರಾತ್ಮಕ ಸಂಕಲ್ಪಗಳು ಜಾಸ್ತಿ ಮಾಡ್ತಾ ಇರ್ತಾರೋ ಆ ಒತ್ತಡ ಏನ್ ಮಾಡ್ಬಿಡುತ್ತೆ, ತಲೆ ಬಿಸಿ ಮಾಡ್ಬಿಡುತ್ತೆ. ಯಾರಿಗೆ ತಲೆ ಬಿಸಿ ಆಗ್ತಾ ಇರುತ್ತೋ ಒಳಗಡೆ ಕೆಮಿಕಲ್ಸ್ ಕೂಡ ಆ ರೀತಿ ರಿಲೀಸ್ ಮಾಡುತ್ತೆ, ಅದರಿಂದ ರೋಗಗಳು ಕೂಡ ಜಾಸ್ತಿ ಆಗುತ್ತೆ. आज लोग इतने बीमार होते जा रहे हैं, कारण मन के अंदर निगेटिव विचार चल रहे हैं. इसलिए कहते भी है जिसका पाँव गरम, पेट नरम, दिमाग ठंडा, उस घर में कोई डॉक्टर है उसको मार दो डंडा. ಈಗಿನ ಕಾಲದಲ್ಲಿ ಎಷ್ಟು ದುಃಖಿತರಾಗ್ತಾ ಇದ್ದಾರೆ, ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ನಕಾರಾತ್ಮಕವಾಗಿ ಸಂಕಲ್ಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಿದ್ದಾರೆ, ಯಾರಿಗೆ ಪಾದ ಬಿಸಿಯಾಗಿರುತ್ತೋ, ಯಾರಿಗೆ ಹೊಟ್ಟೆ ಹಶುವಾಗಿ ಇರ್ತಾ ಇರುತ್ತದೆಯೋ, ಯಾರಿಗೆ ಬುದ್ಧಿ ತಣ್ಣಗಿರುತ್ತದೆಯೋ ಅಂತವ್ರ ಮನೆಯಲ್ಲಿ ಡಾಕ್ಟರ್ ಇದ್ರೆ ಅವರಿಗೆ ಏಟ್ ಹಾಕಿ ಅಂತ. ಅಂದ್ರೆ ಅವ್ರನ್ನ ಮನೇಲಿ ಇಟ್ಕೊಳ್ಳುವಂತ ಅವಶ್ಯಕತೆನೇ ಇರುವುದಿಲ್ಲ, ಅವ್ರು ಸದಾ ಆರೋಗ್ಯವಾಗಿರ್ತಾರೆ ಅಂತ. लेकिन आजकल उल्टा होता है, पाँव रहते हैं ठंडे और दिमाग रहता है गर्म. ಆದ್ರೆ ಈಗಿನ ಕಾಲದಲ್ಲಿ ಇದು ಉಲ್ಟಾ ಆಗುತ್ತದೆ. ಕಾಲು ತಣ್ಣಗಿರುತ್ತೆ, ಬುದ್ಧಿ ಹೇಗಿರುತ್ತೆ, ಅವ್ರ ತಲೆ ಬಿಸಿ ಬಿಸಿ ಇರುತ್ತೆ. आज कहीं वॉकिंग चलेंगे नहीं, पैदल चलेंगे नहीं, स्कूटी में चलेंगे, रिक्शा में चलेंगे. कहीं को लगता है अगर पैदल चलेंगे तो लोग कहेंगे गरीब है. दूसरों को दिखाने के लिए क्या करेंगे, स्कूटी में गाड़ी में चलेंगे. हाँ, और इसीलिए पाँव रहते ठंडे, ब्लड सर्कुलेशन नहीं होता, बीमारियों का कारण बन जाता है. ಸೈಕಲ್ ಅಲ್ಲಿ ಹೋಗಿದ್ರೆ, ನಡ್ಕೊಂಡು ಹೋಗಿದ್ರೆ ಯಾರೇನು ಅನ್ಕೊಂಡ್ಬಿಡ್ತಾರೆ, ಇವ್ರು ಅನ್ಕೊಳ್ತಾರೆ ನಾನು ಬಡವ ಅಂತ, ಅದಕ್ಕೆ ಆಟೋದಲ್ಲಿ ಹೋಗೋದು ಗಾಡಿಯಲ್ಲಿ ಹೋಗೋದು ಶುರು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಕಾಲೇನೋ ತಣ್ಣಗಿರುತ್ತೆ, ಆದ್ರೆ ರೋಗಗಳು ಜಾಸ್ತಿ ಉತ್ಪನ್ನ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅಂತ. और पेट रहता है, पनीर की सब्जी 4 रोटी खाएंगे और कद्दू बनाए नाक ही मुड़ेगी. क्या बनाया, जीभ की टेस्ट पेट में वेस्ट. जो जीभ को अच्छा लगता है वो पेट में वेस्ट है. इसीलिए जो जीभ को अच्छा लगता है वो नहीं खाओ, जो पेट को अच्छा लगता है वही खाओ. ನಾಲಿಗೆ ಯಾವುದು ಟೇಸ್ಟ್ ಆಗಿರುತ್ತೋ ಅದು ಹೊಟ್ಟೆಗೆ ವೇಸ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಹೊಟ್ಟೆಗೆ ಏನ್ ಬೇಕೋ ಅದು ತೆಗೆದುಕೊಳ್ಳಿ, ಯಾವ್ದು ನಾಲಿಗೆಗೆ ಬೇಕೋ ಅದೆಲ್ಲ ಅಂತ ಹೇಳ್ತಿದ್ದಾರೆ. जीभ तो 2 मिनट में नीचे कर लेती है, लेकिन सारा दिन संभलना किसको पड़ता है, पेट को. फिर वो चिल्लाता रहता है सारा दिन. ನಾಲಿಗೆ ಮೇಲೆ ಎಷ್ಟು ಇರುತ್ತೆ, 1-2 ಸೆಕೆಂಡ್ ಇರುತ್ತೆ ಅಷ್ಟೇ, ಒಳಗೆ ತಲೆ ಬಿಡುತ್ತೆ. ಆಮೇಲೆ ಪೂರ್ತಿ ದಿನ ಎಲ್ಲ ಒತ್ಕೋಬೇಕಿರೋದು ಯಾರು ಹೊಟ್ಟೆ, ಅದರ ದಿನ ಎಲ್ಲ ಕೆಡಿಸ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ, ಹೋಗ್ತಾ ಇರುತ್ತೆ. इसलिए पॉजिटिव बनना, सकारात्मक. अगर आपको ये सब्जी आज बहुत अच्छी बनी, खाना बहुत अच्छा बना, ये भी देवान है. गाड़ी कभी नहीं कहती कि उस पेट्रोल पर जो ये तेल है बड़ा टेस्टी है, वहाँ लेके चलो बोलता है. लेकिन हम क्या करते हैं, हाँ ये खाना चाहिए, ये खाना चाहिए, देवान है. ಯಾವ್ದಾದ್ರು ಒಳ್ಳೆ ಸಬ್ಜಿ ಚೆನ್ನಾಗಿ ಮಾಡಿದ್ದಾರೆ, ಪಲ್ಯ ಚೆನ್ನಾಗಿ ಮಾಡಿದ್ದಾರೆ, ತಿನ್ಬೇಕು ಅಂತ ಆಸೆ ಇರುತ್ತಲ್ಲ, ಅದು ಯಾವ ರುಚಿ, ನಾಲಿಗೆ ರುಚಿ ಅಂತ ಹೇಳ್ತಿದ್ದಾರೆ. इसलिए वर्तमान समय आज 70% लोगों को जो बीमारी हो रही है निगेटिव से, आज किसी को पेट के संबंध की बीमारी होती है, ईर्ष्या वाले विचार चलाने वालों को पेट की बीमारी होती है. इसलिए कहते हैं ना, तुम मेरे को देख करके तुम्हारे पेट में जलन होता है क्या. ಇವಾಗ 70% ಜಾಸ್ತಿ ಏನು ಹೊಟ್ಟೆಗೆ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತಲ್ಲ, ಯಾರು ಹೊಟ್ಟೆಗೆ ಸಂಬಂಧಿತ ಪ್ರಾಬ್ಲಮ್ಸ್ ಇರುತ್ತೋ ಅವ್ರು ತಿಳ್ಕೊಳ್ಳಿ ಈರ್ಷ್ಯೆ ಜಾಸ್ತಿ ಇದೆ ಅಂತ. ಅದಕ್ಕೋಸ್ಕರ ಹೇಳ್ತಾರಲ್ಲ, ಏನ್ ನಿಮ್ ಹೊಟ್ಟೆ ಉರಿತಾ ಇದೆಯಾ ಅಂತ ಹೇಳ್ತಾರೆ. ईर्ष्या के संबंधपಟ್ಟಿರುವ ರೋಗ ಅಂತ ಹೇಳ್ತಾರೆ. आज किसी को दूर का कम दिखता है, दूसरे की बुराई को आंखें फाड़ फाड़ के देखेंगे. जो आंखें फाड़ता है, बड़ी बड़ी करता है, उसके आंखों की पुतली फैल जाती है. फिर डॉक्टर के पास जाएंगे, कहेंगे डॉक्टर जी मुझे आजकल धुंधला दिखता है. तो डॉक्टर कहेगा आपको चश्मा लगाना पड़ेगा. चश्मा तो लगाया, फिर भी बुराई देखना नहीं छोड़ेंगे, नंबर बढ़ता ही जाएगा. ಯಾರಿಗೆ ಕಣ್ಣಿನ ಸೈಟ್ ಜಾಸ್ತಿ ಆಗ್ತಾ ಹೋಗುತ್ತಾ ಅವರೇನು ಎಲ್ಲರಲ್ಲಿ ಇರುವಂತ ಅವಗುಣನೇ ಜಾಸ್ತಿ ನೋಡ್ತಾ ಇರ್ತಾರೆ. ಅದರಲ್ಲೇ ಇದರಲ್ಲಿ ಇರುವಂತ ಅವಗುಣ ನೋಡ್ತಾ ಇರೋ ಕಾರಣ ಏನಂದ್ರೆ ಸೈಟ್ ಹೋಗುತ್ತೆ. ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಹೇಳ್ತಾರೆ ನಿಮ್ಮ ಪವರ್ ಜಾಸ್ತಿ ಆಗಿದೆ, ಸ್ಪೆಕ್ಸ್ ಹಾಕು ಅಂತ. ಸ್ಪೆಕ್ಸ್ ಹಾಕೊಂಡ್ರು ಕೂಡ ಇದರಲ್ಲಿ ಇರುವಂತ ಅವಗುಣವನ್ನು ನೋಡೋದು ಬಿಡಲ್ಲ, ಇನ್ನ ಸೈಟ್ ಏನಾಗುತ್ತೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. आज किसी का ब्लड प्रेशर बढ़ गया,
जो बीती हुई घटना को याद करता उसका ब्लड प्रेशर बढ़ जाता है, बीपी हाई हो जाता है। ಯಾರು ಹಿಂದಿನಲ್ಲಿ ಕಳೆದು ಹೋಗಿರುವಂತಹ ಘಟನೆಗಳನ್ನ ನೆನೆಸ್ಕೊಳ್ತಿರ್ತಾರೆ ಅವರಿಗೆ ಬಿಪಿ ಜಾಸ್ತಿ ಆಗುತ್ತೆ. नदी में नहाने के लिए जाओ, नहा के वापिस आओ, फिर दोबारा जाओ, पहला पानी तो चला गया, अब दूसरा आया है। इसी तरह हर व्यक्ति, किसी ने मेरे साथ गलत व्यवहार किया था, 5 महीना पहले किया था, हमने उसको पकड़ के रखा है, यही ऐसा, और इसीलिए उसको देखते हैं हमारा बीपी हाई होना शुरू हो जाता है। इसलिए बीती हुई बातों को भूल जाओ। ನದಿಯಲ್ಲಿ ನೀರು ಹರಿತಾ ಇರ್ತದೆ, ಇವತ್ತು ಹೋಗಿ ಸ್ವಲ್ಪ ನೀರು ನದಿ ಹತ್ರ ಹೋಗಿ ಬರ್ತೀವಿ, ಈಗ ಸ್ವಲ್ಪ ಹೊತ್ತಾದ್ಮೇಲೆ ನದಿ ಹತ್ರ ಹೋದಾಗ ಅದೇ ನೀರು ಇರುತ್ತಾ, ಬೇರೆ ನೀರು ಬಂದಿರುತ್ತಲ್ಲ. ಅದೇ ರೀತಿ ಇಲ್ಲಿ ವ್ಯವಹಾರವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಯಾವುದೋ ಒಂದು ವ್ಯಕ್ತಿ 5 ತಿಂಗಳ ಮುಂಚೆ ಏನೋ ಒಂದು ಮಾಡಿರ್ತಾರೆ, ಆ ಮಾತನ್ನು ನಾವು ಬಿಡೋದೇ ಇಲ್ಲ, ಅದನ್ನೇ ನೆನೆಸ್ಕೊಳ್ತಾ ಇದ್ದೀವಿ. ಆದರೆ ಕಳೆದು ಹೋಗಿರುವಂತ ಮಾತುಗಳನ್ನು ನಾವು ಬಿಟ್ಟು ಬಿಡಬೇಕು, ಅದಿದ್ರೆ ಬಿಪಿ ಜಾಸ್ತಿ ಆಗುತ್ತೆ. आज किसी को अस्थमा होता है, दमा, कोई भी बातों को पेट में दबा कर रखेंगे, क्या कुछ नहीं, अरे बताओ क्या हुआ, नाराज नहीं, कुछ नहीं हुआ बहुत कुछ है, लेकिन दबा कर रखेंगे, दमे का प्रॉब्लम। ಈಗ ಅಸ್ತಮಾ ಇರುತ್ತಲ್ಲ, ಅವ್ರೇನ್ ಮಾಡ್ತಾರೆ, ಎಷ್ಟೋ ವಿಷಯಗಳನ್ನು ಒಳಗಡೆನೇ ಇಟ್ಕೊಂಡಿರ್ತಾರೆ, ಅದನ್ನ ಸಮಾಪ್ತಿ ಮಾಡೋದಿಲ್ಲ. ಆ ಥರ ಮಾಡ್ಕೊಂಡಿದ್ರೆ ಅಸ್ತಮೆಟಿಕ್ ಆಗಿ ಆಗ್ತದೆ. आज किसी को जॉइंट पेन होते, गुस्सा करने वालों को जीवन भर में गुस्सा किए हैं, बुढ़ापे में उसको जॉइंट पेन, मसल दर्द, रात भर नींद नहीं आएगी। ಇವಾಗ ಜಾಯಿಂಟ್ಸ್ ಪೇನ್ಸ್ ಎಲ್ಲ ಬರುತ್ತಲ್ಲ, ಅವರು ಜಾಯಿಂಟ್ಸ್ ಪೇನ್ಸ್ के क्या गुस्सा, जब गुस्सा करते हैं तो हमारे जॉइंट के ऊपर उसका ये पड़ता, प्रेशर पड़ता है, मसल के ऊपर प्रेशर पड़ता है, और इसलिए फ्लेक्सिबल होकर के रहो, सहज रहो। ಅದಕ್ಕೋಸ್ಕರ ಯಾರು ಕೋಪ ಜಾಸ್ತಿ ಮಾಡ್ಕೊಳ್ತಾ ಅವರಿಗೆ ಜಾಯಿಂಟ್ಸ್ ಪೇನ್, ಮಸಲ್ ಪೇನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ರಾತ್ರಿ ಅವರಿಗೆ ನಿದ್ರೆನೇ ಬರೋದಿಲ್ಲ, ಪ್ರೆಷರ್ ಬೀಳುತ್ತಲ್ಲ. आज किसी को स्पॉन्डिलाइटिस होता है, सर्वाइव, रास्ते में जा रहे सब्जी लाने के लिए, वो क्या करती है, इधर क्या हो रहा है, इधर उधर देखने वालों को स्पॉन्डिलाइटिस होता है, सर्वाइव। डॉक्टर के पास जाएंगे, डॉक्टर मेरे गले में कुछ अकड़न हो रहा है, तो डॉक्टर चेक करता है, कहता आपको स्पॉन्डिलाइटिस हुआ। इसका इलाज करके डॉक्टर एक बड़ा सा पट्टा लगाता है, जब पट्टा लगेगा 6 महीना ना इधर देखेंगे ना इधर देखेंगे, सीधा देखते चलना पड़ेगा। ಸ್ಪಾಂಡಿಲೈಟಿಸ್ ಡಿಸೀಸ್ ಎಲ್ಲ ಬರುತ್ತಲ್ಲ, ಇದಕ್ಕೆ ಕಾರಣ ಏನಂತಂದ್ರೆ ಅವ್ರು ಯಾವಾಗಲೂ ಕೂಡ ಅಲ್ಲಿ ಇಲ್ಲಿ ಇವರಲ್ಲಿ ಇರುವಂತಹವ್ರನ್ನ ಅವರಲ್ಲಿ ಇರುವಂತಹವ್ರನ್ನ ಇಲ್ಲಿ ನೋಡ್ತಾ ಇರ್ತಾರೆ, ಇದಕ್ಕೆ ಕಾರಣ. ಅದಕ್ಕೋಸ್ಕರ ಅಂತವ್ರು ಡಾಕ್ಟರ್ ಹತ್ರ ಹೋದ್ರೆ ಏನೋ ನೋವು ಆಗ್ತಿದೆ ಡಾಕ್ಟರ್ ಅಂತಂದ್ರೆ ಸ್ಪಾಂಡಿಲೈಟಿಸ್ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಫುಲ್ ಆಗಿ ಒಂದು ಪಟ್ಟಿ ಕಟ್ಬಿಡ್ತಾರೆ. ಆ ಪಟ್ಟಿ ಕಟ್ಟಿದ ಮೇಲೆ ಇಲ್ಲೂ ನೋಡಕ್ಕಾಗಲ್ಲ, ಅಲ್ಲೂ ನೋಡಕ್ಕಾಗಲ್ಲ. आज किसी को शुगर होते, शुगर कोई मीठा खाने से नहीं होती है 30% मीठा खाने से, 70% शुगर होती है टेंशन से। क्या टेंशन, मैं इसकी सास हूँ, मैं इसका पति हूँ, मैं इस घर का मालिक हूँ, मैं इसकी माँ हूँ, इसको मैंने पढ़ाया लिखाया, छोटे से बड़ा किया, जब इसकी शादी हुई अपनी पत्नी का मानता है, मुझे नहीं पूछना, ऐसे टेंशन से शुगर होते हैं। और जब शुगर होगी तो हम क्या करेंगे, मीठा खाना बंद करेंगे, टेंशन में आना बंद नहीं करेंगे। ಶುಗರ್ ಬರೋದು ಏಕೆ ಅಂತಂದ್ರೆ ಟೆನ್ಷನ್ ಇದೆ. ಎಂತ ಟೆನ್ಷನ್, ನಾನು ಈ ಮನೆ ಸೊಸೆ ಆಗಿದ್ದೇನೆ, ನಾನು ಈ ಮನೆಗೆ ಅತ್ತೆ ಆಗಿದ್ದೇನೆ, ನಾನು ನನ್ನ ಮಗನ ಹುಟ್ಟಿ ಬೆಳೆಸಿ ಇಷ್ಟು ದೊಡ್ಡವ್ ಮಾಡಿದ್ರೆ ಇವಾಗ ಮದುವೆ ಮಾಡಿದ್ಮೇಲೆ ಅವ್ರ ಹೆಂಡತಿ ಕೇಳ್ತಾರೆ, ನನಗೆ ಕೇಳಲ್ಲ. ಈ ರೀತಿ ಏನ್ ಮಾಡ್ತಾರೆ, ಟೆನ್ಷನ್ ಇಂದ ಈ ಶುಗರ್ನ ಜಾಸ್ತಿ ಆಗಿದೆ. 100% ಅಲ್ಲಿ ಶುಗರ್ ಬರೋದಕ್ಕೆ ಕಾರಣ 30% ಆಗಿರ್ಬೋದಷ್ಟೇ, ಆದ್ರೆ 70% ಟೆನ್ಷನ್ ಇಂದಾನೇ ಬರುತ್ತೆ. ಇವಾಗ ಶುಗರ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಸ್ವೀಟ್ ಇರೋದು ಬಿಟ್ಬಿಡ್ತಾರೆ, ಆದ್ರೆ ಟೆನ್ಷನ್ ಮಾಡೋದಂತೂ ಬಿಡೋದಿಲ್ಲ. बच्चे ने गिलास गिराया, इतना गुस्सा करेंगे, तेरे को अकल नहीं, तुम कमा के लाके पता, गिलास था 10 रुपए का, गुस्सा करेंगे, हार्ट में प्रॉब्लम आएगा, 10 लाख रुपए का ऑपरेशन करना पड़ेगा। ಮಗು ಗೊತ್ತಿಲ್ಲದೆ ಗ್ಲಾಸ್ ಕೆಳಗಡೆ ಬೀಳಿಸ್ಬಿಟ್ಟಿದ್ದಾನೆ ಅನ್ಕೋ, ಅವಾಗ ತಾಯಿ ಎಷ್ಟು ನಿಮ್ಗೆ ಗೊತ್ತಾಗಲ್ವಾ ಅದು ಇದು ಅಂತ ಬೈತಾರೆ. ಆ ಒತ್ತಡದಲ್ಲಿ ಏನಾಗುತ್ತೆ, ಹಾರ್ಟ್ನಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಇವಾಗ ಗ್ಲಾಸ್ ಏನೋ ಒಂದು 10 ರೂಪಾಯಿ ಅದು ಬಿದ್ರು ಮನೆ ತಗೋಬಹುದು, ಆದ್ರೆ ಹಾರ್ಟ್ 10 ರೂಪಾಯಿಗೆ ಹೋಗೋದ್ರಲ್ಲಿ 10 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. इसलिए वास्तव में ब्रह्मा कुमारी का केंद्र एक बहुत बड़ा हॉस्पिटल है। ये मुरली पॉइंट, ये टैबलेट्स हैं। आज लोग जब बीमार पड़ते हैं तो कहाँ जाते हैं, हॉस्पिटल में। हाँ, तो
उस हॉस्पिटल में दवाई लेंगे, वहां से तो दवाएंगे, कहीं और से निकलेगी। जब तक व्यक्ति काम, क्रोध, लोभ, मोह, अहंकार इससे मुक्त नहीं होगा, बीमारियां कभी खत्म नहीं होगी, बीमारियां बढ़ती जाएगी। ऐसी बीमारी बढ़ रही जिसकी कोई दवाई भी नहीं है। इसलिए विकारों से मुक्त बनो, मन को निरोगी बनाओ, शरीर अपने आप निरोगी बन जाएगा। ಈಶ್ವರ್ಯ ಕೇಂದ್ರ ಒಂದು ಹಾಸ್ಪಿಟಲ್ ಆಗಿದೆ, ಮುರಳಿಯೇ ಟ್ಯಾಬ್ಲೆಟ್ಸ್ ಆಗಿದೆ. ನಮ್ಮಲ್ಲಿರುವಂತ ಎಲ್ಲಾ ರೋಗಗಳು ಮುಕ್ತ ಮಾಡಲಿಕ್ಕೆ ಒಂದೇ ಒಂದು ಸಾಧನ ಇರೋದು ಮುರಳಿ. ಆದ್ರೆ ಇವಾಗ ಎಂತ ರೋಗಗಳು ಬರ್ತಿದೆ ಅಂತಂದ್ರೆ ಅದಕ್ಕೆ ಮೆಡಿಸಿನ್ ಇಲ್ಲ ಹೊರಗಡೆ, ಆದ್ರೆ ತಂದೆ ಹತ್ರ ಎಲ್ಲರಿಗೂ ಕೂಡ ಮೆಡಿಸಿನ್ ಇದೆ. इसलिए बाबा कहते हैं ना, बच्चे हॉस्पिटल कम यूनिवर्सिटी खोलो। ये एक प्रकार की यूनिवर्सिटी भी है, यूनिवर्सिटी जहाँ प्रिंसेस का ट्रेनिंग दिया जाता है। जो इस विद्यालय में आएगा प्रिंसेस बनेगा। उसके बाद हॉस्पिटल कम यूनिवर्सिटी ಅಂತ ತೆರೆದಿದೆ. ಇದು ಹಾಸ್ಪಿಟಲ್ ಕೂಡ ಹೌದು ಮತ್ತೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯವೂ ಕೂಡ ಹೌದು. ಈ ವಿಶ್ವವಿದ್ಯಾಲಯದಲ್ಲಿ ರಾಜಕುಮಾರಿ ಆಗುವಂತ ಟ್ರೈನಿಂಗ್ ಅನ್ನು ಕೊಡ್ತಾರೆ. जैसे उस IIT में, इंजीनियरिंग कॉलेज में किसी को अगर एडमिशन मिलता है तो क्या करते हैं, लड्डू पेड़ा बांटते हैं। नौकरी नहीं लगी, केवल एडमिशन मिला। और आपको कहाँ मिला एडमिशन? प्रिंसेस के कॉलेज में। लड्डू पेड़ा बांटा है आप लोगों ने कभी? नशा ही नहीं है। हाँ? अगर यहाँ फेल भी हो जाएंगे तो भी सत्य में जरूर जाएंगे, प्रिंसेस बनेंगे। वहां तो फेल हो गए तो नौकरी, पास हो गए तो भी नौकरी नहीं मिलती। फेल तो की तो बात यार, 5-5 घंटा बैठते हैं या तो 1 घंटा बैठने के लिए तो भी नहीं आते समय पर। हाँ, आज सवेरे का रिजल्ट मैंने देखा, मुझे बहुत ये लगा थोड़ा। मैंने कहा कल इतना गला फाड़ के सुनाया, रिजल्ट में कोई नहीं आया। मैं तो 6:30 बजे बराबर पहुंचा था। मेरे को आदत है, बिल्कुल मैं कहीं भी हो पहुंच जाता हूँ। कैसे स्टूडेंट, इसलिए केवल सुनना अलग चीज है, जब तक प्रैक्टिकल में नहीं लाएंगे कोई परिवर्तन नहीं आने वाला है। ಇವಾಗ ಹೊರಗಡೆ IIT ಯೂನಿವರ್ಸಿಟೀಸ್ ಅಲ್ಲೆಲ್ಲ ಸ್ಕೂಲ್ ಅಡ್ಮಿಷನ್, ಕಾಲೇಜ್ ಅಡ್ಮಿಷನ್ ಮಾಡ್ಕೊಂಡ್ರೆ ಸಾಕು, ಅಕಸ್ಮಾತ್ ಅವ್ರಿಗೆ ಸೀಟ್ ಸಿಕ್ಕಿದೆ ಅಂತಂದ್ರೆ ಎಷ್ಟು ಖುಷಿಯಾಗಿ ಸ್ವೀಟ್ಸ್ ಎಲ್ಲ ಹಂಚ್ತಾರೆ. ಇಲ್ಲಿ ಬಂದ ಇವತ್ತು ಸ್ವೀಟ್ ಹಂಚಿದ್ರ ಅಂತ ಕೇಳ್ತೀವಿ. ಅದಕ್ಕಿಂತ ದೊಡ್ಡದಲ್ವಾ ಇದು? ನಿಮ್ಗೆ ನಶೆ ಇತ್ತ? ಅಲ್ಲಿ ಇಲ್ಲಿ ಇಂಥ ಸ್ಕೂಲ್ ಇದೆ ಅಂತಂದ್ರೆ ಇದರಲ್ಲಿ ಫೇಲ್ ಆದ್ರೂ ಕೂಡ ಯಾವ್ದೊಂದು ಪದವಿ ಸಿಗುತ್ತೆ, ರಾಜ್ಕುಮಾರ್ ಆಗ್ತೀವಿ, ಸಚಿವಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ. ಆದ್ರೆ ಇಲ್ಲಿ ಫೇಲ್ ದೂರದ ಮಾತು, ಪಾಸ್ ಆದ್ರೂ ಕೂಡ ಜಾಬ್ ಸಿಗೋದಲ್ಲಿ ಕಷ್ಟ. ಮತ್ತೆ ಆ ಸ್ಕೂಲಲ್ಲಿ 5 ಗಂಟೆ 8 ಗಂಟೆ ಎಷ್ಟು ಕಾಲ ಅವ್ರು ಕುತ್ಕೊಂಡು ಕ್ಲಾಸ್ ಕೇಳ್ತಾರೆ. ಈ 1 ಗಂಟೆ ಕ್ಲಾಸ್ ಕೇಳ್ತೀವಿ ಅಂದ್ರೂ ಕೂಡ ಯಾರು ಬರಲ್ಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾನು ಏನಿರ್ಬೇಕು, ನಶೆ ಇರಬೇಕು. ನೆನ್ನೆ ಅನ್ನೋರು ಹೇಳ್ತಿದ್ದಾರೆ, ನಾನು ಗಂಟೆ ಕಿಡ್ಸ್ಕೊಂಡು ನೆನ್ನೆ ಹೇಳಿದೆ 6:15 ಎಲ್ಲರೂ ಕೂಡ ಬರಬೇಕು, ಅರ್ಧ ಗಂಟೆ ಕ್ಲಾಸ್ಗಿನ ಮುಂಚೆ ಬರಬೇಕು ಅಂತ. ರಿಸಲ್ಟ್ ಅಲ್ಲಿ ಯಾರು ಬಂದಿಲ್ಲ ಅಂತ, ಕೆಲವರು ಬಂದಿದ್ರು, ಆದ್ರೆ ಮೆಜಾರಿಟಿ ಬಂದಿಲ್ಲ. ಅದಕ್ಕೆ ಅರ್ಥ ಏನು, ಕೇಳುವುದಕ್ಕಿಂತ ಜಾಸ್ತಿ ಅಥವಾ ನಾವೇನನ್ನು ಕೇಳಿರ್ತೀವೋ ಅದನ್ನ ನಾವು ಧಾರಣೆಯಲ್ಲಿ ತರಬೇಕು, ಆವಾಗ ಪರಿವರ್ತನೆ ಅನ್ನೋದು ಆಗುತ್ತದೆ. मैं कोई गांव में गया था, गांव छोटा सा गांव है, वहाँ सवेरे 6:30 से 7 यूं चलता है, 7 से 8 मुरली। वहाँ 6:30 बजे होते हैं हॉल का दरवाजा बंद हो जाता है, उसके बाद किसी को एंट्री नहीं, क्योंकि ये प्रिंसेस का कॉलेज। हम तो स्कूल में भी देखते थे, अगर कोई बच्चा प्रेयर में नहीं आता, टीचर इतनी पिटाई करता था, बहुत पिटाई करता था। लेकिन यहाँ तो टीचर देखता है ऊपर से, लेकिन पिटाई सब गिन कर रखता है। इसी दिन ये नहीं आया एब्सेंटी, धर्मराजपुरी में एक दिन दिखा करके आपको पिटाई करेगा। इसलिए अटेंशन से पढ़ना, बिल्कुल अटेंशन, क्योंकि पढ़ाई यही है। भक्ति मार्ग में कितना नहा करके, कहीं तो ऐसे ऐसे करके जाओ, नारियल लेके जाओ, अगरबत्ती लेके जाओ, किसी गुरुजी की पाँव धुलाई करो, यहाँ तो कुछ नहीं है, ना नारियल लाना है ना कुछ लाना है। लेकिन तो भी हम एकदम ढीले बनते जा रहे हैं। इसलिए एक्टिव स्टूडेंट बनना। ಹೊರಗಡೆ ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಪರಿಶ್ರಮ ಪಡ್ತಾರೆ, ಇಲ್ಲಿ ನಮ್ಗೆ ಯಾವುದೇ ಪರಿಶ್ರಮ ಇಲ್ಲ ಅನ್ನೋದು ಸೆಂಟ್ರಲ್ಲಿ ಹೋಗಿರೋ ಘಟನೆಯಲ್ಲಿ ಹೇಳ್ತಿದ್ದಾರೆ. ಅಲ್ಲಿ 6:30 ಇಂದ 7 ಗಂಟೆವರೆಗೂ ಯೋಗ, 7 ರಿಂದ 8 ಕ್ಲಾಸು,
ಆದರೆ ಅಲ್ಲಿ 6:30 ಆಗಿದ ತಕ್ಷಣ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟ. ಯಾಕೆಂದ್ರೆ ಇದು ಎಂತ ಟ್ರೈನಿಂಗ್ ಕೊಡ್ತಿರೋದು, ರಾಜ್ಕುಮಾರಿ ಆಗುವಂತ ಟ್ರೈನಿಂಗ್ ಕ್ಲಾಸ್. ಇಲ್ಲಿಗೆ ನಾವು ಅಷ್ಟು ತಡವಾಗಿ ಬರ್ಬೋದಾ? ಇಲ್ಲ. ಅದಕ್ಕೋಸ್ಕರ ಆ ರೀತಿ ನಾವು ಡಿಸಿಪ್ಲೈನ್ ಕೂಡ ಕಲ್ತ್ಕೊಳ್ಬೇಕು ಅಂತ ಹೇಳ್ತೀವಿ. मैं पंजाब में कभी जाता हूँ दिसंबर जनवरी में, वहाँ नाक से मुंह से धुआं निकलता है, इतनी ठंडी होती है वहाँ, इतना ठंडी होता है, तो भी भाई बहने सवेरे सवेरे बिल्कुल आकर के क्लास में बैठते हैं। कई स्कूल में भी सब जाते हैं बच्चे, वो छोटे से बच्चे थैला लटका करके हूँ करके ऐसा पकड़ करके जाते हैं। लेकिन यहाँ इसीलिए हमें 1 घंटे योग का और मुरली का, ये अगर इतना भी ठीक करते हैं परिवर्तन आएगा। ये पॉजिटिव बातों से परिवर्तन आएगा। ಪಂಜಾಬ್ನಲ್ಲಿ ಎಷ್ಟು ಬಿಸಿಲು ಇರ್ತಂದ್ರೆ ಕಿವಿಯಿಂದ ಮೂಗಿನಿಂದ ಹೊಗೆ ಬರ್ತಾ ಇರ್ತಂತೆ, ಅಷ್ಟು ಬಿಸಿಲು ಇರುತ್ತಂತೆ, ಬಿಸಿ ಇರುತ್ತಂತೆ. ಆದರೂ ಕೂಡ ಸೆಂಟರ್ಗೆ ಕ್ಲಾಸ್ ಟೈಮಿಗೆ ಬರ್ತಾ ಇರುತ್ತೆ. ಚಿಕ್ಕ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ, ಅಷ್ಟು ಭಾರ ಹೊತ್ಕೊಂಡು ಬುಕ್ಸ್ ಹೊತ್ಕೊಂಡು ಹೋಗ್ತಾರೆ. ಆದರೆ ಈಗ ನಮಗೆ ಯಾವುದು ಕೂಡ ಪರಿಶ್ರಮ ಇಲ್ಲ, ಎಲ್ಲ ಸೌಕರ್ಯ ಇದೆ. ಅದಕ್ಕೋಸ್ಕರ ಅದನ್ನು ಕಲಿತು ನಾವು ಪಡ್ಕೊಳ್ಬೇಕು ಅಂತಂದರೆ ಟೈಮ್ಗೆ ಕ್ಲಾಸ್ಗಿನ ಮುಂಚೆ ಬಂದು ಯೋಗ ಮಾಡಿ ಪ್ರತಿದಿನ ಕೂಡ ಕ್ಲಾಸ್ಗೆ ಎಷ್ಟು ನಿಯಮವನ್ನು ನಾವು ಪಾಲನೆ ಮಾಡಿಕೊಂಡು ಎಷ್ಟು ಜೀವನದಲ್ಲಿ ಪರಿವರ್ತನೆ ಅನ್ನೋದು ನೋಡ್ಬೋದು. हमने विदेश में भी देखते हैं, विदेश में 80-90 किलोमीटर दूर से भाई बहने क्लास सुनने के लिए जाते हैं कार ड्राइविंग करके, और यहाँ तो 80-90 से कोई आता ही नहीं होगा। 5-4 किलोमीटर 2 किलोमीटर से भी आने के लिए ढीले ढाले चलेंगे। उसके लिए वो लोग क्या करते हैं, खाना भी उनको एक बार संडे के दिन बनाएंगे, फ्रिज में रखेंगे, लेकिन क्लास कभी मिस नहीं करेंगे। ये है पढ़ाई, क्योंकि यहाँ जो आने वाले स्टूडेंट, उनका नाम जब तक सूरज चांद रहेगा उनका नाम अमर रहेगा। ಹೊರಗಡೆ ಫಾರಿನಲ್ಲೂ ಕೂಡ ಎಂಥ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಅಲ್ಲಿ ಸೆಂಟರ್ಸ್ ಎಲ್ಲ ಕೂಡ 29 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಆದರೂ ಕೂಡ ಕ್ಲಾಸಿಗೆ ಮಿಸ್ ಮಾಡದೆ ಅವ್ರು ಅಷ್ಟು ದೂರದಿಂದ ಬರ್ತಾರೆ. ಈಗ ಅಷ್ಟು ದೂರ ಬೇಕಾಗಿಲ್ಲ, 4-3 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಕೂಡ ಬರಲಿಕ್ಕೆ ಕಷ್ಟಪಡುತ್ತೆ. ಯಾಕೆ? ಇದು ಎಷ್ಟೊಂದು ಶ್ರೇಷ್ಠ ವಿದ್ಯಾಲಯ. ಇಲ್ಲಿ ನಾವು ಒಂದ್ಸತಿ ವಿದ್ಯಾರ್ಥಿ ಆಗಿದ್ದೀವಿ ಅಂತಂದ್ರೆ, ತಂದೆ ಮಕ್ಕಳು ಆಗಿದ್ದೀವಿ ಅಂತಂದ್ರೆ, ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ ಅವ್ರ ಹೆಸರು ಅಮರವಾಗಿರುತ್ತೆ. गीता में कृष्ण अर्जुन को कहता है, अर्जुन ये युद्ध करते करते तुम हार भी जाओगे, स्वर्ग में जरूर जाओगे। अगर जीत जाओगे तो ऊंचा पद मिलेगा। वास्तव में इस युद्ध की, संगम युग के युद्ध की बात है, जो हम विकारों के साथ युद्ध कर रहे हैं। अगर युद्ध करते करते अगर कोई संस्कार में हार भी गए तो भी सतयुग में स्वर्ग में जरूर जाएंगे। अगर उसके ऊपर जीत प्राप्त करेंगे तो ऊंच पद मिलेगा। इसलिए युद्ध से कभी भागो नहीं, छोड़ना नहीं कभी भी इस ज्ञान को, आते रहना। ಹೊರಗಡೆ ಕೂಡ ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಹೇ ಅರ್ಜುನ, ನೀನು ಈ ಯುದ್ಧ ಮಾಡ್ತಾ ಮಾಡ್ತಾ ನೀನು ಸೋತು ಹೋಗಿದ್ರು ಸಹ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ನೀನು ಗೆಲ್ಲದ್ರೆ ಆ ಸ್ವರ್ಗದಲ್ಲಿ ಉನ್ನತ ಪದವಿಯನ್ನು ಪಡಿತೀಯಾ ಅಂತ ಹೇಳಿದ್ರು. ಅದು ಈ ಸಂಗಮಯುಗದ ಗಾನವೇ ಅಲ್ವಾ? ಇಲ್ಲಿ ನಾವು ವಿಕಾರಿಗಳ ಜೊತೆಯಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ನಾವು ಸೋತು ಹೋಗಿದ್ರು ಕೂಡ ಸ್ವರ್ಗಕ್ಕೆ ಹೋಗ್ತೀವಿ, ಆದರೆ ಇದರಲ್ಲಿ ನಾವು ಗೆಲ್ಲದ್ರೆ ಉನ್ನತ ಪದವಿಯನ್ನು ಪಡಿತೀವಿ ಅಂತ ಹೇಳ್ತೀವಿ. इसलिए आत्मा का भोजन है ईश्वरीय महावाक्य। जब तक ये महावाक्य सुनना, उसके बाद में रिवाइज करना सारा दिन, यह शुद्ध भोजन। और ये जितना रिवाइज करेंगे, सोचेंगे, उतना आपके संकल्प पॉजिटिव चलेंगे। देखिए ಇಲ್ಲಿ ನಾವು ನಮ್ಮ ಸಂಕಲ್ಪಗಳೇನಿರಬೇಕು ಪಾಸಿಟಿವ್ ಇರಬೇಕು. ನೋಡಿ, ಓದೋದು, ಅದರ ಬಗ್ಗೆ ವಿಚಾರ ಮಾಡೋದಿದೆ ಸಕಾರಾತ್ಮಕವಾಗಿರಬೇಕು ಅಂತ ಹೇಳ್ತಾರೆ. इसलिए हमें रोज जो सुनते हैं, जैसे गाड़ी के अंदर पेट्रोल डाल दो, वही पेट्रोल का पाइप ड्राइवर के मुंह में डालो तो क्या हो जाए? गाड़ी का भोजन अलग है, ड्राइवर का भोजन अलग है। गाड़ी का भोजन है पेट्रोल डीजल, ड्राइवर का भोजन है सब्जी दाल रोटी। इसी तरह शरीर गाड़ी है, इसका भोजन है सब्जी दाल रोटी, लेकिन इसका जो ड्राइवर आत्मा, इसका भोजन है ये मुरली के महावाक्य। ಪೆಟ್ರೋಲ್ ತಗೊಂಡೋಗಿ ಡ್ರೈವರ್ ಬಾಯಲ್ಲಿ ಹಾಕಿದ್ರೆ ಏನಾಗುತ್ತೆ? ಗಾಡಿಯ ಭೋಜನವೇ ಬೇರೆ, ಡ್ರೈವರಿನ ಭೋಜನವೇ ಬೇರೆ ಆಗಿದೆ ಅಲ್ವಾ? ಡ್ರೈವರಿನ ಭೋಜನ ಬೇರೆ, ತರಕಾರಿ ಅಲ್ವಾ? ಅದೇ ರೀತಿ ಈ ಶರೀರವನ್ನು ನಡೆಸುವಂತ ಆತ್ಮನು ಕೂಡ, ಡ್ರೈವರ್ಗೂ ಕೂಡ ಆಹಾರ ಬೇರೆ ಆಗಿದೆ, ಆಹಾರವೇ ಆಗಿದೆ ಮುರಳಿ। इसलिए वर्तमान समय मुरली को सुन करके और इस प्रमाणे हमें क्या करना है? श्रेष्ठ संकल्प, पॉजिटिव संकल्प चलाना है।
ವರ್ತಮಾನ ಸಮಯದಲ್ಲಿ ಮುರುಳಿಯನ್ನು ಕೇಳ್ತಾ ನಾವು ಶ್ರೇಷ್ಠ ಸಂಕಲ್ಪ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಬೇಕಾಗಿದೆ. बाबा कहते हैं आगे चल करके मेरे बच्चों के चेहरे म्यूजियम का काम करेंगे, लेकिन कौन से चेहरे? जो सदा पॉजिटिव रहता है, सकारात्मक रहता है, उसके चेहरे से परमात्मा की प्रत्यक्षता होगी. ಬಾಬಾ ಹೇಳ್ತಾರಲ್ಲ, ಮಕ್ಕಳ ಮುಖದಿಂದಲೇ ಮ್ಯೂಸಿಯಂ ಆಗಿ ತಯಾರಾಗುತ್ತೆ, ಅದರಿಂದಲೇ ಪ್ರತಿಷ್ಠೆ ಆಗುತ್ತೆ ಅಂತ. ಆದರೆ ಎಂಥ ಮಕ್ಕಳದು ಯಾರು ತಂದೆ ಹೇಳಿದಂಗೆ ನಡೆದು ಪೂರ್ತಿಯಾಗಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಿರ್ತಾರೆ, ಮುರುಳಿಯನ್ನು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಿರ್ತಾರೆ, ಸಕಾರಾತ್ಮಕವಾಗಿರ್ತಾರೆ, ಅಂಥವರ ಮಕ್ಕಳ ಮುಖದಿಂದ ತಂದೆ ಪ್ರತ್ಯಕ್ಷತೆ ಆಗುತ್ತೆ. इसलिए सर हमें पॉजिटिव रहना है, और जो सारा दिन पॉजिटिव है वो कर्म योगी है, निगेटिव है वो कर्म योगी नहीं बन सकता. इतना ही नहीं, योग में बैठा है तो भी उसका योग बाबा से नहीं लगेगा. शुरू तो करेंगे मैं आत्मा हूँ शांत स्वरूप हूँ, फिर कहेंगे मेरे रूप में क्यों बोला, फिर कहेंगे ठीक है मैं आत्मा हूँ शांत स्वरूप हूँ, फिर कहेंगे सबके बीच में क्यों बोला, फिर कहेंगे ठीक है मैं आत्मा हूँ, फिर कहेंगे पहले 15 दिन पहले भी तो बोला था. योग नहीं लगे तो योग न लगने का कारण है मन में चलने वाले निगेटिव विचार. ಸಕಾರಾತ್ಮಕವಾಗಿರುವಂತವರು ಸದಾ ಕರ್ಮಯೋಗಿಯಾಗಿರ್ತಾರೆ, ನಕಾರಾತ್ಮಕವಾಗಿರುವಂತವರು ಕರ್ಮಯೋಗಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ಕುಳಿತು ಯೋಗ ಮಾಡುವ ಸಮಯದಲ್ಲೂ ಕೂಡ ಅನ್ಕೊಳ್ತಾರೆ, ನಾನು ಆತ್ಮ, ನಾನು ಹಿಂಗಿದ್ದೇನೆ ಹಂಗಿದ್ದೇನೆ ಅಂತ. ಆ ರೀತಿ ವಿಚಾರ ಮಾಡ್ತಾ ಮಾಡ್ತಾ ಇವ್ರು ಯಾಕೆ ಹಿಂಗಂದ್ರು ಅಂತ ಆ ಮಾತಿನವರು. ಸರಿ ಅದು ಬೇಡ ಅಂತ ಮತ್ತೆ ಯೋಗದಲ್ಲಿ ಕುತ್ಕೊಂಡ್ರು ಕೂಡ ಅವ್ರು ಯಾಕೆ ಎಲ್ಲರ ಮುಂದೆ ಹೇಳಿದ್ರು. ಈ ರೀತಿ ನೆಗೆಟಿವ್ ವಿಚಾರ ಏನಾಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ. आज और एक नई बीमारी निकली है, ब्रेन हेमरेज. ब्रेन हेमरेज किसको होता है? हमारे ब्रेन में बालों से भी महीन नसें होती है, और वो क्या काम करते हैं? खून सप्लाई होता है. लेकिन जब व्यक्ति ज्यादा सोचता है, निगेटिव सोचता है, जब ज्यादा सोचता है तो उस नसों से तेजी से खून बहना शुरू हो जाता है, और जब तेजी से खून बहता है वो नाजुक नसें फट जाती है, पूरा ब्रेन में खून उठता है, और उसका कोई इलाज नहीं है. इसलिए कोई भी बात आ जाए, कुछ भी हो जाए, अपने विचारों पर, मन पर कंट्रोल रखो, पॉजिटिव सोचो. ಈಗ ಹೊಸ ಡಿಸೀಸ್ ಬಂದಿದೆ ಬ್ರೈನ್ಗೆ ಸಂಬಂಧಿತವಾಗಿರೋದು. ಅದರಲ್ಲಿ ಹೇಗೆ ಅಂತಂದ್ರೆ ನಮ್ಮ ಬ್ರೈನ್ ನಲ್ಲಿ ನಮ್ಮ ಕೂದಲಿಂದ ಕೂಡ ಸಣ್ಣದಾಗಿರುವಂತಹ ನರಗಳಿದೆ, ಅದರಿಂದ ಬ್ಲಡ್ ಸಪ್ಲೈ ಅನ್ನೋದು ಆಗ್ತಾ ಹೋಗುತ್ತೆ. ಯಾವಾಗ ಯಾವುದೊಂದು ಸಮಸ್ಯೆ ನಾವು ಪರಿಸ್ಥಿತಿ ನಾವು ಬಂದಾಗ ಅದ್ರ ಬಗ್ಗೆ ವಿಚಾರ ಮಾಡಿ ಆಗುತ್ತೆ, ಅದರಿಂದ ಏನಾಗುತ್ತೆ ಬ್ಲಡ್ ಅನ್ನೋದು ಜೋರಾಗಿ ಪಾಸ್ ಆಗೋ ಸ್ಟಾರ್ಟ್ ಮಾಡಿಬಿಡುತ್ತೆ, ಅದರಿಂದ ನರಗಳು ಏನಾಗುತ್ತೆ ಒಡೆದೋಗ್ಬಿಡುತ್ತೆ, ಅವಾಗ ಪೂರ್ತಿ ಬ್ರೈನ್ ಎಲ್ಲ ಏನಾಗುತ್ತೆ ರಕ್ತ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವೇನ್ ಮಾಡಬೇಕು, ಯಾವುದೇ ಪರಿಸ್ಥಿತಿ ಬಂದರೂ ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಮನಸ್ಸು ಬುದ್ಧಿ ಮೇಲೆ ಕಂಟ್ರೋಲ್ ಅನ್ನೋದು ನಮಗೆ ಇರಬೇಕು. तो कैसा पता चलेगा मैं पॉजिटिव या निगेटिव? ಹೆಂಗ್ ಗೊತ್ತಾಗುತ್ತೆ ಇದು ಪಾಸಿಟಿವ್ ಆಗಿದೆ ಇದು ನೆಗೆಟಿವ್ ಆಗಿದೆ, ಸಕಾರಾತ್ಮಕವಾಗಿದೆ ಅಥವಾ ನಕಾರಾತ್ಮಕವಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? अगर आपका जीवन नकारात्मक है, आपके दिल में बाबा नहीं बैठेगा. अर्जुन के रथ में कृष्ण बैठा था, दुर्योधन के रथ में नहीं बैठा था. दुर्योधन है निगेटिव का प्रतीक और अर्जुन है पॉजिटिव. उसके लिए 17 दिन लगे, उसको 18 दिन पॉजिटिव बनाने के लिए. पहले तो बहुत संबंधी, गुरु, चाचे, मामे सबको दिल में बिठाया था, लेकिन जब 18 दिन हो गया तब जाकर के उसने क्या किया. आज उसको तो 18 दिन लगे थे, लेकिन हमें 87 सालों से बाबा पढ़ाना है. 18 साल तो क्या, कितना साल हो गया, अभी भी हम नष्ट मोहा नहीं बने, निगेटिव को नहीं निकाला. अगर मैं निगेटिव हूं तो मेरे दिल में बाबा नहीं बैठेगा. जब दिल में भगवान नहीं है तो आने वाले महाभारत के समय बाबा की मदद हमें नहीं मिलेगी. इसलिए बाबा को दिल में बिठाने के लिए पॉजिटिव बनो, दिल को स्वच्छ रखो. एक व्यक्ति के प्रति भी मेरे मन में कोई निगेटिव बातें ना हो, वो है योगी. ನಕಾರಾತ್ಮಕವಾಗಿ ಇರೋರಲ್ಲಿ ತಂದೆ ಇರುವುದಿಲ್ಲ ಅಂತ ಹೇಳ್ತಾರೆ, ಅವ್ರ ಹೃದಯದಲ್ಲಿ ತಂದೆ ಇರುವುದಿಲ್ಲ. ಸಕಾರಾತ್ಮಕವಾಗಿ ಯಾರಿರ್ತಾರೋ ಅವ್ರ ಹೃದಯದಲ್ಲಿ ತಂದೆ ಇರ್ತಾರೆ ಅಂತ. ಅದಕ್ಕೆ ಮಹಾಭಾರತದಲ್ಲೂ ಕೂಡ ತೋರಿಸಲಾಗುತ್ತೆ, ಕೃಷ್ಣ ಅರ್ಜುನನ ರಥದಲ್ಲಿ ಇದ್ದ, ಆದ್ರೆ ದುರ್ಯೋಧನನ ರಥದಲ್ಲಿ ಇರಲಿಲ್ಲ. ಯಾಕೆಂದ್ರೆ ದುರ್ಯೋಧನ ನಕಾರಾತ್ಮಕ ಪ್ರತಿರೂಪ ಅಂತ ಹೇಳ್ತಿದ್ದಾರೆ. ಅರ್ಜುನನೂ ಸಹ 18 ದಿನಗಳಾಯ್ತು
ಏನೋ ಇವರು ನನ್ನ ತಾತ, ಇವರು ನನ್ನ ಮಾಮ, ಇವರು ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಈ ಭಾವನೆಗಳೆಲ್ಲ ಮರೆಯೋದಕ್ಕೆ 15 ದಿನಗಳು ಬೇಕಾಗಿತ್ತು. ಆದರೆ ನಮಗೆ 15 ದಿನ ದೂರದ ಮಾತು 87 ವರ್ಷ ಆಗ್ತಾ ಬಂದಿದೆ. ಇನ್ನೂ ಕೂಡ ನಾವು ಅದರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅದಕ್ಕೋಸ್ಕರ ಯಾರ ಹೃದಯದಲ್ಲಿ ತಂದೆ ನಿಲಯ ಮಾಡ್ತಾರೋ ಅವರು ಸಕಾರಾತ್ಮಕವಾಗಿದ್ದಾರೆ ಅಂತ ಅರ್ಥ. निगेटिव वाला जेलों की चक्कर काटता है, कुछ न कुछ अपराध हो जाता है उसे, फिर पुलिस स्टेशन की भी चक्कर काटेगा, फिर कोर्ट कचहरी की चक्कर काटेगा, हॉस्पिटल की चक्कर काटेगा, उसका जेब खाली तो खाली। ये सारी चीजें जेब काटने वाली जगह है। ನಕಾರಾತ್ಮಕವಾಗಿರುವಂತವರು ಜೈಲಿಗೆ, ಹಾಸ್ಪಿಟಲ್ಗೆ, ಕೋರ್ಟ್ಗಳಿಗೆ ಈ ರೀತಿ ಎಲ್ಲಾ ಕಡೆ ಅಲೆದಾಡ್ತಾ ಅವ್ರ ಜೋಬನ್ನು ಖಾಲಿ ಮಾಡ್ಕೊಳ್ತಾ ಇರ್ತಾರೆ. यहाँ आने के लिए बुला तो कहेंगे टाइम ही नहीं है। अब कोर्ट कचहरी जाने के लिए, पुलिस स्टेशन जाने के लिए उसके लिए टाइम मिल जाता है। ಇಲ್ಲಿಗೆ ಬನ್ನಿ ಅಂತ ಕರೆದ್ರೆ ಹೇಳ್ತಾರೆ ನನಗೆ ಟೈಮೇ ಇಲ್ಲ. ಆದ್ರೆ ಕೋರ್ಟ್ ಕಚೇರಿ, ಪೊಲೀಸ್ ಸ್ಟೇಷನ್ ಕರೆದ್ರೆ ಅಲ್ಲಿ ಹೋಗ್ತಾ ಇರ್ತಾರೆ. यहाँ आओ, कहीं जाने की जरूरत नहीं पड़ेगी। ನೀವು ಇಲ್ಲಿಗೆ ಬಂದರೆ ಮತ್ತೆ ಎಲ್ಲಿಗೂ ಹೋಗುವಂತ ಅವಶ್ಯಕತೆ ಇರುವುದಿಲ್ಲ. बाबा का ज्ञान केवल सत्युग में जाने के लिए नहीं है, हेल्दी, वेल्दी और हैप्पी बनाने के लिए ज्ञान है। ಬಾಬಾರವರ ಜ್ಞಾನ ಕೇವಲ ಸಚಿವಕ್ಕೆ ಹೋಗೋದಕ್ಕೆ ಅಲ್ಲ, ಹೆಲ್ದಿ, ವೆಲ್ದಿ, ಎವರ್ ಹ್ಯಾಪಿಯಾಗಿ ಮಾಡಲಿಕ್ಕೆ, ಆರೋಗ್ಯ, ಐಶ್ವರ್ಯ, ಸದಾ ಆನಂದವಾಗಿರ್ಲಿಕ್ಕೆ ನಮಗೆ ಜ್ಞಾನವಿದೆ. 3 प्रकार की बीमारी, एक मन का बीमारी, दूसरा तन की बीमारी, तीसरी सामाजिक बीमारी, संबंधों की बीमारी। और जो तीनों में से कोई भी बीमारी है वो सुखी नहीं है, वो दुखी। 3 ಪ್ರಕಾರದ ರೋಗವಿದೆ. ಒಂದು ಮನಸ್ಸಿಗೆ, ಇನ್ನೊಂದು ತನುವಿಗೆ, ಇನ್ನೊಂದು ಸಂಬಂಧಗಳಲ್ಲಿ ನಮಗೆ ರೋಗ. ಈ 3 ಪ್ರಕಾರದಲ್ಲಿ ಯಾವುದೊಂದು ಪ್ರಕಾರದಲ್ಲೂ ರೋಗ ಇದ್ರೂ ಕೂಡ ಅವರು ಸದಾ ಸುಖಿಯಾಗಿರಲಿಕ್ಕೆ ಸಾಧ್ಯವಿಲ್ಲ, ಅವರು ದುಃಖಿಯಾಗಿ ಇರ್ತಾರೆ. और उसमें से भी सबसे ज्यादा जिसका मन बीमार है उसका तन बीमार ऑटोमेटिकली बढ़ जाता है, और जिसका तन बीमार है सुखी नहीं है। इसलिए वर्तमान समय मन, मुझे लगता है कुछ दिन पहले संडे की एक मुरली चली थी, सर्व संबंध, संपत्ति और सेहत, ये 3 चीजें जिसकी अच्छी है वो संतुष्ट है। 8-10 दिन पहले, 15 दिन पहले मुरली चली। ಹೀಗೆ 3 ಪ್ರಕಾರದಲ್ಲೂ ಕೂಡ ನಾವು ರೋಗದಿಂದ ಮುಕ್ತರಾಗಿರ್ಬೇಕು, ಅವಾಗಲೇ ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಬಾಬಾರವರು ಅವೇಕ ಮುರಿಯಲು ಕೂಡ ಹೇಳ್ತಾರಲ್ಲ, ಸರ್ವ ಸಂಬಂಧ, ಸಂಪತ್ತು ಎಲ್ಲವೂ ಕೂಡ, ಸಂಬಂಧ, ಸಂಪತ್ತು, ಯಾರು ತಂದೆ ಜೊತೆ ಇರ್ತಾರೋ ಅವ್ರು ಸದಾ ಸುಖಿಯಾಗಿರ್ತಾರೆ ಅಂತ ಬಾಬಾ ಮುರಿಯಲು ಕೂಡ ತಿಳಿಸ್ತಾರೆ. संपत्ति मतलब बाबा ने ये नहीं कहा कि ये धन संपत्ति की बात नहीं, जिसके पास गुण और शक्ति की संपत्ति है वही संतुष्ट है। वो संपत्ति होने से और ही लोग डिप्रेशन में और दुखी हैं। ये संपत्ति जिसके पास है, कौन सी? गुण और शक्तियां, और सर्वस बाबा के साथ सर्व संबंध, एक भी संबंध की कमी है तो भी संतुष्टता नहीं। और सेहत मतलब शरीर की सेहत की बात नहीं, आत्मा की सेहत जिसकी अच्छी है वही सुखी है। नहीं तो कहीं तो मिलिट्री मैन आए, है पुलिस वाला, है मिलिट्री मैन वाला, दुखी है, टेंशन में है, शराब पीता है, नशा करता है, क्योंकि मन से दुखी है। ಸಂಬಂಧ, ಸಂಪತ್ತು, ಆರೋಗ್ಯ ಈ 3 ಕೂಡ ಬೇಕು ಅಂತ ಬಾಬಾ ಹೇಳಿದ್ರು. ಸಂಬಂಧ ಅಂತ ಬಂದಾಗ ಯಾವ ಸಂಬಂಧ? ಸ್ಥೂಲವಾಗಿರುವಂತ ಸಂಬಂಧ ಅಲ್ಲ, ನಮ್ಮ ಸರ್ವ ಸಂಬಂಧಗಳು ಕೂಡ ತಂದೆ ಜೊತೆಲಿ ಜೋಡಣೆ ಆಗಿರ್ಬೇಕು. ಮತ್ತೆ ಸಂಪತ್ತು ಅಂತ ಬಂದಾಗ ಸ್ಥೂಲ ಧನ ಅಲ್ಲ, ಯಾರ ಹತ್ರ ಧನ ಇರುತ್ತದೆಯೋ ಅವ್ರು ಇನ್ನ ಟೆನ್ಷನ್ ಇರ್ತಾರೆ, ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಗುಣ, ಶಕ್ತಿಗಳು ಎನ್ನುವಂತ ಸಂಪತ್ತು ಜಾಸ್ತಿ ಇರೋರಲ್ಲಿ ಸಂತುಷ್ಟತೆ ಅನ್ನೋದು, ಅಂದ್ರೆ ಖುಷಿ ಅನ್ನೋದು ಇರುತ್ತದೆ ಅಂತ. ಮತ್ತೆ ಇನ್ನೊಂದು ಯಾವುದು? ಸಂಬಂಧ, ಸಂಪತ್ತಿ, ಆರೋಗ್ಯ. ಆರೋಗ್ಯ ಅಂತಂದ್ರೆ ಒಂದು ಮಿಲಿಟರಿ ಮ್ಯಾನ್ ಬರ್ತಾರೆ, ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಇರ್ತಾರೆ, ಆದ್ರೆ ಅವರು ಸುಖಿಯಾಗಿದ್ದಾರೆ ಅಂತ ಅದ್ರ ಅರ್ಥ. ಅವ್ರು ಎಷ್ಟೊಂದು ದುಃಖಿತರಾಗಿರ್ತಾರೆ, ನಶೆ ಎಲ್ಲ ಕೂಡ ತೆಗೆದುಕೊಳ್ತಿರ್ತಾರೆ. ಅದಕ್ಕೋಸ್ಕರ ಆ ಆರೋಗ್ಯ ಅಲ್ಲ ಅಂತ ಹೇಳ್ತಿದ್ದಾರೆ. ಆತ್ಮಿಕವಾಗಿರುವಂತ ಆರೋಗ್ಯ ಮೂರೂ ಇದೆ ಅಂತಂದ್ರೆ ನಾವು ಸದಾ ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ. और ये 3 बीमारी को ठीक करने का साधन है सकारात्मक बनो। बस सकारात्मक बनो, आपका मन स्वस्थ रहेगा। आज काम विकार वाले संकल्प दिया, काम विकार पैदा हो गए, क्रोध वाले संकल्प चले, क्रोध पैदा हो गया। इसीलिए सड़ा गला भोजन नहीं दो, मन को पॉजिटिव, ये मूल्यों का चिंतन ही करना है। उसके अलावा मुझे फालतू चिंतन, विरल चिंतन नहीं करना, तब हमारा मन स्वस्थ रहेगा। और साथ में
इससे से हमारे अंदर दैवी गुण, दैवी शक्तियां पैदा होगी। सहन शक्ति, धैर्यता, सत्यता, ये सारी शक्ति का आधार है, गुण और शक्ति का आधार है पॉजिटिव रहना। और इससे हमारे संबंध की बीमारी भी ठीक हो जाएगी, संबंध भी अच्छे रहेंगे। पति पत्नी का बनता नहीं, ये काम वो इधर है, दूसरे का इधर है, एक ही घर में बात नहीं कर रहे। पत्नी को सब्जी चाहिए, बात नहीं करते, अब क्या करें, व्हाट्सएप में चैटिंग करते, जी सब्जी नहीं आई जी, सब्जी लेके आओ। ಅಂದ್ರೆ ಮೂರು ಪ್ರಕಾರದ ರೋಗಗಳಿಂದ ಮುಕ್ತರಾಗಿರ್ಬೇಕಂದ್ರೆ ಒಂದೇ ಒಂದು ಸಕಾರಾತ್ಮಕವಾಗಿರುವುದು ಅಂತ ಹೇಳಿದ್ರು. ಎಷ್ಟು ನೀವು ಸಕಾರಾತ್ಮಕವಾಗಿರ್ತೀರೋ ಅಷ್ಟು ಎಲ್ಲಾ ಪ್ರಕಾರದ ದುಃಖ ಅಥವಾ ರೋಗ ಅಥವಾ ಸಮಸ್ಯೆ ಎಲ್ಲವೂ ಕೂಡ ಸಮಾಪ್ತಿ ಆಗ್ಬಿಡುತ್ತೆ. ಸಂಬಂಧಗಳಲ್ಲೂ ಕೂಡ ಸಮಸ್ಯೆಗಳು ತೊಲಗೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ಪತಿ ಪತ್ನಿಯರಿಗೆ ಸಂಬಂಧ ಚೆನ್ನಾಗಿ ಇರುವುದಿಲ್ಲ, ಒಂದೇ ಮನೆಯಲ್ಲಿ ಇರ್ತಾರೆ, ಆದ್ರೆ ಮಾತನಾಡುವುದಿಲ್ಲ. ಇವಾಗ ಪತಿಗೆ ಏನಾದ್ರೂ ಪಲ್ಯ ಬೇಕು ಅಥವಾ ಸಾರು ಬೇಕು ಅಂತಂದ್ರೆ ಮಾತನಾಡಲ್ಲ, ಹೇಳಲ್ಲ, ಅದಕ್ಕೆ ಮೆಸೇಜ್ ಮಾಡ್ತಾರೆ ಪಲ್ಯ ಇಲ್ಲ ಅಂತ. ಆ ರೀತಿ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. इसलिए वर्तमान समय पॉजिटिव बनना जरूरी है, सकारात्मक बनना जरूरी है। तो मैं पॉजिटिव हूँ या निगेटिव कैसा पता चलेगा? ಅದಕ್ಕೋಸ್ಕರ ಈಗ ಸಕಾರಾತ್ಮಕವಾಗಿ ಆಗುವುದು ಅವಶ್ಯಕವಾಗಿದೆ. ಇವಾಗ ನಾನು ಸಕಾರಾತ್ಮಕವಾಗಿದ್ದೀನ ಅಥವಾ ನಕಾರಾತ್ಮಕವಾಗಿದ್ದೀನ ಅಂತ ಹೇಗೆ ಗೊತ್ತಾಗುತ್ತೆ? समझो सामने से कोई आ रहा है, उसको देखते आप रास्ता काट रहे हैं, दूसरे रास्ते से जा रहे हैं, आप उसके लिए निगेटिव। ಈಗ ಯಾರೋ ಒಬ್ರು ಬರ್ತಿದ್ದಾರೆ, ನಿಮ್ಮ ಎದುರುಗಡೆ ಬರ್ತಿದ್ದಾರೆ, ಅವ್ರು ಬರುವಾಗ ನೀವೇನ್ ಮಾಡ್ತೀರಾ, ಆ ದಾರಿಯಲ್ಲಿ ಹೋಗಿ ಇನ್ನೊಂದು ದಾರಿಯಲ್ಲಿ ಹೋಗ್ಬಿಡು, ಅಂದ್ರೆ ತಿಳ್ಕೊಳ್ಳಿ ನೀವು ನೆಗೆಟಿವ್ ಆಗಿದ್ದೀರಾ ಅಂತ, ಆತ್ಮದ ಪ್ರತಿ ವ್ಯತಿರೇಕವಾಗಿರುವಂತ ಸಂಕಲ್ಪ ಮಾಡ್ತೀರಾ. अगर आपके कोई पति की महिमा करता है, तुम्हारा पति तो बड़ा अच्छा है, तेरे को क्या पता, तुमने दूर से देखा, वो तो राक्षस है, राक्षस, मैं कैसे उसके साथ रहती मुझे पता है। अगर पति की महिमा नहीं सुन रहे, आप निगेटिव है। ಮತ್ತೆ ಯಾರೋ ಹೇಳ್ತಾರ ನಿಮ್ಮ ಪತಿ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ, ಅವಾಗ ಹೇಳ್ತೀರಾ ಅಯ್ಯೋ ನೀನ್ ದೂರದಲ್ಲಿದೆಯಾ ಅದಕ್ಕೆ ಹಿಂಗೆ ಹೇಳ್ತೀಯ, ರಾಕ್ಷಸ ಅಂದ್ರೆ ರಾಕ್ಷಸ, ಅಸುರ ಆಗಿದ್ದಾರೆ ಅಂತ ಹೇಳ್ಬಿಟ್ರೆ ನೀವು ನಿಮ್ಮ ಪತಿ ಮೇಲೆ ನೆಗೆಟಿವ್ ಆಗಿರ್ಬೇಕು. अगर कोई सास की महिमा करता है, यार तुम्हारी सास तो बड़ी अच्छी, अरे वो क्या है दुनिया में जानती, तुमने तो एक दिन देखी गई थी, मैंने तो लाइव उसके साथ जिया हूँ, नेगेटिव। ಮತ್ತೆ ಯಾರು ಹೇಳ್ತಾರೆ ನಿಮ್ಮ ಮತ್ತೆ ಚೆನ್ನಾಗಿದ್ದಾರಲ್ವಾ ಅಂತ, ನೀನೇ ನೋಡಿದ್ಯಾ ದೂರದಲ್ಲಿ ಇದ್ದು, ನಾನು ನನ್ನ ಜೀವನ ಎಲ್ಲ ಕೂಡ ಅವ್ರ ಜೊತೆ ಕಳೆದಿದ್ದೀನಿ, ಅವ್ರ ಹೆಂಗಂತ ನನಗೆ ಗೊತ್ತು ಅಂತ ಹೇಳಿ ಅವ್ರ ಮೇಲೆ किसी को गुस्से की चीजें दे, गुस्से की चीजें देते हैं, किसी को सहयोग नहीं देते, उसको सहयोग नहीं कभी नहीं दे सकती, उसने मेरे साथ क्या क्या किया है, निगेटिव है। अगर ऐसे एक व्यक्ति के प्रति भी निगेटिव है, आपको सुख शांति नहीं है, आपका योग बाबा से कैसा लगेगा? इसलिए पॉजिटिव बनो। ಮತ್ತೆ ಇತರಿಗೆ ಸಹಯೋಗ ಕೊಡಬೇಕು ಅಂತ ಬಂದಾಗ ಅವರಿಗೆ ಸಹಯೋಗ ನಾನೇ ಕೊಡಕ್ಕಾಗಲ್ಲ, ನಾನು ಏನೇನೋ ಮಾಡಿದ್ರು, ಎಷ್ಟು ಮಾಡಿದ್ರು, ಈ ರೀತಿ ಯಾವುದು ಒಂದು ಪ್ರಕಾರದಿಂದ ಅಥವಾ ಯಾವ ಒಂದು ಆತ್ಮದ ಪ್ರತಿ ಕೂಡ ನಮಗೆ ವ್ಯತಿರೇಕವಾಗಿ ಸಂಕಲ್ಪ ಬರ್ತಿದೆ ಅಂತಂದ್ರೆ ನಾವು ನೆಗೆಟಿವ್ ಆಗಿರ್ತೀವಿ. ಅವಾಗ ನಾವೀಗ ಸುಖಿಯಾಗಿರ್ಲಿಕ್ಕೆ ಸಾಧ್ಯ, ನಾವು ದುಃಖಿಯಾಗಿರ್ತೀವಿ. इसलिए आजकल लोग हेल्दी बनने के लिए क्या करते हैं? खुश रहो, लेकिन लोग खुश होने के लिए क्या करते हैं? लाफी क्लब में जाते हैं, हाथ ऊपर करेंगे, हाँ 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 करेंगे, घर में आते पत्नी का मुंह देखते फिर चेहरा डाउन। ಈಗ ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ತಾರೆ, ಖುಷಿಯಾಗಿರ್ಬೇಕು, ನಗ್ನಾಗ್ತಾ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಲಾಫಿಂಗ್ ಕ್ಲಬ್ಸ್ಗೆಲ್ಲ ಹೋಗ್ತಾರೆ, ಹೋಗಿ ಹಾ ಅಂತ ಎರಡು ಕೈ ಎತ್ತಿ ನನ್ಕಿ ಕೆಳಗಡೆ ಮಾಡ್ಕೊಂಡು ಖುಷಿಯಾಗಿ ಜೋಕ್ಸ್ ಮಾಡ್ಕೊಂಡು ಬರ್ತಾರೆ. ಮನೆಗೆ ಬಂದು ಪತ್ನಿ ಮುಖ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ, इसलिए सदा खुश रहना, पॉजिटिव बनना, ये वर्तमान समय हेल्थ के लिए भी जरूरी है। इसलिए गणपति को क्या बोलते हैं? निर्विघ्न का देवता। गणपति कैसा है? निर्विघ्न। ಅದಕ್ಕೋಸ್ಕರ ವರ್ತಮಾನ ಸಮಯದಲ್ಲಿ ನಾವು ನಕಾರಾತ್ಮಕತೆಯನ್ನು ಬಿಟ್ಟು ಸಕಾರಾತ್ಮಕವಾಗಿರ್ಬೇಕು, ಅವಾಗ ಆರೋಗ್ಯವಾಗಿ ಕೂಡ ಇರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ವಿಘ್ನ ವಿನಾಶಕ ಅಂತ ಕೂಡ ವಿನಾಯಕನಿಗೆ ಹೇಳಲಾಗುತ್ತೆ ಅಂತ ಹೇಳ್ತಿದ್ದಾರೆ. गणपति की कोई पूजा करने से निर्विघ्न नहीं बनेंगे, नहीं तो ऐसे सारे लोग गणपति की पूजा कर लेते हैं। गणपति का एक एक अंग हमें निर्विघ्न बनने की प्रेरणा देता है। ನಾವು ನಿರ್ವಿಘ್ನವಾಗಿ ಆಗ್ಬೇಕಂದ್ರೆ ಕೇವಲ ಗಣಪತಿ ಪೂಜೆ ಮಾಡಿದ್ರೆ ಆಗುವುದಿಲ್ಲ, ಆದ್ರೆ ಅವರ ಒಂದೊಂದು ಅಂಗ ಯಾವುದನ್ನು ಸೂಚಿಸುತ್ತದೆ ಅದನ್ನು गणपति का पेट बड़ा है, पेट बड़ा मतलब
कोई कुछ भी कहता है उसको पेट में संभालो, पेट में डालो, इधर उधर फैलाओ नहीं। लेकिन आजकल लोग थोड़ा भी किसी ने बोला धड़क से बोल देगा, पेट में कोई ठहरती ही नहीं बातें, और इसलिए विघन ही विघन पैदा है। ಈಗ ವಿನಾಯಕನ ಹೊಟ್ಟೆ ಹೆಂಗಿರುತ್ತೆ ಬಹಳ ದೊಡ್ಡದಾಗಿರುತ್ತೆ. ಅರ್ಥ ಏನು ಅಂತಂದ್ರೆ ಯಾವುದೇ ಮಾತಿದ್ರು ಯಾವುದೇ ಪರಿಸ್ಥಿತಿ ಇದ್ರು ಕೂಡ ಏನ್ ಮಾಡ್ಕೋಬೇಕು, ಹೊಟ್ಟೆಯಲ್ಲಿ ಸಮಾವೇಶ ಮಾಡ್ಕೋಬೇಕು. ಆದ್ರೆ ಇವಾಗಿನ ಕಾಲದಲ್ಲಿ ಹಂಗಿಲ್ಲ, ಯಾವ್ದಾದ್ರು ಒಂದು ಮಾಡಕ್ಕೆ ಮಾತಂದ್ರೆ ಸಾಕು, ನಡಕ್ಕಂತ ನಾವು ಕೂಡ ಮಾತಿಗೆ ಮಾತು ಕೊಟ್ಬಿಡ್ತೀವಿ. ಇದರಿಂದ ವಿಘ್ನಗಳು ಜಾಸ್ತಿ ಆಗುತ್ತೆ. गणपति को हाथी का कान दिखाते, हाथी का कान, कहते हाथी क्या करता, हमेशा कान हिलाता रहता है, क्यों? कहते इतना बड़ा हाथी है लेकिन चींटी से डरता है, अगर चींटी उसके कान में चली गई हाथी मर जाता है, इसलिए हाथ कान हिला। इसी तरह हमें अगर निर्विघ्न बनना है तो हमें क्या करना है, अटेंशन रूपी कान हिलाते रहना है। कोई भी किसी की निगेटिव बातें नहीं सुननी है, लेकिन हम क्या करते, हिलाने के बजाय और क्या हुआ, उठ के भी जा रहे, बैठो ना, चाय पानी पी के ना, बताना क्या हुआ, जानबूझ करके निगेटिव बातें सुनते हैं, और यही व्यर्थों का कारण, यही निगेटिव का कारण है। ಮತ್ತೆ ವಿನಾಯಕನ ಕಿವಿಗಳನ್ನು ತೋರಿಸ್ತಾರೆ, ಆನೆ ಕಿವಿಗಳು ತೋರಿಸ್ತಾರೆ. ಕಿವಿಗಳು ಬಹಳ ದೊಡ್ಡದಾಗಿದೆ. ಬಲೆ ಆನೆ ನೋಡ್ಲಿಕ್ಕೆ ರೂಪದಲ್ಲಿ ಬಹಳ ದೊಡ್ಡದೇ ಇರ್ಬೋದು, ಆದ್ರೆ ಚಿಕ್ಕ ಇರುವೆಗೆ ಅದು ಭಯ ಪಡುತ್ತೆ. ಯಾಕೆಂದ್ರೆ ಇರುವೆ ಏನಾದ್ರೂ ಆನೆ ಕಿವಿಯಲ್ಲಿ ಹೋಯ್ತು ಅಂದ್ರೆ ಆನೆ ಸತ್ತು ಹೋಗ್ತದೆ, ಅದಕ್ಕೆ ಭಯದಿಂದ ಅದು ಹಾರಿಸ್ತಾ ಇರ್ತದೆ. ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕು, ಯಾವಾಗ್ಲೂ ಕೂಡ ನಮ್ಮ ಕಿವಿಗಳನ್ನು ಆರಿಸ್ತಾ ಇರ್ಬೇಕು, ಯಾವುದೇ ಯಾವ ಅವಗುಣವನ್ನು ಕೂಡ ಕೇಳಬೇಕು. ಹಾಗೆ ಮಾಡ್ಬೇಕು. ಆದ್ರೆ ನಿಜವಾಗಿ ಏನ್ ಮಾಡ್ತೀವಿ, ಯಾವ್ದಾದ್ರೆ ಏನಾದ್ರೂ ಅವಗುಣ ಯಾರ ಬೇಕಾದ್ರೆ ಹೇಳ್ತಿದ್ರೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ನಾವು ಕೇಳ್ತೀವಿ, ಅಲ್ಲೇ ಕೂತ್ಕೊಂಡು ಮಾತನಾಡ್ತೀವಿ. ಆದ್ರೆ ಅದನ್ನ ಮಾಡಬಾರ್ದು. और गणपति को लड्डू चढ़ाया जाता है। लड्डू अर्थात लड्डू ये संगठन का प्रतीक है, बूंदी 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 सारी इकट्ठी है, इसीलिए वो निर्विघ्न है। तो ये भी एक लड्डू है, मुरली क्लास में आए ना, ये लड्डू एक एक बूंदी एक एक भाई बहनों का मिलकर के एक संगठन बना हुआ है। जब संगठन में आप रहेंगे निर्विघ्न बनेंगे। अगर एक बूंदी लड्डू से अलग हो गई, चिटिया लेके जाएगी, खिसका करके बिल में डाल देगी। इसी तरह आपको भी दिन में एक बार सवेरे मॉर्निंग क्लास में सबको आकर के यहाँ बैठना है संगठन के साथ, और 1 घंटा अगर आप यहाँ मुरली क्लास योग करके जाएंगे तो सारा दिन माया चिट्ठी आपसे डर जाएगी। नहीं तो 8-15 दिन बूंदी तो बाहर ही रह गई, अब बूंदी को लेके जाकर चिड़िया माया क्या करेगी, खत्म करेगी, विघन पैदा हो जाएंगे। इसीलिए हमें संगठन में आना, ये उसका, अगर निर्विघ्न बनना है संगठन में रहना सीखो। ಮತ್ತೆ ವಿಘ್ನ ವಿನಾಶಕ ಆಗಿರುವಂತಹ ವಿನಾಯಕನಿಗೆ ಏನ್ ಮಾಡ್ತಾರೆ, ಲಡ್ಡು ಪ್ರಸಾದವಾಗಿರ್ತಾರೆ. ಲಡ್ಡು ಅಂತಂದ್ರೆ ಇಷ್ಟೊಂದು ಬೂಂದಿಗಳನ್ನು ಸೇರಿಸಿದ್ರೆ ಒಂದು ಲಡ್ಡು ಆಗಿ ಆಗುತ್ತೆ. ಅದೇ ರೀತಿ ಇನ್ನೂ ಕೂಡ ಮುಖ್ಯವಾಗಿರುವುದು ಸಂಘಟನೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಬೆಳಗ್ಗೆ ಸಾಯಂಕಾಲ ನಾವು ಸಂಘಟನೆಯಲ್ಲಿ ಸೇರಿ ಯೋಗ ಕ್ಲಾಸ್ಗಳನ್ನು ಮಾಡಿಕೊಂಡು ನಾವೇನಿರ್ಬೋದು, ಶಕ್ತಿಶಾಲಿ ಆಗಿರ್ಬೋದು. ಅದೇ ಅದ್ರ ಬದಲಾಗಿ ಆ ಲಡ್ಡೂನೇ ನೀವು ಪುಡಿ ಪುಡಿ ಮಾಡಿ ಇಟ್ಬಿಟ್ರೆ ಅಥವಾ ಹಂಗೆ ಇಟ್ಟರು ಕೂಡ ಏನ್ ಮಾಡ್ತೀವಿ, ಇರುವೆ ಎನ್ನುವಂತ ಮಾಯ ಬಂದು ಒಂದೊಂದು ಕಲಿತಾ ಅದನ್ನ ಒಂದಿನ ಖಾಲಿನೇ ಮಾಡ್ಬಿಡ್ತಲ್ವಾ. ಅದೇ ರೀತಿ ನಾವು ಕೂಡ ಎಚ್ಚರ ವಹಿಸಿ ಆ ಇರುವೆಗಳು ಬರುತ್ತೆ ಅಂದ್ರೆ ಮಾಯ ರೂಪಿ ಇರುವೆ ಬರದೆ ನಾವು ಸದಾ ಸಂಘಟನೆಗೆ ಒಗ್ಗಟ್ಟಾಗಿರ್ಬೇಕು ಅಂತ. और क्या दिखाते हैं, गणेश हमेशा डांस करता है, उसका एक पाँव ऊपर एक पाँव नीचे, मतलब जो सदा ये गीत गाता है, अब घर जाना है, अब घर जाना है, उसको घर याद आता है, परमधाम याद आता है, वो है निर्विघ्न। ಮತ್ತೆ ವಿನಾಯಕ ಯಾವಾಗಲೂ ಕೂಡ ನೃತ್ಯ ಮಾಡ್ತಾ ಇದ್ದಂಗೆ ತೋರಿಸ್ತಾರೆ. ನೃತ್ಯ ಮಾಡ್ತಾ 2 ಕೈಗಳನ್ನು ಮೇಲೆ ಮಾಡ್ತಾ ಇದ್ದಂಗೆ ತೋರಿಸ್ತಾರೆ. ಯಾರು ಸದಾ ನಾನು ಈಗ ಮನೆಗೆ ಹೋಗ್ಬೇಕು ಎನ್ನುವಂತ ನೃತ್ಯವನ್ನು ಮಾಡ್ತಾ ಇರ್ತಾರೆ, ಅವರೇ ನಿರ್ವಿಘ್ನವಾಗಿರುತ್ತೆ ಸಾಕು. कहते गणेश जी का सिर शिव जी ने काटा और किसका लगाया, हाथी का लगाया। हाथी एक ज्ञानी का प्रतीक है, ईमानदारी का प्रतीक है। हाथी को जब खाने की चीज देते तो खाता है, पैसा दिया तो मालिक को देता है, ऐसा नहीं पैसा खा लेता है, ये ईमानदारी। ಮತ್ತಿನ ಏನ್ ಹೇಳ್ತಾರೆ, ವಿನಾಯಕನ ಶಿರಸ್ಸು ಈಶ್ವರ ಬಂದು ಕತ್ತರಿಸಿದ, ಆ ಶಿರಸ್ಸನ್ನು ತೆಗೆದು ಆನೆ ಶಿರಸ್ಸನ್ನು ಇಟ್ರು ಅಂತ ಹೇಳ್ತಾರೆ, ಆನೆ ತಲೆನೇ ಇಟ್ರು ಅಂತ. ಇದರ ಅರ್ಥ ಏನು, ಆನೆ ಅಂತಂದ್ರೆ ಏನು, ಪ್ರಾಮಾಣಿಕವಾಗಿರುವುದಕ್ಕೆ ಗುರುತು ಅಂತ ಹೇಳ್ತಿದ್ದಾರೆ, ಜ್ಞಾನಿಯ ಗುರುತು ಅಂತ ಹೇಳ್ತಿದ್ದಾರೆ. ನೀವು ಆನೆಗೆ ಏನಾದ್ರೂ ತಿನ್ನೋ ವಸ್ತು ಕೊಡಿ, ತಿನ್ನತ್ತೆ, ಹಣ ಕೊಡಿ, ಅದರ ಮಾಲೀಕನಿಗೆ ಕೊಡುತ್ತೆ. हाथी जब गली में चलता है, कुत्ते भौंकते हैं,
वो दौड़ता नहीं फटाफट फटाफट, वो अपने मस्ती से चलता है, वो चाल से, उसको पता है भोगते भोगते वही। इसी तरह आप सेंटर पर आ रहे हैं, सफेद ड्रेस पहन करके आ रहे हैं, बैच पहन, गली वाले ये ओम शांति में जाते हैं, देखो ये सफेद ड्रेस पहन लिया है, जैसे पति ये विधवा हो गए, ये ब्राह्मण पहनना ही बंद कर देते हैं। कितना भी कुत्ते भोके कुछ भी करें, मस्त वो निर्विघ्न रह सकता है। अपना रिमोट कंट्रोल दूसरे के हाथ में नहीं। तो बाबा ने जो हमें नियम संयम जो दिए वैसे चलो, और वो कभी भी संकल्प विकल्प नहीं। इसलिए निर्विघ्न बनने के लिए लोक लाज नहीं करनी है। ಆನೆಗೆ ಹೋಗ್ತಾ ಇರುವಾಗ ರೋಡಲ್ಲಿ ನಾಯಿಗಳು ಎಷ್ಟು ಬಗ್ಗಿದ್ರು ಕೂಡ ನಾಯಿಗಳು ಬಗ್ಗುತ್ತಾರೆ ಅಂತ ಓಡ್ ಹೋಗಲ್ಲ, ಅದರ ಮಸ್ತಿಯೆಲ್ಲ ಹತ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ಅಷ್ಟೇ ಈ ಪ್ರಪಂಚದ ಗೌರವ ಮರ್ಯಾದೆಗಳನ್ನು ನೋಡ್ತಾ ಇದ್ರೆ ನಾವು ನಿರ್ವಿಘ್ನವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರೆ ಇವ್ರು ಹೋಗ್ತಿದ್ದಾರೆ ನೋಡಿ, ಎಲ್ಲ ಗಲಿಯಲ್ಲಿರುವಂತ ರಸ್ತೆಯಲ್ಲಿರುವಂತ ಎಲ್ಲರೂ ಕೂಡ ನೋಡಿ ಇವ್ರು ಹೋಗ್ತಿದ್ದಾರೆ, ಬಿಳಿ ವಸ್ತ್ರ ಹಾಕೊಳ್ತಿದ್ದಾರೆ, ಇನ್ನು ವಿಧವೆಗಳ ತರ ಹೋಗ್ತಿದ್ದಾರೆ ಇತ್ಯಾದಿ ಯಾವುದೇ ಮಾತು ನಿಂದನೆಯ ಮಾತು ಬರಬಹುದು. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ವಿಘ್ನಗಳಿಗೆ ಒಳಗಾದಂಗೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತಂದೆ ಹೇಳಿರುವಂತ ನಿಯಮ ಅದ್ರ ಪ್ರಮಾಣವಾಗಿ ನಡೀತಾ ಹೋಗಿದ್ರೆ ನಿರ್ವಿಘ್ನವಾಗಿ ನಾವು ಹೋಗ್ತೇವೆ. और निर्विघ्न बनने वाला छोटी सी गलती को बड़ी समझ लेना। आज कई क्या करते हैं, कुछ भी क्लास में लेट आए, कोई बात नहीं, कोई पश्चाताप भी नहीं। अब वो स्कूल में जब लेट आते थे क्या कहते थे, मैं आई कमिंग सर। टीचर मुर्गा बनाता था, लेकिन यहाँ तो कोई मुर्गा लास्ट में आए तो ऐसा ही लगे जैसे पता नहीं। इसलिए छोटी गलती भी, अरे मैं तो क्लास में इतना लेट आ गया, अरे मेरे आज अमृत वाला मिस होगी, आज सारा दिन मैं खाना नहीं खाऊंगा, आज सारा दिन योगी करूंगा क्योंकि मेरे अमृत वाला मिस हुई है। एक एक गलती को बड़ी स्वरूप में यह है निर्विघ्न। और छोटी छोटी गलती होते होते बड़ी गलती हो जाते। जैसे दुनिया में भी कहते हैं हम कौन सा पाप कर्म करते हैं, हम कोई पाप ही नहीं करते कहते हैं, लेकिन कितना पाप हो रहा है उनको पता ही नहीं। इसलिए कई ब्राह्मण को हम मुरली मिस हो रहे हैं, अमृत कोई लगा, हम तो बस चल रहे ज्ञान में, उनको लगता है मेरे से कुछ नहीं हो रहा है। और इसीलिए होते होते वो चढ़ता है, फिर योग कैसा लगेगा। इसलिए छोटी, इसलिए हाथी की आंखें छोटी है, हाथी इतना बड़ा है लेकिन आंखें छोटी, क्योंकि हाथी की आंखों में विशेषता है छोटी चीज बड़ी दिखती है। इसी तरह हमें भी छोटी छोटी चीजें बड़ी दिखनी चाहिए, और तब जाकर के हम निर्विघ्न बन सकते हैं। ಮತ್ತೆ ಆನೆ ಕಣ್ಣುಗಳು ಹೇಗಿರುತ್ತೆ, ಚಿಕ್ಕದಾಗಿರುತ್ತೆ. ಬರೇ ಶರೀರದ ರೂಪ ಬಹಳ ದೊಡ್ಡದಾಗಿರ್ಬೋದು, ಕಣ್ಣುಗಳು ಚಿಕ್ಕದಾಗಿರುತ್ತೆ, ಆದ್ರೆ ಅಲ್ಲಿ ಕಾಣಿಸೋ ದೃಶ್ಯ ದೊಡ್ಡದಾಗಿರುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಮಾಡುವಂತ ಚಿಕ್ಕ ಚಿಕ್ಕ ತಪ್ಪುಗಳೇ ಆಗಿರ್ಬೋದು, ಆದ್ರೆ ಅದು ನಮಗೆ ದೊಡ್ಡದಾಗಿ ಅನಿಸ್ತದೆ. ಮೊದಲಿ ಕ್ಲಾಸ್ ನಾವು ಲೇಟ್ ಆಗಿ ಬಂದ್ಬಿಟ್ಟು ಅರೆ ನಡ್ಕೊಂಡು ಆರಾಮಾಗಿ ಕುತ್ಕೊಳ್ತೀವಿ. ಅದೇ ಹೊರಗಡೆ ಟೀಚರ್ ಹತ್ರ ಸ್ಕೂಲ್ಸ್ ಅಲ್ಲಿ ಲೇಟ್ ಆಗಿ ಹೋದ್ರೆ ಏನ್ ಮಾಡ್ತಾರೆ, ಟೀಚರು ಯಾವ್ದಾದ್ರು ಒಂದು ಪನಿಷ್ಮೆಂಟ್ ಕೊಡ್ತಾರಲ್ಲ, ಅಷ್ಟು ಭಯವಾಗಿರುತ್ತೆ. ಆದ್ರೆ ಇಲ್ಲಿ ಯಾರು ಪನಿಷ್ಮೆಂಟ್ ಕೊಡಲ್ಲ, ಅದಕ್ಕೋಸ್ಕರ ಲೇಟ್ ಆಗಿ ಆರಾಮಾಗಿ ಬರುತ್ತೆ. ಆದ್ರೆ ಅಮೃತ ವೇಳೆ ಮಿಸ್ ಆಯಿತು ಅಂತಂದ್ರೂ ಕೂಡ ಅಷ್ಟೊಂದು ಅಯ್ಯೋ ಮಿಸ್ ಆಯ್ತಲ್ಲ ಅಂತ ನಾವು ದಿನ ಎಲ್ಲ ನಾನು ಊಟ ಮಾಡಿಲ್ಲ ಅಂತೆಲ್ಲ ಯೋಗ ಮಾಡ್ತೀವಿ. ಆದ್ರೆ ನಮಗೆ ನಾವೇನ್ ಮಾಡ್ಬೇಕು, ಪನಿಷ್ಮೆಂಟ್ ಕೊಟ್ಟು ನಾವು ಚಿಕ್ಕ ತಪ್ಪನ್ನು ಕೂಡ ಸರಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ನಾವು ಚಿಕ್ಕ ಚಿಕ್ಕದಂತ ಅನ್ಕೊಂಡಿರ್ತೀವಿ, ಆದ್ರೆ ನಾಳೆ ಏನಾಗ್ಬಿಡ್ತದೋ ದೊಡ್ಡದಾಗ್ಬಿಡ್ತು. ಹೊರಗಿನವ್ರು ಕೇಳಿ ನಾವ್ ಯಾವ್ದು ತಪ್ಪು ಮಾಡ್ತಿಲ್ಲ, ನಾವೆಲ್ಲ ಸರಿ ಮಾಡ್ತಿದೀವಿ ಅಂತಾನೆ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಮಾಡೋದು ತಪ್ಪು ಅಂತಾನೆ ಅವ್ರಿಗೆ ಅನಿಸೋದಿಲ್ಲ. ಆದ್ರೆ ನಮಗೆ ಪ್ರತಿಯೊಂದು ವಿಚಾರವೂ ಕೂಡ ನಮ್ಮಿಂದ ಯಾವ್ದಾದ್ರು ಚಿಕ್ಕ ತಪ್ಪು ಆದ್ರೂ ಅದು ದೊಡ್ಡದಾಗಿ ಅಂದ್ಕೊಂಡು ನಾವೆಲ್ಲ ಪರಿವರ್ತನೆ ಮಾಡ್ಕೊಳ್ಬೇಕು. आने एक चिक का मिलता हारी। इसलिए हाथी का सिर लगाया और प्राणी का नहीं लगाया, तो वास्तव में संगम का प्रतीक है। हमारा भी सिर, हमारी भी बुद्धि कैसी थी, आसुरी बुद्धि थी। हमारा गला काट करके बाबा ने ज्ञानी का गला लगाया। अब भाई हमारा ज्ञानी की बुद्धि है, ज्ञानी की आंखें, ज्ञानी के कान है, सूल में नहीं काटा, लेकिन हमारा वो गला काट करके अब दूसरा है। और इसलिए वही चिंतन करना। ಈಶ್ವರ ಬಂದು ವಿನಾಯಕನ ಶಿರಸ್ಸನ್ನು ಕತ್ತರಿಸಿದ್ರು ಅಂತ ಹೇಳ್ತಾರಲ್ಲ, ಇನ್ನೊಂದು ಶಿರಸ್ಸನ್ನು ಅದೇ ಆನೆ ಶಿರಸ್ಸನ್ನು ಇಟ್ಟು ಅಂತಾರೆ. ಅದ್ರ ಪ್ರತೀಕ ಏನು, ನಾವು ಅಸುರರಾಗಿದ್ವಿ, ಅಸುರಿ ಶಿರಸ್ಸನ್ನು ತೆಗೆದು ತಂದೆ ಜ್ಞಾನಿ ಶಿರಸ್ಸನ್ನು ನಮ್ಮನ್ನು ಜ್ಞಾನಿಗಳಾಗಿ ಮಾಡಿದ್ದಾರೆ. ಬೇರೆ ಯಾವ ಪ್ರಾಣಿಯನ್ನು ತೋರಿಸಿ ಆನೆಯನ್ನೇ ತೋರಿಸ್ತಾರೆ, ಯಾಕಂದ್ರೆ ಜ್ಞಾನಿಯ ಪ್ರತೀಕ. इसलिए अब हमें अपने संकल्प शक्ति को क्या करना है,
बचाना है। नो क्वेश्चन, कोई भी प्रकार का आपको क्वेश्चन नहीं, फलाना ऐसा करता है, ये ऐसा करता है, ये ऐसा क्यों हुआ, क्वेश्चन कर रहे हैं, आप ज्ञानी नहीं है। नो क्वेश्चन, नो करेक्शन, ऐसा होना चाहिए, ये होना चाहिए, कोई करेक्शन नहीं। ड्रामा जो बना है बिल्कुल एक्यूरेट है, उसमें कोई करेक्शन नहीं। नो अपोजिशन, कोई विरुद्ध नहीं। नो कोटेशन, कोई किसी उदाहरण, वो है व्यर्थों से मुक्त। ಯಾರು ಯಾವುದೇ ಈ ತರ ತಪ್ಪುಗಳನ್ನು ನೋಡಬಾರದು, ಮತ್ತೆ ಈ ತರನ ಬದಲಾವಣೆ ಮಾಡಬೇಕು, ಹಿಂಗಿದ್ರೆ ಚೆನ್ನಾಗಿರ್ತಿತ್ತು, ಹಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾವು ಅವ್ರನ್ನ ಕರೆಕ್ಟ್ ಕೂಡ ಮಾಡಕ್ಕೆ ಹೋಗ್ಬಾರ್ದು. ಮತ್ತೆ ನಾವು ಯಾವುದೇ ಕೊಟೇಶನ್ಸ್ ಕೊಡಕ್ಕೆ ಹೋಗ್ಬಾರ್ದು, ಇವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ ಅಂತ. ಈ ರೀತಿ ಇತರ ಪ್ರತೀಕ ಯಾರು ಯೋಚನೆ ಮಾಡೋದಿಲ್ವೋ, ಇತರ ಅವಗುಣವನ್ನು ಯಾರು ನೋಡ್ತೀವೋ, ಅದನ್ನ ಬದಲಾಯಿಸುವಂತ, ಅಂದ್ರೆ ಹಿಂಗಿದಾರ ಅಂತಿದಂತ ಅವಹೇಳನವಾಗಿ ಯಾರು ಮಾತನಾಡುವುದಿಲ್ವೋ ಅವರೇ ನಿರ್ವಿಘ್ನವಾಗಿರ್ತಾರೆ. इसलिए वर्तमान समय अगर हमें योग की अनुभूति करना है, हेल्दी वेल्दी बनना है, कर्मयोगी बनना है, व्यर्थ संकल्प से बचने की आवश्यकता है। उसका वर्तमान ಸಮಯದಲ್ಲಿ ನಾವು ಆರೋಗ್ಯವಾಗಿ, ಐಶ್ವರ್ಯವಾಗಿ, ಸಂತೋಷವಾಗಿ ಇರಬೇಕು ಅಂತಂದ್ರೆ ವ್ಯರ್ಥದಿಂದ ಮುಕ್ತರಾಗಿರಬೇಕು. तो हम व्यर्थ संकल्प से कैसे बचे? हाँ, ये तो आपको बताया कि क्यों जरूरी है आज ये। ಇಲ್ಲಿವರೆಗೂ ಕೂಡ ನಾವು ವ್ಯರ್ಥದಿಂದ ಮುಕ್ತರಾಗುವುದು ಎಷ್ಟು ಮಹತ್ವ ಈಗ ಅಂತ ತಿಳ್ಕೊಂಡ್ವಿ, ಆದ್ರೆ ಈಗ ಇದರಿಂದ ಹೆಂಗೆ ಮುಕ್ತರಾಗುವುದು? उसके लिए सबसे पहली बात है गीता का, रामायण का, महाभारत का एक मंत्र याद रखना। कौन सा? जो हुआ अच्छा हुआ, जो हो रहा अच्छा, जो होगा वो भी अच्छा। मेरे जीवन की हर घटना में कल्याण है। ಅದಕ್ಕೆ ಇದರ ಕಲ್ತ್ಕೊಳ್ಳಿಕ್ಕೆ, ವ್ಯರ್ಥದಿಂದ ಮುಕ್ತರಾಗಲಿಕ್ಕೆ ಒಂದೇ ಒಂದು ಗೀತೆ, ಮಹಾಭಾರತ ಇತ್ಯಾದಿ ಎಲ್ಲ ಶಾಸ್ತ್ರಗಳ ಸಾರ ಏನ್ ಹೇಳುತ್ತೆ, ಯಾವುದು ಹಾಗೆ ಹೋಗಿದ್ಯೋ ಅದೆಲ್ಲವೂ ಕೂಡ ನನಗೆ ಒಳ್ಳೆಯದೇ ಆಗಿದೆ. ಈ ಶ್ಲೋಕವನ್ನು ಸದಾ ನಾವು ನೆನಪಿಟ್ಕೊಳ್ಬೇಕು. भगवान कल्याणकारी है, ड्रामा कल्याणकारी है, दुनिया कल्याणकारी है। इसलिए मेरा जो कुछ होगा, मेरी सारी नैया की रोड उसके हाथ में, वो चला रहा है। इसलिए मेरे जीवन में जो कुछ होगा अच्छा ही होगा। इसलिए कुछ भी संकल्प ना चलाना, ये है समर्पण। ನನ್ನ ಜೀವನದಲ್ಲಿ ಏನಾಗುತ್ತೋ ಅದು ಕಲ್ಯಾಣವೇ ಆಗುತ್ತೆ. ಯಾಕೆಂದ್ರೆ ತಂದೆ ಕಲ್ಯಾಣಕಾರಿ, ಡ್ರಾಮಾ ಕಲ್ಯಾಣಕಾರಿ, ಸೃಷ್ಟಿಯೂ ಕೂಡ ಕಲ್ಯಾಣಕಾರಿಯಾಗಿದೆ. ಅದಕ್ಕೋಸ್ಕರ ಏನೇ ಆದ್ರೂ ಕೂಡ ಜೀವನದಲ್ಲಿ ಅದು ಒಳ್ಳೆಯದೇ, ಕಲ್ಯಾಣವೇ. चाहे मेरे बिजनेस में घाटा हो जाए, मेरी कोई ट्रांसफर कोई गांव में करे, मेरे को कोई जॉब से निकाल दे, कुछ नहीं, निश्चिंत रहो, बेफिक्र बात से रहो, सब अच्छा ही होगा। ಯಾರು ಏನೇ ಮಾಡಲಿಲ್ಲ, ನನ್ನ ಯಾವುದೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ಲಿ, ನನ್ನ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿಬಿಡ್ಲಿ, ಏನೇ ಪರಿಸ್ಥಿತಿ ಬರಲಿ, ಏನೇ ಸಮಸ್ಯೆ ಬರಲಿ, ಏನು ಆಗಿದೆ ನನ್ನ ಜೀವನದಲ್ಲಿ ಅದು ಒಳ್ಳೆಯದೇ ಆಗಿದೆ. एक भाई था, एमएलए के लिए क्या हुआ, वो खड़ा हो गया और उसको 101% गारंटी थी कि मैं जीत जाऊंगा, गारंटी थी। उसने जमीन बेची, कुछ ये किया और बहुत अच्छा प्रसार किया, और जब रिजल्ट आया हार गया। इतना टेंशन में आ गया, ये सोचे कि क्या हो गया मेरे साथ। फिर उसने शराब पीना शुरू किया, नशा करना शुरू किया, कई बार सुसाइड करने की भी कोशिश की। ಒಂದು ವ್ಯಕ್ತಿ ಇದ್ರು, ಆ ವ್ಯಕ್ತಿ MLA ಆಗ್ಬೇಕು ಅಂತಂದ್ರೆ ನಿಂತಿದ್ರು. ಅವ್ರಿಗೆ 101% ಗ್ಯಾರಂಟಿ ಇತ್ತು, ನಾನು MLA ಆಗ್ತೀನಿ, ನಾನೇ ಗೆಲ್ತೀನಿ. ಅವರು ತುಂಬಾ ಒಳ್ಳೆ ಎಲ್ಲ ಕೂಡ ಮಾಡಿದ್ರು, ಪ್ರಸಾರ ಮಾಡಿದ್ರು, ತುಂಬಾ ಚೆನ್ನಾಗೆಲ್ಲ ಆಯ್ತು. ಆದ್ರೆ ರಿಸಲ್ಟ್ಸ್ ಬಂದಾಗ ಅವರು ಸೋತರು. ಅವಾಗ ಅವರು ಇನ್ನ ಕುಡಿಯೋದು ಸ್ಟಾರ್ಟ್ ಮಾಡ್ಬಿಟ್ರು, ಎಷ್ಟೊಂದು ಸತಿ ತುಂಬಾ ಡಿಪ್ರೆಷನ್ ಹೋಗ್ಬಿಟ್ರು, ಸೂಸೈಡ್ ಮಾಡ್ಕೊಳ್ಳೋದು ಕೂಡ ತುಂಬಾ ಪ್ರಯತ್ನಗಳು ಮಾಡಿದ್ರು. तो उसी शहर में हम लोगों का एक कार्यक्रम था, 3 दिन का तनाव मुक्त जीवन। तो अखबार में न्यूज डाली थी वहाँ की बहनों ने, तो मैं उस प्रोग्राम में गया था। ಆಗ ಅದೇ ಹಳ್ಳಿಯಲ್ಲಿ ಒಂದು ಬ್ರಹ್ಮಕುಮಾರಿಸ್ದು ಪ್ರೋಗ್ರಾಮ್ ನಡೀತಿತ್ತು. 3 ದಿನಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದ್ರು, ಒತ್ತಡ ಮುಕ್ತ ಜೀವನ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ನ್ಯೂಸ್ ಎಲ್ಲ ಕೂಡ ಪ್ರಸಾರ ಮಾಡಿದ್ರು. ಆ ಪ್ರೋಗ್ರಾಮ್ ಅಲ್ಲಿ ಅನ್ನೋರು ಕೂಡ ಇದ್ರು. तो किसी दोस्त ने उस व्यक्ति को कहा कि एमएलए को ऐसे ऐसे ब्रह्मा कुमारी का कार्यक्रम, आपको बहुत टेंशन है, आपको कार्यक्रम सुनने के लिए चल। तो वो आए थे कार्यक्रम सुनने के लिए।
ಅವಾಗ ಅವ್ರ ಫ್ರೆಂಡ್ ಒಬ್ರು ನಿಂಗೆ ತುಂಬಾ ಟೆನ್ಷನ್ ಇದೆ ಅಲ್ವಾ, ಅಲ್ಲಿ ಟೆನ್ಷನ್ ಮುಕ್ತ ಮಾಡ್ತಾರಂತೆ, ಬಾ ಹೋಗೋಣ ಕಾರ್ಯಕ್ರಮ ಅಂತ ಕರ್ಕೊಂಡು. तो जब आए थे तो लेक्चर होने के बाद बहनों ने मुझे मिलाया हम भाई से, कहते भाई साहब ये ऐसे ऐसे इनको बहुत ये एमएलए के लिए खड़े हुए थे और उनको बहुत टेंशन आ गया था, इसीलिए बहुत ही हो गया, हार गए। हमने कहा आज का प्रोग्राम अच्छा लगा, कहते हाँ आज का बहुत अच्छा लगा, मुझे नहीं तो रात रात नींद नहीं आती थी बहुत। तो मैंने कहा ऐसे आप रोज आया करो। तो उसके बाद मैं तो कार्यक्रम करके चला गया, वो भाई को अच्छा लगा तो रोज आना शुरू किया। आते आते 5-6 साल के बाद फिर उसी शहर में मुझे जाना था कार्यक्रम के लिए, तो एक बार मैं गया था तो उसी समय वो भाई भी उसमें आया था। ಆಗ ಅನ್ನೋರು ಬಂದ ಮೇಲೆ ಎಲ್ಲವೂ ಕೂಡ ಪ್ರದರ್ಶನ ನೋಡಿದ್ರು. ಆಮೇಲೆ ಅಕ್ಕೋರು ಅನ್ನೋರು ಪರಿಚಯ ಮಾಡ್ಕೊಡ್ತಿದ್ರು, ಅನ್ನೋರು ಇಲ್ಲಿ ಮೇಲೆ ಇಟ್ಕೊಂಡಿದ್ದಿಲ್ಲ ಆಯ್ತು, ತುಂಬಾ ಒತ್ತಡ ಆಗಿದೆ. ಅನ್ನೋರು ಅವ್ರ ಜೊತೆ ಮಾತನಾಡುವಾಗ ಹೇಳಿದ್ರು, ಅನ್ನೋರ ಪ್ರೋಗ್ರಾಮ್ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಅಂದಾಗ ಅವ್ರು ತುಂಬಾ ಚೆನ್ನಾಗಿ ಅನಿಸ್ತು ಅಂತಂದ್ರು. ಇವಾಗ ಅನ್ನೋರು ಹೇಳಿದಂತೆ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಪ್ರತಿದಿನವೂ ನೀವು ಬರ್ಬೋದಲ್ವಾ ಅಂತ ಹೇಳಿದಂತೆ. ಆಮೇಲೆ ಅನ್ನೋರು ಹೋದ್ರು. 5 ವರ್ಷ ಆದ್ಮೇಲೆ ಮತ್ತೆ ಒಂದು ಪ್ರೋಗ್ರಾಮ್ ನಡೀತು. ಆ ಪ್ರೋಗ್ರಾಮ್ ಅಲ್ಲಿ ಅನ್ನೋರು ಬರ್ಬೇಕಾಗುತ್ತೆ, ಬಂದಾಗ ಆ ವ್ಯಕ್ತಿ ನ್ಯೂಸ್ ಅಲ್ಲೇ ಬರ್ತಿದ್ರು. तो जब मैंने क्लास वगैरह किया फिर बहनों ने मेरे से मिला, कहते भाई साहब आपको याद है आप 5-6 साल पहले आए थे और उसी समय कार्यक्रम तनाव मुक्ति का किया था, तब से एमएलए साहब थे वो हार गए थे, तब से यहाँ आ रहे। तो मैंने कहा अच्छा रोज आते हैं? बोला हाँ। तो मैंने कहा कुछ अनुभव सुनाओ। तो आकर के स्टेज पर उसने अनुभव सुनाया। क्या बोला? मैं एमएलए के लिए हार गया लेकिन राजे के लिए जीत गया। इतनी बड़ी बात कही। अगर वो ना हारता तो ज्ञान मिलना आता, अगर ना आता वो तो एमएलए तो पाई पैसे का पद है, यहाँ तो राजा बनने के लिए जा रहे। कहता मैं एमएलए के लिए हार गया लेकिन राजा के लिए जीत गया। परिस्थितियां अच्छा कराती। उस व्यक्ति को पहले भी महीने गई थी, मैगजीन दिया था, कुछ एक कार्यक्रम के लिए बुलाया था, कहते बहन जी हमको फालतू चीज के लिए टाइम नहीं है। तो भगवान कहता अच्छा तुम ऐसा नहीं आता, ठीक है तुमको हरा करके लेके आऊंगा। इसलिए भगवान जो परिस्थितियां निर्माण करता है हमारा भलाई के लिए, हम उसको जानते नहीं है, ऐसा नहीं तो ऐसा तो आएगा। ಅದಕ್ಕೋಸ್ಕರ ಅನ್ನೋರು 4-5 ವರ್ಷ ಆದ್ಮೇಲೆ ಅದೇ ಊರಲ್ಲಿ ಪ್ರೋಗ್ರಾಮ್ ಮಾಡಕ್ ಹೋದಾಗ ಪರಿಚಯ ಮಾಡಿಸ್ಕೊಳ್ತಿದ್ರು. ಅನ್ನೋರೇ ಮೊದಲು ಬಂದಿದ್ರಲ್ವಾ, ಅವಾಗ ಇವ್ರನ್ನೇ ತೋರಿಸಿದ್ವಿ, ಎಮ್ಎಲ್ಎ ಆಗಿ ಸೋತೋಗಿದ್ರು, ಇವಾಗ ಡೈಲಿ ಕ್ಲಾಸಿಗೆ ಬರ್ತಾರೆ ಅಂತ ಹೇಳಿದ್ವಿ. ಅನ್ನೋರು ಅನುಭವ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳಿದಂತೆ, ಬಲೆ ನಾನು ಎಮ್ಎಲ್ಎ ಎಲೆಕ್ಷನ್ಸ್ ಅಲ್ಲಿ ನಾನು ಪೋಟಿ ಮಾಡಿ ನಾನು ಸೋತೋಗಿರ್ಬೋದು, ಆದ್ರೆ ನಾನು ರಾಜನ ಪದವಿಗಂತೂ ಗೆದ್ದು ಬಿಟ್ಟಿದ್ದೀನಿ ಅಂತ ಅಂದ್ರು. ಇದೆಷ್ಟು ದೊಡ್ಡ ಮಾತಲ್ವಾ? ಅವ್ರಿಗೆ ಎಷ್ಟು ಶ್ರೇಷ್ಠ ಭಾವನೆಯಿಂದ ಬಂದಿದ್ದಾರೆ. ಅದೇ ಮದುವೆಯಲ್ಲಿ ಅವ್ರು ಏನಾದ್ರೂ ಎಮ್ಎಲ್ಎ ಎಲೆಕ್ಷನ್ಸ್ ಅಲ್ಲಿ ಗೆದ್ದು ಬಿಟ್ಟಿದ್ರೆ ಅವರು ಎಮ್ಎಲ್ಎ ಆಗ್ತಿದ್ರು, ಅಕ್ಕರು ಹೋಗಿ ಹೇಳಿದ್ರೆ ಬನ್ನಿ ಅಂತಂದ್ರೆ ಈ ತರ ವಿಚಾರಕ್ಕೆ ನಮ್ಗೆ ಸಮಯವೇ ಇಲ್ಲ ಅಂತ ಅವರು ತಿರುಗು ನೋಡ್ತೀವಿ. ಅದಕ್ಕೆ ಬಾವಿ ಹಿಡಿದು ಇದು ಮಗು ನಿಂಗೆ ಮಾಡ್ತೀನಿ ಅಂತ ಹೇಳಿ ಸೋಲಿಸಿ ಮತ್ತೆ ಏನ್ ಮಾಡ್ತೀವಿ ಕರ್ಕೊಂಡು. ಅದಕ್ಕೆ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಕೂಡ ಅನ್ನೋದು ಕಲ್ಯಾಣ ಅನ್ನೋದು. इसलिए इस संसार में हमारा जो कुछ होगा, मेरे आसपास की जिसको भी रखा है, मेरा पति है, मेरी सास है, मेरा अकल्याण करने वाला कोई नहीं है। भले वो गाली भी कर रहा है तो भी कल्याण हो रहा है, अपमान भी कर रहा है तो भी कल्याण हो रहा है। इसलिए हमें सोचने की कोई जरूरत नहीं, मन को चुप रखो, ये है सहन शक्ति। ಯಾರೇ ಆಗಿರ್ಬೋದು, ನನ್ನ ಪಕ್ಕದಲ್ಲಿ ಯಾರೇ ಇರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಮಗ ಆಗಿರ್ಬೋದು, ಯಾರೇ ಇದ್ರೂ ಕೂಡ ಯಾರಿಂದ ಕೂಡ ನನಗೆ ದುಃಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಲೆ ಅವ್ರು ಏನು ಬೈಲಿ ಕಲ್ಯಾಣನೇ ಆಗ್ತಿದೆ, ಏನೇ ನಿಂದನೆ ಮಾಡಲಿ, ಏನೇ ಅಪಮಾನ ಮಾಡಲಿ ನನಗೆ ಕಲ್ಯಾಣನೇ ಆಗ್ತಿದೆ. ಈ ರೀತಿ ಭಾವನೆಯಿಂದ ಯಾರು ಸ್ವೀಕಾರ ಮಾಡ್ತಾರೋ ಅವರೇ ಸಹನ ಶಕ್ತಿ ಇರುವಂತವ್ರು. हम क्या करते हैं, वर्तमान को परिस्थिति को देख करके विचार चलाते हैं। भगवान जो देखता है भविष्य के आगे पीछे के देख करके बातें लाते हैं, इसलिए कभी भी हमें सोचना नहीं है। ನಾವೇನು ಯೋಚನೆ ಮಾಡ್ತೀವಿ, ಕೇವಲ ವರ್ತಮಾನ ಮಾತ್ರ ಯೋಚನೆ ಮಾಡ್ತೀವಿ. ಆದ್ರೆ ಭಗವಂತ ಏನ್ ಮಾಡ್ತಾರೆ, 3 ಕಾಲ, ಭೂತ, ವರ್ತಮಾನ, ಭವಿಷ್ಯತ್ತನ್ನು ಯೋಚನೆ ಮಾಡಿರ್ತಾರೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೋ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ತಾರೆ. एक रामायण की घटना सुनाता हूँ। राम राज्य बनने वाला था, लेकिन रात में आकर के मंत्रालय कई 2-4 उल्टी बातें सुनाई। तुम्हारा बेटा भी तो आई, तुम बेटे को छोड़ करके राम को राजा बना रहे। ये बातें सुन करके राम को राजा बनाने के बजाय 14 वर्ष वन में भेजा। सीता गई, लक्ष्मण गया, तीनों भी घर से चले गए। वियोग के कारण दशरथ ने प्राण त्यागा। खाने का प्रॉब्लम, सोने का प्रॉब्लम, घास पे सोए, किसके कारण हुआ? मंत्रा के कारण। तो मंत्रा को जो भी देखेगा उसकी भावना अच्छी चलेगी बुरी चलेगी?
मैं खुद जब रामायण देखता था, मंत्रा को देखते मैं कहता इस बूढ़े को उसको नहीं देखना। ಅಂದ್ರೆ ರಾಮಾಯಣದ ಒಂದು ಕಥೆಯನ್ನು ಹೇಳ್ತಿದ್ದಾರೆ ಅನ್ನೋರು, ರಾಮಾಯಣದಲ್ಲಿ ಹೇಗೆ ರಾಮ ರಾಜ ಆಗ್ಬೇಕಾಗಿತ್ತು, ಆದ್ರೆ ಅವ್ರ ತಂದೆ ಕೈಗೆ ಮಾತು ಕೇಳ್ಬಿಟ್ಟು ಏನ್ ಮಾಡ್ಬಿಟ್ರು, ರಾಜ ಆಗುವ ಬದಲಾಗಿ ರಾಮನಿಗೆ ವನವಾಸಕ್ಕೆ ಕಳಿಸ್ಕೊಟ್ರು. ರಾಮನ ಹಿಂದೆ ಸೀತೆ ಹೋದ್ರು, ಸೀತೆ ಹಿಂದೆ ಲಕ್ಷ್ಮಣ ಕೂಡ ಹೋದ್ರು. ಎಷ್ಟೊಂದು ಕಷ್ಟ ಪಡ್ಬೇಕಾಯ್ತು, ಪ್ರತಿಯೊಂದು ವಿಚಾರಕ್ಕೆ ತಿನ್ನಕ್ಕೆ ಮಲಗಕ್ಕೆ ಎಲ್ಲದಕ್ಕೂ ಕೂಡ ಇಷ್ಟ ಪಡ್ಬೇಕಾಗಿತ್ತು. अगर रात को मंत्रा ना आती, राम राजा बनता, जंगल में नहीं जाता, सीता की चोरी नहीं होती। अगर सीता की चोरी रावण को न मारता तो राम की जो महिमा है किसके कारण? मंत्रा के कारण। यह है पॉजिटिव दृष्टिकोण। ಈಗ ಒಂದು ವೇಳೆ ರಾಮ ಏನಾದ್ರು ವನವಾಸಕ್ಕೆ ಹೋಗದೆ ಇದ್ದಿದ್ರೆ ಸೀತೆನ ಯಾರು ಕದ್ಕೊಂಡು ಹೋಗ್ತಿದ್ರು, ರಾವಣನ ಯಾರು ಸಾಯಿಸ್ತಿದ್ರು ಅಲ್ವಾ? ರಾವಣನ ಸಾಯಿಸೋದಕ್ಕಿಂತ ರಾಮನಷ್ಟು ಮಹಿಮೆ ಬಂತು ಅಂತ ಹೇಳ್ತಾರೆ. इसी तरह हर एक के घर में आसपास में भगवान ने तो मंत्रा रखी, जो चुगली करते, यहाँ की बातें वहाँ करते, लेकिन आज हमारे निगेटिव विचार ऐसे मंत्रा के कारण चल रहे। तो राम की मंत्रा ने तो राम का भला किया, तो आपकी भी मंत्रा क्या करने वाली? भला ही करने वाले। इसलिए कुछ भी होता है कल्याणकारी निश्चित रूप। ಒಂದು ದಾಸಿ ಮಂತ್ರ ಮಾತು ಕೇಳ್ಕೊಂತಾನೆ ಅಷ್ಟೆಲ್ಲ ಸಮಸ್ಯೆ ಉತ್ಪನ್ನ ಆಯ್ತು. ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆ ರೀತಿ ಮಂತ್ರನವರು ಇದ್ದೇ ಇರ್ತಾರೆ. ಅಲ್ಲಿರುವಂತ ಮಂತ್ರದಿಂದ ಕಲ್ಯಾಣವೇ ಆಯ್ತು, ಮತ್ತೆ ನಿಮ್ಮ ಮನೆಯಲ್ಲಿರುವಂತ ಮಂತ್ರದಿಂದ ಕಲ್ಯಾಣ ಆಗ್ಲಿಕ್ಕೆ ಆಗುದಿಲ್ವಾ? अगर आपके घर में आपको कोई तंग न करता, कोई परिस्थिति ना होती, कोई बहने बोलते बहन जी आप यहाँ आओ, माता जी यहाँ, क्योंकि बहन जी हमारे घर में बड़ी शांति, नहीं चाहिए तुम्हारा ज्ञान। हाँ, उस व्यक्ति ने परिस्थिति निर्माण की, बातें निर्माण की और करते करते फिर शांति के लिए यहाँ आए, इतना अच्छा ज्ञान मिला, दैवी परिवार मिला, दीदी दादियाँ मिली, किसके कारण? उस परिस्थिति के कारण। इसलिए आज तक जिन्होंने तंग किया, परेशान किया, एकांत में बैठ कर उन सबको धन्यवाद दो। आप लोगों ने हमें तंग किया, हमारा बहुत अच्छा हुआ, लेकिन फिर 5000 साल के बाद तंग करने के लिए जरूर आना। इसलिए जो हुआ अच्छा। ಈಗ ನಮಗೆ ಯಾರಾದ್ರೂ ಮನೆಯಲ್ಲಿ ತೊಂದರೆ ಕೊಟ್ಟಿರ್ತಾರೆ, ಎಷ್ಟೋ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳಿಗೆ ಒತ್ತಡದಿಂದ ಇರೋ ಕಾರಣವೇ ನಮ್ಗೆ ಇಷ್ಟೊಂದು ಒಳ್ಳೆ ಜ್ಞಾನ ಸಿಕ್ತು, ಒಳ್ಳೆ ಪರಿವಾರ ಸಿಕ್ತಲ್ವ. ಅದೇ ನಮ್ಗೆ ಎಲ್ಲವೂ ಚೆನ್ನಾಗಿದ್ದು ಎಲ್ಲರೂ ಚೆನ್ನಾಗಿದ್ರೆ ಬನ್ನಿ ಜ್ಞಾನಕ್ಕಂದ್ರೆ ನಿಮ್ಮ ಮನೆಯಲ್ಲಿ ಆರಾಮಿದೆ ಹಾಕೋದ್ರೆ ನಾನು ಏನು ಬರಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರ ಯಾರು ನಿಮ್ಗೆ ಸಮಸ್ಯೆ ಕೊಟ್ಟರು, ಯಾರು ನಿಮ್ಮನ್ನು ಏಕಾಂತಮಯ ಮಾಡಿದ್ರು ಅವ್ರಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳು ಹೇಳಬೇಕು. ನೀವು ಇಷ್ಟು ಮಾಡಿರೋದಕ್ಕೆ ನಾನು ಇಷ್ಟು ಒಳ್ಳೆ ಪರಿವಾರ ಸಿಕ್ತು, ದಾನಿ ಸಿಕ್ಕಿದ್ದಾರೆ, ಯಾಕಂದ್ರೆ ಎಷ್ಟು ಶ್ರೇಷ್ಠ ಜ್ಞಾನ ಸಿಕ್ಕಿದೆ, ಮತ್ತೆ ನೀವು 5000 ವರ್ಷದ ನಂತರ ನಾನು ತೊಂದರೆ ಪಡಕ್ಕೆ ಬನ್ನಿ ಅಂತ ಕಲಿಬೇಕು. नॉलेज इज लाइट। ज्ञान हमें क्या बनाता है? लाइट बनाता है, हल्का बनाता है। अब इतना सारा ज्ञान है तो भी ये क्यों हुआ, कैसे हुआ, ऐसे कैसे हुआ, भारी बने, वो नॉलेज सही रूप में नहीं है। और जो हल्का बनता है वही योगी है, वही कर्म योगी है, वही सदा खुश रहता है। इसलिए पॉजिटिव बनना। ನಾಲೆಜ್ ಇಸ್ ಲೈಟ್ ಅಂತ ಹೇಳಲಾಗುತ್ತೆ, ಜ್ಞಾನ ಒಂದು ಬೆಳಕು ಅಥವಾ ಅದೇ ಹಗುರತೆ ಅಂತ ಕೂಡ ಹೇಳಲಾಗುತ್ತೆ. ಅದೇ ನಾವು ಕಳೆದು ಹೋಗಿರುವಂತ ಆಗೋಗಿರುವಂತ ವಿಚಾರಗಳು ಯೋಚನೆ ಮಾಡಿ 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 ಮನಸ್ಸನ್ನ ಭಾರ ಮಾಡ್ಕೊಂಡು ಹೋಗೋದು ಜ್ಞಾನಿಯಲ್ಲಿ ಹೇಳಲಾಗುವುದಿಲ್ಲ. ಏನಾಗಿದೆಯೋ ಅದು ಒಳ್ಳೆಯದೇ ಆಗಿದೆ ಎಂದು ಯಾರು ತಿಳಿದು ಮನಸ್ಸು ಹಗುರವಾಗಿರ್ತಾರೆ ಅವರೇ ಸದಾ. आज हनुमान अंगद ऋषि मुनि क्यों मिले? मंत्र के कारण। आज हमें इतना अच्छा परिवार, ज्ञान, इतना अच्छा दादी दादी मिलिया, किसके कारण? आज तक की परिस्थितियों के कारण, आज तक की लोगों के कारण। इसलिए जो हुआ सब अच्छा हुआ, जो होगा वो भी अच्छा, जो होने वाला वो भी निश्चिंत। ರಾಮಾಯಣದಲ್ಲಿರುವಂತ ಮಂತ್ರದಿಂದಾನೇ ಏನಾಯ್ತು, ನಮ್ಗೆ ಇಷ್ಟು ಶ್ರೇಷ್ಠ ಗಣೇಶ ಇದು ಹನುಮಂತ ಸಿಕ್ಕಿದ್ರು, ಲಕ್ಷ್ಮಣ ಸಿಕ್ಕಿದ್ರು, ಸೀತೆ ಸಿಕ್ಕಿದ್ರು, ಎಲ್ಲ ಸಿಕ್ಕಿದ್ರು. ಇಲ್ಲ ಅಂದ್ರೆ ನಾವು ಸಿಕ್ತಿದ್ರ ಇಲ್ಲ. ಅದೇ ರೀತಿ ಈಗಲೂ ಕೂಡ ನಮ್ಗೆ ಮಂತ್ರ ಯಾರು ನಮ್ಗೆ ಮನೇಲಿ ಕೊಡ್ತಾ ಇರುವಂತಹ ನಮ್ಗೆ ಬರುವಂತಹ ಪರಿಸ್ಥಿತಿಗಳೇ ಆಗಿದೆ. ಅದಕ್ಕೋಸ್ಕರ ಇದರಿಂದ ನಮ್ಗೆ ಮುಂದೆ ಹೋಗ್ತೀವಿ, ಒಳ್ಳೇದೇ ಆಗುತ್ತೆ. ಹಿಂದೆ ಏನು ಆಗೋಗಿದೆ ಅದು ಒಳ್ಳೇದೇ ಆಗಿದೆ, ಈಗೇನಾಗ್ತಿದೆ ಅದು ಒಳ್ಳೇದಾಗ್ತಿದೆ, ಬರುವುದು ಮುಂದೆ ಏನಾಗೋದಿದೆ ಅದು ಬಹಳ ಚೆನ್ನಾಗಿ ಆಗೋದಿದೆ. इसलिए हर घटना के पीछे कल्याण है। हम पर्दे के पीछे नहीं जानते, हम वर्तमान को देखते हैं और इसीलिए निगेटिव सोचते हैं। फिर बाबा के ऊपर भी विश्वास कम करते हैं, बाबा ये मेरे साथ क्या हो रहा है, ऐसा इसने क्यों बोला।
राम जब वनवास से आता है सारे लोग उसका स्वागत करने के लिए आए, लेकिन मंत्रों कह के नहीं आई। तो राम सबको बोलते हैं मंत्रों कह के माई क्यों नहीं आई? सब बोलते पता नहीं क्यों नहीं आए। तो राम सबको छोड़ के उनके पास गया, कहा कि माँ आप मेरा स्वागत करने के लिए क्यों नहीं आए? तो कहते बेटा हम कैसे आए, हमने तो तेरी चुगली लगाई थी, तुमको इतना कष्ट दिया था। राम क्या कहते हैं, नहीं माँ आपके कार्य में पुरुषोत्तम राम, भगवान राम, विजय राम बन के आया हूँ। ये नहीं कहा कि तुम तो बुढ़िया ना, तुमने मेरी चुगली, 2 थप्पड़ नहीं लगाए इसको। ये है पॉजिटिव भाव। लेकिन आज हमारा कोई बुरा करता है 15 दिन उसे बात नहीं करेंगे, मुंह ऐसा करके नहीं, दुआई देने के बजाय उसको उंगली तोड़ के कहेंगे इसका तो सत्यानाश हो गया। ऐसा कोई मंदिर में बोझ है देवी का दुआई वाला बोझ। इसलिए पॉजिटिव नो, ಏನೇ ಆದರೂ ಕೂಡ ನಾವು ಸ್ವೀಕಾರ ಮಾಡಬೇಕು, ಪಾಸಿಟಿವ್ ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕು. ರಾಮ ವನವಾಸಕ್ಕೆ ಹೋದ್ಮೇಲೆ 14 ವರ್ಷ ಆದ್ಮೇಲೆ ವಾಪಸ್ ತನ್ನ ರಾಜ್ಯಕ್ಕೆ ಬಂದಾಗ ಎಲ್ಲರೂ ಕೂಡ ಸ್ವಾಗತ ಮಾಡ್ತಿರ್ತಾರೆ. ತುಂಬ ಆಡಂಬರದಿಂದ ಅವ್ರ ಸ್ವಾಗತ ಅನ್ನೋದು ಎಲ್ಲರೂ ಕೂಡ ಬಂದು ಹುಡುಗರೆಲ್ಲರೂ ಕೂಡ ಬಂದು ಮಾಡ್ತಿರ್ತಾರೆ. ಆಗ ರಾಮನಿಗೆ ಇದೇ ಹುಡುಕ್ತಾ ಇರ್ತಾನೆ, ಎಲ್ಲಿ ಕೈಕೇಯಿ ತಾಯಿ ಹಾಗೂ ಎಲ್ಲಿ ಮಂಥನ ಅಂತ ಹುಡುಕ್ತಾ ಇರ್ತಾರೆ. ಅವರು ಎಲ್ಲರೂ ಇದ್ರು ಕೂಡ ಅವ್ರನ್ನ ಬಿಟ್ಟು ಅವ್ರ ಹತ್ರಕ್ಕೆ ಹೋಗ್ತಾರೆ. ಯಾಕೆ ತಾಯಿ ನೀವು ಬಂದಿಲ್ಲ ಅಂತ ಹೇಳಿದ್ರೆ, ಹೆಂಗಪ್ಪ ನಾನು ಬರೋಕ್ಕಾಗುತ್ತೆ, ನೀವು ಇಷ್ಟು ದುಃಖ ಕೊಟ್ಟೆ, ಇಷ್ಟು ಕಷ್ಟ ಕೊಟ್ಟಲ್ಲ, ನಾನು ನೀವೇ ಬರಲಿ ಅಂತ ಹೇಳಿದ್ರೆ ಅವ್ರು ರಾಮ ಹೇಳಿದ್ರು, ಇಲ್ಲ ಅಮ್ಮ ನಿಮ್ಮಿಂದಾನೆ ನಾನೀಗ ಪುರುಷೋತ್ತಮ ರಾಮ ಆಗಿದ್ದೇನೆ, ಭಗವಂತ ರಾಮ ಆಗಿದ್ದೇನೆ, ಇಷ್ಟು ನನ್ನ ಹೆಸರು ಪ್ರಸಿದ್ಧ ಆಗಿರೋದಕ್ಕೆ ನೀವೇ ಕಾರಣ ಅಂತ. ನೀನು ಈ ಥರ ಮಾಡಿದೆ ಅಂತೇಳಿ 2 ಕಪಾಲು ಕೊಟ್ಟಿಲ್ಲ, ಅದ್ರ ಮಹಿಮೆ ಮಾಡೋದು. ಅದೇ ರೀತಿ ನಾವು ಕೂಡ ಇರ್ಬೇಕಾದ್ರೆ ಇವಾಗ ಯಾರಾದ್ರೂ ನಮ್ಗೆ ಏನಾದ್ರು ಅಂದು ಬಿಟ್ರೆ ಸಾಕು, ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋದಕ್ಕೋಸ್ಕರೆಲ್ಲ ಕೈ ಮುರಿದು ಅವ್ರಿಗೆ ಶಾಪ ಕೊಡ್ತಾ ಇರ್ತೀವಿ. ಯಾರಾದ್ರೂ ದೇವಿ ಕೈ ಮುರಿತೈತೆ ನೋಡಿದ್ರ ಯಾವಾಗಲೂ ಕೂಡ ದೇವಿ ಕೈ ಇರುತ್ತೆ, ಆಶೀರ್ವಾದ ಕೊಡ್ತಾ ಇದ್ದಂಗೆ. इसलिए परिस्थितियों के पीछे कल्याण है। ಪರಿಸ್ಥಿತಿಗಳ ಹಿಂದೆ ಕಲ್ಯಾಣವಿದೆ. ನಾವು ಪರದೆ ಹಿಂದೆ ನೋಡೋದಿಲ್ಲ, ಪರದೆ ಎದುರುಗಡೆನ ನೋಡ್ತಾರೆ, ಈಗ ಕಲ್ಯಾಣ ಅಂತ ಅನಿಸುತ್ತೆ. एक भगत था, रोज क्या करता है, एक मंदिर में जाकर के मूर्ति की पूजा करता है। तो एक दिन कहता है भगवान जी आप खड़े खड़े थक नहीं गए, मैं आपका काम करता हूँ। तो भगवान जी कहता है भगत जी भगवान बनना कोई साधारण बात नहीं, इसके लिए चुप रहना पड़ता है, शांत रहना पड़ता है। मेरे कोई गहने भी उतारता तो भी थप्पड़ नहीं मारता, मैं तो चुप रहता हूँ। मैं नहीं कहता मुझे एक दिन चांस दो, बहुत भगवान का नहीं चुप रहना। वो प्रतिज्ञा करता है मैं बिल्कुल कुछ नहीं बोलूँगा, चुप रहूँगा। तो भगवान का ठीक है। इतने में मूर्ति क्या बन जाते हैं, वो भगत बन गया। और भगत क्या होता है, मूर्ति बन करके खड़ा हो गया। ಒಂದು ಭಕ್ತ ಇರ್ತಾನೆ, ಒಂದು ಮಂದಿರದಲ್ಲಿ ಸೇವೆ ಮಾಡ್ತಾ ಇರ್ತಾನೆ. ಅವನಿಗೆ ಮೂರ್ತಿ ಎದುರುಗಡೆ ಹೋಗಿ ಹೇಳ್ತಾನೆ, ಭಗವಂತನ ಮುಂದೆ ಹೋಗಿ ಹೇಳ್ತಾನೆ, ಹೇ ಭಗವಂತ ನಿಂತ್ಕೊಂಡೇ ಇರ್ತೀಯಲ್ಲ, ನನಗೆ ಕಾಲು ನೋವಾಗಲ್ಲ, ಒಂದಿನ ನಾನು ನಿನ್ ಪ್ಲೇಸಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಏನು ಭಗವಂತ ಆಗೋದು ಅಷ್ಟು ಸುಲಭವಾಗಿರುವಂಥ ಕಾರ್ಯ ಅನ್ಕೊಂಡಿದ್ಯಾ? ಎಷ್ಟು ಸಹಿಸ್ಕೊಳ್ಬೇಕಾಗತ್ತೆ, ಎಷ್ಟು ಸುಮ್ಮನೆ ಇರಬೇಕಾಗತ್ತೆ. ಒಂದು ವೇಳೆ ನನ್ನ ಮೇಲಿರುವಂಥ ಆಭರಣ ಎಲ್ಲವೂ ಕದ್ಕೊಂಡು ಹೋಗಿದ್ರು ಕೂಡ ನಾನು ಸುಮ್ಮನೆ ಇರಬೇಕಾಗತ್ತೆ, ನಿಮ್ಗೆ ಯಾರು ಆಗುತ್ತಾ ಅಂತಾರೆ. ಅವಾಗ ಅವ್ರಿಲ್ಲ ಆಗತ್ತೆ, ಒಂದು ದಿನ ಆದ್ರೂ ಕೂಡ ನಾನು ಈ ಥರ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡ್ತೇನೆ, ನಾನು ಸುಮ್ಮನೆ ಇರ್ತೀನಿ, ನಾನು ಏನೋ ಮಾಡಲ್ಲ ಆಗಿದ್ದು ಅಂತ ಪ್ರತಿಜ್ಞೆ ಮಾಡ್ತೇನೆ. ಅದೇ ತಕ್ಷಣ ಏನಾಗ್ತದೆ, ಭಕ್ತ ಭಗವಂತ ಆಗ್ತಾನೆ, ಭಗವಂತ ಭಕ್ತನ ರೂಪದಲ್ಲಿ ಎಕ್ಸ್ಚೇಂಜ್ ಆಗ್ತಾನೆ. उसके इतने में एक भगत आया और एक व्यापारी आया, और व्यापारी आकर के वो मूर्ति के सामने कहता है भगवान जी आपने बहुत मुझे मदद की, बहुत धर्मशाला खोली, मंदिर खोली, अब एक धर्मशाला बनाने वाला उसमें मदद करना करके सिर झुकाया, पाँव पड़ने के लिए। जब सिर झुकाया उसका एक बड़ा सा पैसे का पैकेट नीचे गिर गया, वो जाने लगा। वो मूर्ति को टेंशन हो गया, अरे भाई तुम्हारा पैकेट है लेके जाओ। इतने उसको याद आ भगवान का, तो मैं चुप रहना, कुछ नहीं बोला। ಹಂಗೆ ಆಗಿದ ತಕ್ಷಣ ಬರ್ತಾನೆ, ಇವಾಗ ಭಗವಂತ ರೂಪದಲ್ಲಿ ನಿಂತಿರ್ತಾನೆ. ಒಂದು ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಬಿಸ್ನೆಸ್ ಮ್ಯಾನ್ ಬಂದ್ಮೇಲೆ ಹೇಳ್ತಾನೆ ಮೂರ್ತಿಗೆ, ಭಗವಂತ ನೀನು ನಮಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡೆ, ತುಂಬಾ ಚೆನ್ನಾಗಿ ನಿಮಗೆ ಲಾಭ ಬಂತು, ಎಷ್ಟೊಂದು ಧರ್ಮಶಾಲೆಗಳು ಎಷ್ಟೊಂದು ಕಟ್ಟಿದ್ದೀನಿ, ಈಗ ಇನ್ನೊಂದು ಕೂಡ ಕಟ್ಲಿಕ್ಕಿದ್ದೀನಿ, ತುಂಬಾ ಚೆನ್ನಾಗಿ ಆಶೀರ್ವಾದ ಕೊಟ್ಟೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಕೆಳಗಡೆ ಬಾಗುತ್ತಾನೆ. ಬಾಗದ ಏನಾಗುತ್ತೆ, ಜೋಬಲ್ಲಿ ಹಣದ ತುಂಬಾ ಹಣದೊಂದು ಕಟ್ಟಿ ಇರುತ್ತೆ, ತುಂಬಾ ಚೆನ್ನಾಗಿ ಜಾಸ್ತಿ ಇರುತ್ತೆ. ಅದು ಏನಾಗುತ್ತೆ, ಬಿದ್ದೋಗ್ಬಿಡುತ್ತೆ. ಹಂಗೆ ವಾಪಸ್ ಎದ್ದು ಹೊರಟೋಗ್ತಿರ್ತಾರೆ. ಹೊರಟೋಗ್ತಿರುವಾಗ ಇವ್ರಿಗೆ ಅನ್ಸುತ್ತೆ, ಇವ್ರು ನೀನು ಬಿಟ್ಟು ಹೋಗ್ತಾ ಇದೀನಿ, ಹಣವನ್ನು ತೆಗೆದುಕೋ ಅಂತ. ಆದ್ರೆ ಭಗವಂತ ಹೇಳಿದ್ರು ನೆನಪು ಬಂದು ಸುಮ್ಮನೆ ಇರ್ಬೇಕಂತ ಹೇಳಿದ ತಕ್ಷಣ ಅದೇ ನೆನಪು ಮಾಡ್ಕೊಂಡು ಸುಮ್ಮನೆ ಆಗ್ತಾನೆ, ಏನು ಹೇಳೋದಿಲ್ಲ. इतने में गरीब आदमी आया, भिखारी,
कहते हैं भगवान 8 दिन से मैं भूखा हूँ, मैंने कुछ नहीं खाया, आप हमेशा मदद करते, आप कुछ तो देंगे करके दर्शन करने के लिए सिर झुकाया, उसकी नजर पॉकेट के ऊपर गई। कहता है भगवान थैंक यू, मैंने थोड़ा मांगा आपने इतना बढ़ा दिया। जाने लगा और मूर्ति को टेंशन हो गया, अरे मेरी चोरी को दिया नहीं, तुम चोरी करके लेके जा रहे। तब तक उसको याद आ भगवान का तुम्हें चुप रहना। ಮತ್ತೆ ನೆಕ್ಸ್ಟ್ ಇನ್ನೊಂದು ಬಡವ ಬರ್ತಾನೆ. ಬಡವ ಬಂದಾಗ ಭಗವಂತ ನಾನು ತುಂಬಾ ಬಡವನಾಗಿದ್ದೇನೆ, ನಾನು ಆಹಾರ ತಿನ್ನಕ್ಕೂ ಕೂಡ ಏನು ನನ್ನ ಕೈಯಲ್ಲಿಲ್ಲ, ಏನಾದ್ರು ಕೃಪೆ ಮಾಡು ಅಂತ ನಮಸ್ಕಾರ ಮಾಡಕ್ಕೆ ಬರ್ತಾನೆ. ಬಗ್ಗಿದ ತಕ್ಷಣ ಏನ್ ಕಾಣಿಸುತ್ತೆ, ಅವನಿಗೆ ಹಣದ ದುಡ್ಡೇ ಕಾಣಿಸುತ್ತೆ. ಆ ಭಗವಂತ ನಿನ್ನ ಮೇಲೆ ಕೃಪೆ ಮಾಡ್ಬಿಡಿ ಅಂತ ಖುಷಿಯಾಗಿ ಹೋಗ್ತಾನೆ. ಹೋಗೋ ಇವ್ನು ಅನ್ಸುತ್ತೆ ನಾನು ನಿನ್ ಕೊಟ್ಟಿಲ್ಲ, ನೀನು ಕದ್ಕೊಂಡು ಹೋಗ್ತಿದ್ಯಾ ನೀನು ಅಂತ ಹೇಳಿ ಅನ್ಕೊಳ್ತಾನೆ. ಆದ್ರೆ ಭಗವಂತ ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ನಾವು ಅನುಸರಿಸಿ ಮಾಡ್ತಾರೆ. इतने में एक नाविक आया जिसको समुद्र जहाज चलाने के लिए 6 महीने के लिए समुद्र में जाना था। कहता है भगवान मैं जा रहा हूँ, दर्शन करने के लिए सिर झुकाया। कहता है भगवान मैं जा रहा हूँ, मेरा परिवार का ध्यान रखना, मैं भी अकेला हूँ, मेरा भी ध्यान रखना, आंधी तूफान से बचाना। ऐसा करके दर्शन करने के लिए झुका। तब तक वो व्यापारी पुलिस वालों को लेके आया। कहता है सर मैं यहाँ सवेरे सवेरे आया था, मेरा बहुत पैसा था, यहीं गिरा है और मैं जाने के बाद यही आया और उसने लिया होगा। पुलिस वालों ने उस नाविक के हाथ में बेड़िया डाली, थाना चल करके खींचने लगे। ನೆಕ್ಸ್ಟ್ ಒಂದು ನಾವಿಕ ಬರ್ತಾನೆ. ನಾವಿಕ ಬಂದ್ಬಿಟ್ಟು ಇನ್ನು ಕ್ಯಾಪ್ಟನ್ಸ್ ಅಂತಂದ್ರೆ ಒಂದು 6 ತಿಂಗಳು ಹೋಗೋದಿರುತ್ತವೆ. ಅವಾಗ ಬಂದು ಮೂರ್ತಿ ಹತ್ರ ಹೇಳ್ತಾನೆ, ನಮ್ಮ ಮನೇಲಿ ಯಾರು ಇಲ್ಲ, ಅವ್ರನ್ನ ಯಾರು ನೋಡ್ಕೊಳ್ಳೋದಿಲ್ಲ, ನಾನು ಕೂಡ ಒಬ್ಬನೇ ಇದ್ದೇನೆ, ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು, ನನ್ನ ಪ್ರಯಾಣ ಕೂಡ ಚೆನ್ನಾಗಿರ್ಬೇಕು, ಯಾವುದೇ ಅಡಚಣೆಗಳು ಬರಬಾರ್ದು ಅಂತೇಳಿ ನಮಸ್ಕಾರ ಮಾಡಲಿಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ಏನ್ ಮಾಡ್ತಾನೆ, ಫಸ್ಟ್ ಬಂದಿದ್ದಾನೆ ಬಿಸ್ನೆಸ್ ಮ್ಯಾನ್, ಅವ್ನು ಪೊಲೀಸಿಂಗ್ ಕರ್ಕೊಂಡು ಬರ್ತಾನೆ. ಇವನೇ ಬಂದಿದ್ದು, ನಾನು ಆದ್ಮೇಲೆ ಯಾರು ಕೂಡ, ನಾನು ಹೋದ್ಮೇಲೆ ಯಾರು ಕೂಡ ಬಂದಿಲ್ಲ, ಇವನೇ ಕದ್ದಿರ್ತಾನೆ ನನ್ನ ಹಣ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ನಿಂದನೆ ಮಾಡ್ತಾನೆ. ಅಷ್ಟೊತ್ತಿಗೆ ಪೊಲೀಸ್ ಅವ್ರು ಏನ್ ಮಾಡ್ಬಿಡ್ತಾರೆ, ಕೈಗೆ ಬೇಡಿಗಳು ಕಟ್ಟಿಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. तो मूर्ति को टेंशन हो गई, ये क्या हो रहा है, पैसा कोई और लेके गया और पकड़ करके किसी को और के लेके जा रहे हैं, और भगवान ने मुझे यहाँ बिठाया ना, और भगवान ने कहा तुम चुप रहना। भगवान होता भी बोल देता, भक्तों को बचाता, तो क्या करता है वो बोल देता मैं भगवान बोल रहा हूँ, ये निर्दोष है, इसने ले लिया, ये गरीब आदमी वही लेके गया। तो पुलिस वाले इधर उधर देखते यहाँ तो कोई है नहीं, बस मूर्ति खड़ी है। उनको लगा भगवान ने आकाशवाणी की, वो छोड़ के चले गए। ಆಮೇಲೆ ಅವರು ಇನ್ನು ತಡ್ಕೊಳಕ್ಕಾಗಲ್ಲ, ಅವ್ರು ಅನ್ಕೊಳ್ತಾರೆ ಭಗವಂತ ಇದ್ರು ಕೂಡ ನನ್ನ ಸ್ಥಾನದಲ್ಲಿ ಅವ್ರು ಹೇಳಿರ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ತಡೆಯಕ್ಕಾಗದೆ ಹೇಳ್ಬಿಡ್ತಾನೆ. ಇವನೆಲ್ಲ ದೋಷಿ, ಕಾಸು ಕದ್ಕೊಂಡು ಹೋಗಿರೋರು ಯಾರು, ನೀವು ಇಟ್ಕೊಂಡು ಹೋಗ್ತಾ ಇರೋದು ಯಾರನ್ನು ಅಂತ ಹೇಳ್ಬಿಟ್ಟು ಜೋರಾಗಿರೋ ಧ್ವನಿಯಲ್ಲಿ ಹೇಳ್ಬಿಡ್ತಾನೆ. ಅವಾಗ ನಿಧಿಯಲ್ಲಿ ನೋಡ್ತಾರೆ, ಯಾರು ಕಾಣಿಸಲ್ಲ, ಅವ್ರು ಅನ್ಸೋದು ಇದು ಭಗವಂತನ ಆಕಾಶವಾಣಿಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ನಾವಿಕನ ಬಿಟ್ಟು ಹೋಗ್ಬಿಡ್ತಾರೆ. इतने में शाम को भगवान आए तो पूछा कि कैसा रहा भाई तुम्हारा दिन। कहते भगवान आप ही भगवान बनना, मैं एक दिन में इतना टेंशन में आया, अब 24 घंटा ऐसे कैसे खड़े रहते। कहता है तो भी आज ऐसी घटना हो गई, आप होते तो भी बोल देते, मैंने बोल दिया तो भगवान ने कहा हुआ क्या। कहता है एक व्यापारी आया था, उसका पैसा गिरा था, मैं बोलने वाला था, आपने कहा इसलिए चुप रहा। एक गरीब आदमी वही उठा के लेके गया, तभी बोलने वाला था, आपने कहा फिर मैं चुप रहा। लेकिन एक नाविक आया जिसको समुद्र जहाज चलाने के लिए जाने वाला था, पुलिस वाले उसको पकड़ के लेके जा रहे थे, इसीलिए मैंने बोल दिया और जेल में जाने से बचाया। मैंने अच्छा काम किया ना, भगवान ने कहा तुमने सत्यानाश कर दिया। ಆಮೇಲೆ ಸಾಯಂಕಾಲ ಆಯ್ತು. ಸಾಯಂಕಾಲ ಭಗವಂತ ಬಂದು ಕೇಳ್ತಾರೆ, ಹೇಗಾಯ್ತು ನೀವು ಇಡೀ ದಿನ ಅಂತ ಕೇಳ್ತಾನೆ. ಅವಾಗ ಭಗವಂತ ಅವ್ರ ಭಕ್ತ ಹೇಳ್ತಾನೆ, ಹೆಂಗಪ್ಪ ನೀನು 24 ಗಂಟೆಗೆ ನಿಂತಿರ್ತೀಯ, ಒಂದು ದಿನಕ್ಕೆ ಎಷ್ಟೊಂದು ಇವತ್ತು ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿತ್ತು, ನೀವಿದ್ರು ಕೂಡ ನಿಮ್ಮ ಸ್ಥಾನದಲ್ಲಿ ಹೇಳ್ಬಿಡ್ತಿದ್ರಿ ಅಂತ ಹೇಳ್ತೀನಿ. ಏನಾಯ್ತು ತಿಳಿಸು ಅಂತ ಹೇಳಿದಾಗ ನಾನು ಹೇಳ್ತೇನೆ, ಘಟನೆ ಎಲ್ಲ ಹೇಳ್ತೀನಿ. ಬೆಳಗ್ಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿದ್ದ, ನನ್ನ ಬಿದ್ದೋಗಿತ್ತು, ಬಂದು ಇನ್ನೊಬ್ಬ ಬಡವ ಇಟ್ಕೊಂಡು ಹೋಗ್ಬಿಟ್ಟ. ಮತ್ತೆ ನಾವಿಕ ಬಂದಿದ್ದ, ಅವನೇನು ತಪ್ಪಿರ್ಲಿಲ್ಲ, ಆದ್ರೆ ಪೊಲೀಸರು ಬಂದು ಅವ್ರು ಇಟ್ಕೊಂಡು ಹೋಗ್ತಿದ್ರು. ನಾನು ಹೇಳ್ಬಿಟ್ಟೆ, ಅವನನ್ನ ರಕ್ಷಣೆ ಮಾಡ್ಬಿಟ್ಟೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರಿಂದ ಅವ್ರನ್ನ ರಕ್ಷಣೆ ಮಾಡ್ಬಿಟ್ಟೆ, ಒಳ್ಳೇದೇ ಮಾಡಿದ್ನಲ್ಲ ಅಂತ ಕೇಳಿದೆ. ಭಗವಂತ ಹೇಳ್ತೇನೆ, ಸತ್ಯಾನಾಶ ಮಾಡ್ಬಿಟ್ಟೆ ಅಂತ ಹೇಳಿ. व्यापारी के समय नहीं बोला, कहा कि अच्छा हुआ, क्योंकि व्यापारी ने 2 नंबर का काम किया था, पैसा बहुत भ्रष्टाचार का कमाया था, इसीलिए उसका पाप चढ़ गया था, इसीलिए उसका गिर गया, वो गरीब को मिला, उसकी दुआएं मिली, उसका पाप कम हो गया, अच्छा नहीं बोला। ಆಗ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ಸತ್ಯನಾಶ ಮಾಡಿದೆ ಅಂತ.
ಮೊದಲನೇದವರು ಬಿಸ್ನೆಸ್ ಮ್ಯಾನ್ ಬಂದಿದ್ರೆ ಅಲ್ಲಿ ಅವರಿಬ್ಬರನ್ನ ಸಾಯಿಸಿದ್ರು, ಎಷ್ಟೊಂದು ಅಪಚಾರವನ್ನು ಮಾಡಿದ್ರು, ಅದರಿಂದ ಸಂಪಾದನೆ ಮಾಡುವಂತಹ ಹಣ ಅದಾಗಿತ್ತು, ಅದು ಕೆಳಗಡೆ ಬಿದ್ದೋಗಿತ್ತು. ಅದು ಬಡವನಿಗೆ ಅದು ಸಹಯೋಗಿ ಆಯ್ತಲ್ವಾ, ಅದಕ್ಕೋಸ್ಕರ ಇದರ ಸ್ವಲ್ಪ ಆಶೀರ್ವಾದ ಅವರಿಗೆ ಸಿಕ್ತಿತ್ತು. लेकिन पुलिस वाले उस नावी को पकड़ के लेके जा रहे तो भी चुप रहना चाहिए था, क्योंकि 2 महीने के बाद समुद्र में बड़ा तूफान आने वाला है। अगर जेल में रहता 2-4 महीने में छूट जाता। अब वो जेल वो समुद्र में गया, मरने वाले कौन सा अच्छा काम किया। भगवान जो करता आगे पीछे की सोच के करता है, और मनुष्य जो सोचता है वर्तमान को देख के सोचता है। ಅದೇ ಇವಾಗ ನಾವಿಕ ಜೈಲಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ 2 ತಿಂಗಳಲ್ಲಿ ಅವ್ರು ಹೋಗುವಂತಹ ಪ್ರಯಾಣ ಪ್ರಸಾರದಲ್ಲಿ ತುಫಾನ್ ಬರೋದಿದ್ರೆ ಅದರಲ್ಲಿ ಅವ್ರ ಮೃತ್ಯುವೇ ಆಗೋಗ್ತಿತ್ತು. ಅದೇ ಅವ್ನು ಜೈಲಿಗೆ ಹೋಗಿದ್ರೆ ಸೇಫ್ ಆಗೋದು ಇರ್ತಿದ್ದ. ಆದ್ರೆ ಈಗ ಮಾಡಿರೋ ಕೆಲಸಕ್ಕೆ ಅವನ ಪ್ರಾಣನೇ ಹೋಗ್ತಿದೆ ಅಂತ. इसलिए हमारे जीवन में जो परिस्थिति आती है इसके पीछे कल्याण है, कुछ न कुछ कल्याण है, हम उसको नहीं जानते। वर्तमान को ऐसा कैसे हुआ, क्या हुआ, ये जो होता है सब अच्छाई के लिए होता है। इसलिए मूर्ति बनो। जो संगम युग में मूर्ति बनता है वही भविष्य में मूर्तियां बनेगी। जो संगम युग में मूर्ति नहीं बनता भविष्य में मूर्ति कैसी होती है, दुआएं देते हैं, चुप रहते हैं, सोचते नहीं, टेंशन में नहीं आती। ऐसे बनो। ಗೋಸ್ಕರ ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಅದು ಒಳ್ಳೆಯದೇ ಎಂದು ತಿಳಿದು ನಾವು ನಡೀಬೇಕು. ಇದ್ಯಾಕಾಯ್ತು ಅದ್ಯಾಕಾಯ್ತು ಅಂತ ಟೆನ್ಷನ್ ಎಂದಿಗೂ ಬರಬಾರ್ದು. ನಮ್ಮ ಜೀವನದಲ್ಲಿ ನಾವೇ ಮೂರ್ತಿಯಾಗಿರ್ಬೇಕು. ಯಾವುದೇ ಮಾತಿನಲ್ಲಿ ಟೆನ್ಷನ್ ಆಗಿ, ಯಾವುದೇ ಮಾತಿನಲ್ಲಿ ಕ್ರೋಧಕ್ಕಾಗಿ ಬರಬಾರ್ದು, ಸಹನಶೀಲರಾಗಿ ನಾವು. कई बार मैं जेल में जाता हूँ, मैं भी काफी सारे जेलों में सेवा किए हैं, तो सामने जब देखता हूँ कैदी बिल्कुल टेंशन में है, मुझे लगता है कब मेरी छुट्टी होगी, कब मैं यहाँ से चला जाऊंगा, कब बिल्कुल जब मैं सुनाता हूँ मैं सोचता हूँ सुन रहे नहीं सुन रहे, तो सुनाते सुनाते मैं उनको कई बार सुनाता हूँ, देखो भाई भगवान हमारा पिता है, पिता कभी भी बच्चों का बुरा नहीं करता, जानवर का भी पिता बुरा नहीं करता है, तो मनुष्यात्मा का पिता है। हो सकता है 2022, 23, 24 आपके लिए कोई बाहर खतरा था, इसलिए भगवान ने उठा करके यहाँ रखा, चारों तरफ से दीवार बांध करके सिक्योरिटी गार्ड रखे, ताकि कोई यमराज भी आकर के आपका कुछ बेरा कर न सके। तब जाकर के सुनते तो उनके चेहरे में खुशी हो जाते, वो और ही ताली हो जाते, खुश हो जाते। इसीलिए जो होता है सब अच्छाई के लिए होता है। ಅನ್ನೋರು ಬಹಳ ಜೈಲ್ಸ್ ಅಲ್ಲೂ ಕೂಡ ಹೋಗಿ ಸೇವೆ ಮಾಡಿ ಬಂದಿದ್ದಾರೆ. ಸುಮಾರು 8,000 ಜೈಲ್ಸ್ ಅಲ್ಲಿ ಹೋಗಿ ಸೇವೆ ಮಾಡಿ ಬಂದಿದ್ದಾರೆ ಅನ್ನೋರು ಪರಿಚಯ ನನಗೆ. ಆದರೆ ಅನ್ನೋರು ಜೈಲ್ಸ್ ಅಲ್ಲೆಲ್ಲ ಹೋಗಿ ಕ್ಲಾಸ್ ಮಾಡ್ತಾ ಇರುವಾಗ ಎಲ್ಲರೂ ಕೂಡ ಎಷ್ಟು ಟೆನ್ಷನ್ ಅಲ್ಲಿ ಇರೋ ತರ ಇರ್ತಾರೆ. ತುಂಬಾ ಟೆನ್ಷನ್, ಯಾವಾಗ ನಾವು ಇದರಿಂದ ಬಿಡುಗಡೆ ಆಗ್ತೀನೋ, ಏನಾಗುತ್ತೋ ಏನೋ ತುಂಬಾ ಒತ್ತಡದಲ್ಲಿ ಇರ್ತಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಸುಮ್ಮನೆ ಇರ್ತಾರೆ. ಆದ್ರೆ ತಿಳಿಸ್ತಾ ಜ್ಞಾನದ ಮಾತುಗಳು ಹೇಳ್ತಾ ಇರುತ್ತೆ, ಈ ಮಾತು ಒಂದು ಮಾತು ಹೇಳ್ತಾ ಇರುತ್ತೆ. ನೋಡಿ, ನಾವೆಲ್ಲರೂ ಕೂಡ ಸ್ವಯಂ ಪರಮಪಿತ ಪರಮಾತ್ಮನ ಮಕ್ಕಳು. ಪ್ರಾಣಿಗಳಿಗೇನೆ ತಂದೆ ಮಗುಗೆ ಏನಾಗಬಾರ್ದು ಅಂತ ನೋಡ್ತಾರೆ ಅಂತಂದ್ರೆ ನಮ್ಮ ತಂದೆ ನಮ್ಗೆ ಏನೋ ಆಗ್ಬಾರ್ದು ಅಂತ ನೋಡಿರ್ತಾರಲ್ವಾ. ಇವಾಗ ನೀವೇನೋ ಒಂದು ಮಾಡಿರ್ತೀರ, ಆ ಕಾರ್ಯಕ್ಕೆ ಸಾವಿರಾರು ಜನ ಹೊರಗಡೆ ನಿಮಗೋಸ್ಕರ ಕಾಯ್ತಾ ಇರ್ತಾರೆ, ನಿಮಗೆ ಹಾನಿ ಮಾಡ್ಲಿಕ್ಕೆ. ಆದ್ರೆ ಇಲ್ಲಿ ಭಗವಂತ ಎಷ್ಟು ಜನರ ಪೊಲೀಸರ ಮಧ್ಯದಲ್ಲಿ 4 ಗೋಡೆ ಮಧ್ಯದಲ್ಲಿ ಎಷ್ಟು ಸೇಫ್ ಆಗಿ ಇಟ್ಟಿದ್ದಾರೆ ನಿಮ್ಮನ್ನ ಅಂತ ಹೇಳಿದ್ರೆ ನಾವು ಇನ್ನೂ ಖುಷಿಯಾಗಿ ಚಪ್ಪಾಳೆ ತರ್ತಾ ಕ್ಲಾಸ್ ಕೇಳ್ತಾ ಖುಷಿಯಾಗಿರ್ತೀವಿ. इसलिए बाबा कहते हैं परिस्थिति कैसी भी हो मन को चुप रखना। इसलिए कहते हैं मन जीते सो जगत जीते, मन को शांत रखना, वो है ज्ञानी। नहीं तो हमारे हम भी अज्ञानी जैसे सोचेंगे, नेगेटिव। मैं देखता हूँ कई माताएं होते हैं चेहरे पर कोई खुशी भी नहीं है, इतना चेहरा उदास है, कौन कहेगा उनको भगवान पढ़ाता है। इसलिए पॉजिटिव बनो, सकारात्मक बनो, और उसके लिए जो हुआ अच्छा हुआ, इस मंत्र को पक्का करना। बस स्टैंड पर गई, बस गई, कोई बात नहीं, दूसरी आती, और ये बस गई, देखा क्या हुआ, बस भी क्या वापिस आएगी सोचने से। इसलिए कभी भी टेंशन में ना हो। ಏನೇ ಆಗಿದ್ರು ಕೂಡ ಅದರಲ್ಲಿ ಕಲ್ಯಾಣವೇ ಅಡಗಿದೆ ಅಂತ ನಾವು ಅದನ್ನ ಪಕ್ಕಾ ಮಾಡ್ಕೊಳ್ಬೇಕು. ಏಕೆಂತಂದ್ರೆ ನಾವು ಕೆಲವು ಚಿಕ್ಕ ಚಿಕ್ಕ ವಿಚಾರಗಳಿಗೆ ತುಂಬಾ ಟೆನ್ಷನ್ ಆಗ್ಬಿಡ್ತೀವಿ. ಬಸ್ ಹೋಗಿದ ತಕ್ಷಣ ಟೆನ್ಷನ್ ಆಗ್ತೀವಿ. ಅದಕ್ಕೋಸ್ಕರ ಮನಸ್ಸನ್ನು ಜಯಿಸಿದ್ರೆ ನಾವು ಜಗತ್ತನ್ನೇ ಜಯಿಸ್ತೀವಿ. ಇವಾಗ ಟೆನ್ಷನ್ ಪಡೋದ್ರಿಂದ ಹೋಗೋ ಬಸ್ ಮತ್ತೆ ಬರುತ್ತಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ಯಾವ ಒತ್ತಡದ ಪ್ರಭಾವ ಆಗುತ್ತೆ, ಯಾವುದಾಗುತ್ತೆ ಅದು ಕಲ್ಯಾಣನೇ ಎಂದು ಭಾವನೆ ಇಟ್ಕೊಂಡು ನಡೀಬೇಕು. दूसरी बात है, अगर हमें व्यर्थ संकल्प से बचना है, उसके लिए कर्म गति को याद रखना। आज आपके जीवन में जो प्रॉब्लम आ रहे, समस्या आ रही, क्यों आ रहे? आपके ही कोई पिछले जन्म के कर्मों का हिसाब किताब है।
लेकिन हम उसको नहीं जानते। हम कहते हैं ऐसा क्यों हो रहा है मेरे जीवन में, मेरे लाइफ में ऐसा क्यों हो रहा है। ये परिस्थितियां, वर्तमान के प्रॉब्लम हमारे ही कोई ना कोई पिछले जन्म में किए हुए कर्मों का परिणाम है। ಇನ್ನೊಂದೇನಂದ್ರೆ ಕರ್ಮದ ಪೂಜೆ ಬಗ್ಗೆ ತಿಳ್ಕೊಳ್ಬೇಕು ನಾವು ಈಗ ನಮ್ಮ ಜೀವನದಲ್ಲಿ ಅನುಭವ ಮಾಡಿರ್ತಕ್ಕಂಥ ಯಾವುದೇ ಫಲ ಆಗಿರ್ಬೋದು, ಅದು ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಅದು ನಮಗೆ ಹಿಂದಿನ ಜನ್ಮದ ಕರ್ಮದ ಅನುಸಾರವೇ ಆಗಿರುತ್ತೆ. ಆದ್ರೆ ಅದನ್ನು ತಿಳಿದೇ ನಾವು ಇನ್ನೂ ಕೂಡ ದುಃಖಿತರಾಗ್ಬಿಡ್ತೇವೆ. ಅದಕ್ಕೋಸ್ಕರ ಈಗ ಫಲ ಇದು ಹಿಂದಿನ ಕರ್ಮದ್ದು ಅಂತ ನಾವು ತಿಳ್ಕೊಂಡಾಗ ಅಷ್ಟು ದುಃಖಿತರಾಗಲಿಕ್ಕೆ ಸಾಧ್ಯ ಇಲ್ಲ. ताली कभी एक हाथ से नहीं बजती। ताली के लिए कितना चाहिए? दो हाथ। आज आपको कोई अपमान करता है, कोई निंदा करता है, कोई ग्लानि करता है, कोई धोखा देता है, क्यों? आपने भी उनके साथ कभी किया था। हम कहते हैं मैं इसके रास्ते में कभी गई ही नहीं, मैंने इसको पूरा कुछ किया ही नहीं, इस जन्म में नहीं किया था, कभी तो जरूर किया था। इसलिए इस कर्म गति को समझना। ಚಪ್ಪಾಳೆಯನ್ನು ಯಾವಾಗಲೂ ಕೂಡ ಎರಡು ಕೈ ಸೇರಿದ್ರೇನೆ ಕಟ್ಟಲಾಗುತ್ತದೆ. ಅದೇ ರೀತಿ ಇವಾಗ ಯಾರಾದ್ರೂ ಒಬ್ರು ನಮಗೆ ದುಃಖ ಕೊಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲಾದ್ರೂ ನಾವು ದುಃಖ ಕೊಟ್ಟಿರ್ತೀವಿ. ನಾವು ಹೇಳ್ಬೋದು ನಾನು ಇವ್ರು ಇರುವಂತ ದಾರಿ ಯಾವತ್ತೂ ಹೋಗೇ ಇಲ್ಲ, ಇವ್ರು ನಾನು ಯಾವತ್ತೂ ನೋಡೇ ಇಲ್ಲ ಅಂತ. ಆದ್ರೆ ನಮ್ಮ ಇಡೀ ಜೀವನದ ಕಾಲದಲ್ಲಿ ಎಲ್ಲಾದ್ರೂ ಕೂಡ ಒಂದು ದಿನ ಅವ್ರಿಗೆ ನಾವು ದುಃಖ ಕೊಟ್ಟಿರ್ತೀವಿ, ಅದಕ್ಕೆ ಅವ್ರು ನಮ್ಮಿಂದ. और आप एक ड्रामा की बहुत बड़ी सीक्रेट बात आपको सुनाता हूँ। आपके घर के, आपके आसपास के जितने भी लोग हैं, चाहे बच्चा है, चाहे पति है, चाहे कोई सास है, बहू है, सब आपको कोई देने के लिए, कोई आपसे लेने के लिए। और जिन्होंने इस लेने के लिए को समझा, उसका मन चुप रहेगा। ಒಂದು ಡ್ರಾಮಾದ ರಹಸ್ಯವೇನು ಅಂತಂದ್ರೆ, ಈಗ ನಮ್ಮ ಹತ್ರ ಇರುವಂತ ಸಂಬಂಧಿಕರಾಗಿರ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿರುವಂತರಾಗಿರ್ಬೋದು, ನಮ್ಮ ಮಕ್ಕಳು, ನಮ್ಮ ಪತಿ ಅಥವಾ ಪತ್ನಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ನಿಮ್ಮಿಂದ ತೆಗೆದುಕೊಳ್ಳಿಕ್ಕೆ ಬರ್ತಾರೆ ಅಥವಾ ನಿಮ್ಮಿಂದ ಪಡೆಯೋದಕ್ಕೆ ಬರ್ತಾರೆ. ಯಾವ್ದಾದ್ರು ಒಂದು ಕೊಡೋದಕ್ಕೆ ಅಥವಾ ತೆಗೆದುಕೊಳ್ಳಿಕ್ಕೆ, ಇದೆರಡು ಕಾರಣದಿಂದ ಅವ್ರು ನಿಮ್ಮ ಹತ್ರ ಇದ್ದಾರೆ. समझो कोई सास बहू को तंग कर रही, बहू का तनाव टेंशन आ रहा है, वो योग में वही बहू सास ही उसको दिखाई पड़ रही, कर्म में भी योग नहीं है, दुखी है। कई बार तो ऐसी बहू तो सुसाइड भी करती, कई बार तो उसी सास का मर्डर भी कर लेते टेंशन में आकर के। अगर वो सास और बहू का पिछला जन्म दिखाई जाए तो आज जो सास आई पिछले जन्म उसकी बहू थी, और जो बहू आई जिसको तंग किया जा रहा है वो पिछले जन्म उसकी सास थी, तंग किया था, अभी सब चुप हो रहे। इसलिए कहते हैं ना सास भी कभी बहू थी। ಈಗ ಹೇಗಿದೆ ಅಂತಂದ್ರೆ ಒಂದು ಮನೆಯಲ್ಲಿ ಎಲ್ಲವೂ ಕೂಡ ಅಷ್ಟು ದುಃಖಿತರಾಗ್ಬಿಟ್ಟಿದ್ದಾರೆ. ಈಗ ಸೊಸೆ ಎಷ್ಟೊಂದು ದುಃಖಿತರಾಗ್ತಾ ಇರ್ತಾರೆ, ಅಷ್ಟೊಂದು ತೊಂದರೆ ಕೊಡ್ತಿರ್ತಾರೆ. ಕೆಲವರು ಎಷ್ಟು ಕಷ್ಟ ಪಡ್ತಿರ್ತಾರೆ, ಕೆಲವರು ಸೊಸೆಯನ್ನು ಮಾಡ್ಕೊಂಡ್ಬಿಡ್ತಾರೆ, ಇನ್ನೂ ಕೆಲವರು ಅತ್ತೆಯನ್ನೇ ಮರ್ಡರ್ ಮಾಡ್ಬಿಡ್ತಾರೆ. ಈ ತರ ಎಷ್ಟೊಂದು ಘಟನೆಗಳನ್ನು ಕೂಡ ನಾವು ನೋಡ್ತಿರ್ತೀವಿ. ಆದ್ರೆ ಇದು ಇವಾಗಿರುವಂತ ಜನ್ಮ. ಅದೇ ಹಿಂದಿನ ಜನ್ಮದಲ್ಲಿ ನೋಡಿದ್ರೆ ಇವಾಗ ಯಾವ ಸೊಸೆ ಇದಾರೆ ಅವರೇ ಅತ್ತೆ ಆಗಿರ್ತಾರೆ, ಈಗಿರೋ ಸೊಸೆನೆ ಅವಾಗ ಅತ್ತೆ ಆಗಿರುವಂತ ಕಾರಣ ಅತ್ತೆ ಸೊಸೆ ಆಗಿರ್ತಾರೆ. ಹಿಂದಿನ ಜನ್ಮದಲ್ಲಿ ಅವರು ಎಷ್ಟೆಷ್ಟೋ ಕರ್ಮಗಳು ಮಾಡಿರ್ತಾರೆ, ಅಲ್ಲಿ ಕೊಟ್ಟಿರುವಂತ ದುಃಖ ಈಗ ಈ ರೂಪದಲ್ಲಿ ಅವರನ್ನ ತೀರಿಸ್ಕೊಳ್ತಾರೆ. अगर आपका पति तंग करता है, इसका मतलब मैंने भी इसको कभी पति बन करके तंग किया था, मेरा हिसाब किताब चुप्त हो रहा है। और ये बाबा को बाबा कल भी उसको तो कहोगी जल्दी जल्दी तंग करके अपने हिसाब चुप्त कर ले, कोई संकल्प नहीं चलेगी, मान चुप। ಈಗ ನಮ್ಮ ಪತಿ ಏನಾದ್ರು ದುಃಖ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ನಾನು ಕೂಡ ಹಿಂದಿನ ಜನ್ಮದಲ್ಲಿ ಇವರಿಗೆ ನಾನು ಪತಿಯಾಗಿದ್ದರೆ ತೊಂದರೆ ಕೊಟ್ಟೆ, ಅದಕ್ಕೆ ಈಗ ನನಗೆ ಪತಿಯಾಗಿದೆ, ಅದಕ್ಕೆ ನೀವು ಬಾಬು ಹೇಳ್ಬೇಕು, ಬಾಬು ಜಾಸ್ತಿ ನನಗೆ ತೊಂದರೆ ಕೊಡಿ, ಜಾಸ್ತಿ ಈ ಲೆಕ್ಕಾಚಾರ ಮುಗಿದ್ಬಿಡಿ ಅಂತ ನೀವು ಬಾಬು ಹೇಳ್ಬೇಕು. याद रखना, जब तक हिसाब चुप्त नहीं करेंगे कोई भी वापिस बरामदा में नहीं जा सकता। ನೆನ್ಪಿಟ್ಕೊಳ್ಳಿ, ಎಲ್ಲಿಯವರೆಗೂ ನಾವು ನಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡ್ಕೊಳ್ಳಿ, ಲೆಕ್ಕಾಚಾರ ಸಮಾಪ್ತಿ ಆಗೋದಿಲ್ಲ, ಅಲ್ಲಿವರೆಗೆ ಯಾರು ವಾಪಸ್ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. और हिसाब चुप्त करने के 3 तरीके, योग, दूसरा योग नहीं लगाएंगे, दूसरा है सहन करो। अगर पति तंग कर रहा है, कुछ भी बोल रहा है, तो भी आप चुपचाप कुछ ही अंदर से हिसाब चुप्त हो रहा है। अगर वो भी नहीं करेंगे, तीसरा है ये विनाश। बड़ी बड़ी बिल्डिंग गिरेगी, नीचे दब जाएंगे, चिल्लाएंगे मुझे भूख लग रही है, मुझे ये हो रहा है, चिल्लाएंगे तो भी पानी नहीं मिल रहा है, खाना नहीं मिल रहा है, ये हिसाब चुप्त हो। लेकिन इस हिसाब चुप्त करने वाली आत्मा मुक्ति में चली जाती है, सत्युग त्रेता में नहीं आती। सबकी हिसाब चुप्त हो रही, विनाश किसी लिए रखा है? जो मनुष्य आत्मा ने जो पाप कर्म किया विनाश में खत्म होगा,
और तब पावन बनेंगी और उस पावनता से मुक्ति में जाएंगी, जीवन मुक्ति में आएंगी। और जिन्होंने सहन करके चुप किया वो जीवन मुक्ति में जाएंगी, पद कम मिलेगा। और जिन्होंने योग लगा करके सब चुप किया वो जीवन मुक्ति में मोक्ष पद मिलेगा। ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳೋದಕ್ಕೆ 3 ಪ್ರಕಾರವಾಗಿ ಸಮಾಪ್ತಿ ಮಾಡಿಕೊಳ್ತಾರೆ. ಮೊಟ್ಟ ಮೊದಲನೇದು ಯೋಗದಿಂದ ಲೆಕ್ಕಾಚಾರ ಸಮಾಪ್ತಿ ಮಾಡಿಕೊಳ್ಳೋದು. ಎರಡನೇದಾಗಿದೆ ಸಹನೆ ಮಾಡಿಕೊಂಡು ಲೆಕ್ಕಾಚಾರನ ಸಮಾಪ್ತಿ ಮಾಡಿಕೊಳ್ಳೋದು. ಮೂರನೇದಾಗಿದೆ ವಿನಾಶ ಕಾಲದಲ್ಲಿ ಆ ದುಃಖದ ಸಮಯದಲ್ಲಿ 4 ಪ್ರಕಾರ ಪ್ರಕೃತಿಯಿಂದ ಸಂಬಂಧಗಳಿಂದ ಎಲ್ಲವೂ ಕೂಡ ವಿಪರೀತವಾಗಿರುವ ಸಮಯದಲ್ಲಿ ಲೆಕ್ಕಾಚಾರನ ಸಮಾಪ್ತಿ ಮಾಡಿಕೊಳ್ಳೋದು. ಯಾರು ಈ ರೀತಿ ಸಮಾಪ್ತಿ ಮಾಡಿಕೊಳ್ತಾರೋ ಅವರು ಮುಕ್ತಿಗೆ ಹೋಗ್ತಾರೆ, ಆದರೆ ಜೀವನ ಮುಕ್ತಿಗೆ ಬರೋದಿಲ್ಲ. ಯಾರು ವಿನಾಶ ಕಾಲದಲ್ಲಿ ತಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡ್ಕೊಳ್ತಾರೆ ಅವರು. ಮತ್ತೆ ಎರಡನೇವರು ಯಾರು ಸಹಿಸಿಕೊಂಡು ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡ್ಕೊಳ್ತಾರೋ ಜೀವನ ಮುಕ್ತಿಗೆ ಹೋಗ್ತಾರೆ, ಆದರೆ ಉನ್ನತ ಪದವಿಯನ್ನು ಪಡೆಯುವುದಿಲ್ಲ. ಒಂದನೇದು ಯಾರು ಯೋಗದಿಂದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡ್ಕೊಳ್ತಾರೋ ಅವರು ಜೀವನ ಮುಕ್ತಿಗೂ ಹೋಗ್ತಾರೆ, ಅದರಲ್ಲಿ ಉನ್ನತ ಪದವಿಯನ್ನು ಪಡೆಯುತ್ತಾರೆ. इसलिए अब हमें संकल्प नहीं चलाना। आकाश में थूकेंगे, थूका कहाँ आएगा? अपने मुंह पर आएगा। ऐसी बातें सोचने से हमारा ही घाटा है। इसलिए मन को चुप रखना, ये है सहन शक्ति। ಆಕಾಶ ನೋಡ್ಕೊಂಡು ಆಕಾಶನ ಹೋಗಿದ್ರೆ ಏನಾಗುತ್ತೆ? ಅದು ನಮ್ಮ ಮೇಲೆ ಬೀಳುತ್ತೆ ಅಲ್ವಾ? ಅದಕ್ಕೋಸ್ಕರ ಯಾವುದೇ ಘಟನೆ ಆದ್ರೂ ಏನೇ ಆದ್ರೂ ಕೂಡ ನಾವು ಅದನ್ನ ಸಹನೆಯಿಂದ ನಾವು ಅದನ್ನ ಸಮಾಪ್ತಿ ಮಾಡ್ಕೊಳ್ತೀವಿ. इसलिए हिसाब किताब को हमें चुप तो करना है। आज कई कहते हैं नहीं भाई जी, दुनिया में बहुत अन्याय हो रहा है, हमारे घर के पास इतना भ्रष्ट व्यक्ति है, इतना गलत काम कर रहा है, भगवान उसका ही घर भर रहे हैं। जो घर भर रहे हैं पिछले अच्छे कर्मों का फल है। अब गलत बीज बो रहे हैं, एक दिन आएगा उसका फल भी उसको मिलेगा। भगवान के घर में देर है लेकिन अंधेर नहीं है। ಈಗ ನಾವು ನೋಡ್ತಾ ಇರ್ಬೋದು ಎಷ್ಟೋ ಜನ ಎಷ್ಟೊಂದು ಪಾಪ ಕರ್ಮಗಳು ಮಾಡ್ತಿರ್ತಾರೆ, ಆದ್ರೆ ಕೆಲವರು ಸುಖಿಯಾಗಿ ಕೂಡ ಇರ್ಬೋದು ನೋಡ್ಲಿಕ್ಕೆ. ಆದ್ರೆ ಈಗ ಮಾಡುವಂತ ಕೆಟ್ಟ ಕರ್ಮದ ಪ್ರತಿಫಲ ಭವಿಷ್ಯದಲ್ಲಾದ್ರೂ ಅನುಭವ ಮಾಡ್ಲೇಬೇಕಂದ್ರೆ ಇವಾಗ ಯಾರು ದುಃಖಿತರಾಗಿದ್ರೆ ಅದು ಹಿಂದಿನ ಕರ್ಮದ ಲೆಕ್ಕಾಚಾರ. ಈಗ ಏನು ಕರ್ಮ ಮಾಡ್ತಾರೆ ಅದು ಭವಿಷ್ಯದಲ್ಲಿ ಆ ಫಲ ಅವರಿಗೆ ಸಿಕ್ಕೇ ಸಿಗುತ್ತದೆ. ಅದಕ್ಕೆ ಭಗವಂತನ ಮನೆಯಲ್ಲಿ ಲೇಟ್ ಆಗ್ಬೋದು, ಆದರೆ ಎಲ್ಲಿ ಕೂಡ ಅಂಧಕಾರ ತುಂಬಲಿಕ್ಕೆ ಸಾಧ್ಯ. ಸತ್ಯದ ಪ್ರತ್ಯಕ್ಷ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಅದು ಸಮಾಪ್ತಿ ಆಗ್ಲಿಕ್ಕಿಲ್ಲ, ಒಂದಾನೊಂದಿನ ಪ್ರತ್ಯಕ್ಷ ಆಗಿ ಆಗುತ್ತೆ. कर्मों से शरीर बनता है, कर्मों से संबंधी मिलते हैं, कर्मों से सब कुछ। इसलिए भजन है ना, किसके झोले में कांटे हैं तो किसके झोले में फूल। कोई कारण होगा रे, कोई लूला है, कोई लंगड़ा है, कोई आंधा है, कोई कैसा है। हाथ का दुरुपयोग किया अगले जन्म में लूला बन गया, आंखों का दुरुपयोग किया अंधा बन गया। इसलिए बाबा कहते बच्चे इस कर्म गति के गहराई को समझो, तब कभी भी संकल्प विकल्प नहीं चलेंगे। ಈಗ ನಮ್ಮ ಕರ್ಮದ ಅನುಸಾರವಾಗಿ ನಮ್ಗೆ ಶ್ರೇಯಸ್ ಸಿಗುತ್ತೆ, ಕರ್ಮದ ಅನುಸಾರವಾಗಿ ಸಂಬಂಧ ಸಿಗುತ್ತೆ, ಕರ್ಮದ ಅನುಸಾರವಾಗಿ ನಮ್ಗೆ ಎಲ್ಲವೂ ಕೂಡ ಸಿಗುತ್ತದೆ. ಈಗ ಕೆಲವರು ಕುರುಡರಾಗಿ ಹುಡ್ತಾರೆ, ಕಣ್ಣು ಇರುವುದಿಲ್ಲ, ಕೆಲವರಿಗೆ ಕೈ ಇರುವುದಿಲ್ಲ. ಯಾಕೆ? ಕೈಗಳಿಂದ ಕೆಟ್ಟ ಕರ್ಮ ಮಾಡಿರ್ತಾರೆ, ಅದಕ್ಕೆ ಈ ಜನ್ಮದಲ್ಲಿ ಕೈ. ಕೆಲವರಿಗೆ ಕಣ್ಣು ಇರುವುದಿಲ್ಲ, ಕೆಟ್ಟದಾಗಿರೋದು ದೃಷ್ಟಿ ಇರುತ್ತೆ, ಅಂದ್ರೆ ಅವ್ರದೇ ಆಗಿರುವಂತ ಕರ್ಮದ ಅನುಸಾರವಾಗಿ ಅವರ ಪ್ರತಿಫಲವನ್ನು ಅನುಭವಿಸುತ್ತಾರೆ. कई कहते हैं ओम शांति भी जाते हैं, ब्रह्मा कुमारी भी जाते हैं, तो भी हमारे घर में प्रॉब्लम क्यों? ओम शांति में कब से आ रहे? 1 साल 2 साल 10 साल 15 साल पिछले जन्म में थे ओम शांति में, अब वो गलत कर्म क्या मंत्र हो गया? ओम शांति में आने के बाद भी कोई प्रॉब्लम है, पिछले जन्मों का हिसाब है। ಕೆಲವರು ಹೇಳ್ತಾರೆ ನಾವು ಓಂ ಶಾಂತಿಗೆ ಹೋಗ್ತೀವಿ, ಬ್ರಹ್ಮಕುಮಾರ್ ಸರಿ ಇದೀವಿ, ಆದ್ರೂ ನಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ. ಬಲೆ ನೀವು ಓಂ ಶಾಂತಿ ಯಾವಾಗ ಬರ್ತಿದ್ದೀರಿ, ಬಾಬನ ಮನೆ ಯಾವಾಗ ಬರ್ತೀವಿ, 10 ವರ್ಷನ 20 ವರ್ಷನ 25 ವರ್ಷನ, ಅದ್ರ ಹಿಂದೆ ನೀವು ಜ್ಞಾನದಲ್ಲಿದ್ದ ಹಿಂದಿನ ಜನ್ಮದಲ್ಲಿದ್ದ ಅವಾಗ ಮಾಡಿರುವಂತ ಕೆಟ್ಟ ಕರ್ಮದ ಪ್ರತಿಫಲ ಯಾವಾಗ ಅನುಭವಿಸ್ಬೇಕು? ಈಗಾಗಲೇ ಅದನ್ನ ಅನುಭವಿಸ್ಬೇಕು. कर्मों ने तो ब्रह्मा को नहीं छोड़ा, कर्मों को तो दादियों को नहीं छोड़ा, आप तो कहाँ कौन सी खेत की मूली होगी। इसलिए आज ब्रह्मा बाबा को खांसी आती थी, कहते थे बाबा मेरा खांसी थोड़ा ठीक करो ना। शिव बाबा कहता था मैं पतितों को पावन बनाने के लिए आया हूँ यहाँ, तुम्हारी खांसी ठीक करने के लिए नहीं आया हूँ। हाँ, तुम्हारे घर में रहता हूँ इसलिए कोई किराया दूंगा अलग से, बाकी खांसी कम करना ये तुम्हारा काम है, मेरा काम नहीं है। ಈಗ ನಮ್ಮ ಕರ್ಮದ ಲೆಕ್ಕಾಚಾರದ ಅನುಸಾರವೇ ನಾವು ಪ್ರತಿಯೊಂದು ಫಲವನ್ನು ಕೂಡ ಪಡ್ಕೊಳ್ತೇವೆ. ಕರ್ಮ ಬ್ರಹ್ಮನ್ ಬಿಟ್ಟಿಲ್ಲ, ಕರ್ಮ
ಜಗದಂಬ ಸರಸ್ವತಿ ಅವ್ರನ್ನ ಬಿಟ್ಟಿಲ್ಲ, ಅವ್ರ ಮುಂದೆ ನಾವೆಲ್ಲ ಅಲ್ವಾ. ಪ್ರೇಮ ಬಾಬರಿಗೆ ತುಂಬಾ ಕೆಂಪು ಆಗ್ತಿತ್ತು. ಕೆಂಪಲ್ವಾಗ ಬಾಬಾ ಹೇಳ್ತಿದ್ರು ಶಿವಬಾಬಾ ಅವರಿಗೆ, ಬಾಬಾ ಸ್ವಲ್ಪ ಕೆಮ್ಮನ್ನು ಕಡಿಮೆ ಮಾಡಿ ಬಾಬಾ ಅಂತ. ಬಾಬಾ ಹೇಳಿದ್ರಂತೆ, ನಾನು ಪತಿತ ಪಾವನ, ನಾನು ಪಾವನ ಮಾಡ್ಲಿಕ್ಕೆ ಬಂದಿದ್ದೀನಿ, ನೀನು ಕೆಮ್ಮು ಕಡಿಮೆ ಮಾಡ್ಲಿಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ತಿದ್ರಂತೆ. ನೀನ್ ಮನೇಲಿ ಇದ್ದೀನಿ ಅಂತ ತಕ್ಷಣ ನಿನಗೆ ರೆಂಟ್ ಕೊಡ್ತೀನಿ ನಾನು, ಅದು ಸಪರೇಟ್, ಅದನ್ನ ನೀನ್ ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದು ನಿನ್ ಕೈಯಲ್ಲಿದೆ ಅಂತ ಹೇಳ್ತಿದ್ರು. इसलिए कर्म गति को आजकल कई कई ऐसी देखते हैं, कई कई ऐसी घटनाएं देखती हैं, एक व्यक्ति ने 5 लोगों को मर्डर करके कचरे में फेंक दिया। ये देख करके हमें लगता है कितना खराब है ये व्यक्ति, लेकिन आप तो भगवान तो ऊपर से साक्षी होकर देख रहे हैं, उसको पता है उसके आपस में हिसाब है किताब है, अगर दोनों के पिछले जन्म निकाल दो। इसलिए इस सारी दुनिया में आगे चल करके बहुत सारी बातें आने वाली है, बहुत सारी परिस्थिति आपको आएगी, लेकिन इस कर्म को सामने रखो, मन डिप्रेशन से, तनाव से, टेंशन से दूर रहेगा। ಒಂದು ಘಟನೆ ಇಲ್ಲ, ಎಷ್ಟೊಂದು ಘಟನೆಗಳು ಕೇಳ್ತಿರ್ತೀವಿ. ಒಂದು ವ್ಯಕ್ತಿ 4 ಜನರನ್ನ ಸಾಯಿಸಿ ಅವ್ರನ್ನ ಮೊರೆಯಲ್ಲಿ ಹಾಕ್ಬಿಟ್ಟಿರ್ತಾನೆ. ಎಷ್ಟೆಲ್ಲ ಜನ ಹಿಂಗೆಲ್ಲ ಇದ್ದಾರೆ. ಅವರನ್ನೆಲ್ಲ ಕೂಡ ನೋಡಿದಾಗ ಅನಿಸೋದಿಲ್ವಾ, ಈ ವ್ಯಕ್ತಿ ಎಷ್ಟು ಪಾಪ ಮಾಡ್ತಿದ್ದಾರೆ, ಹಿಂಗ್ ಮಾಡ್ತಿದ್ದಾನೆ, ಹಂಗ್ ಮಾಡ್ತಿದ್ದಾನೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ನಮಗೇನ್ ಗೊತ್ತು ಅವ್ರ ಹಿಂದಿನ ಜನ್ಮದಲ್ಲಿ ಯಾವ ಘಟನೆ ಆಗಿದೆ ಅಂತ. ಅದಕ್ಕೋಸ್ಕರ ನಾವು ಈ ಕರ್ಮದ ಗುಹೆ ಗತಿಯನ್ನು ತಿಳ್ಕೊಂಡ್ರೆ ನಮ್ಗೆ ಯಾವ್ದು ಟೆನ್ಷನ್ ಇರೋದಿಲ್ಲ, ಒತ್ತಡ ಇರೋದಿಲ್ಲ, ಸದಾ ಸುಖಿಯಾಗಿರ್ತೀವಿ. आजकल ऐसी ऐसी मशीनरी निकली है, गर्भ में बच्चे है, बच्चे चेक करते हैं। अगर बच्चे है तो किसी को पसंद नहीं आता, क्या करते हैं, डॉक्टर के पास जाते हैं, डॉक्टर के जो परीक्षण करते हैं, और डॉक्टर अगर मना करता तो भी बच जाते हैं, लेकिन डॉक्टर भी क्या करता है, मिला हुआ है, उसको पैसा मिल रहा है। अगर नर्स भी कहते हैं, पुलिस वालों को बोलोगे, उसको भी पैसा मिल रहा है। अगर मम्मी भी मना करती तो भी चारों मिल करके क्या करते हैं, और बच्चे भी लात नहीं मार सकते मेरे साथ, ये क्या कर रहे हैं, अब छोटी है वो, ये चारों ने मिलकर उसको निकाल करके कचरे में फेंका, कुत्ते ने खा लिया। वो आत्मा तो मरी नहीं, वो आत्मा देखते कि मेरे साथ ये लोगों ने ऐसा किया, मैं भी देखूंगी। अगले जन्म में वही आत्मा इन डॉक्टर का, मम्मी का, पापा का, नर्स का मर्डर करके कचरे में फेंक देते हैं। और ये देख करके हम कहते ये ऐसा क्यों हुआ, कोई ना कोई कारण। इसलिए कर्म गति को समझना। ಒಂದು ವ್ಯಕ್ತಿ 4 ಜನರನ್ನ ಸಾಯಿಸಿದರೆ ಅದಕ್ಕೂ ಕೂಡ ಕಾರಣ ಇರುತ್ತಲ್ಲ. ಒಂದು ಮನೆಯಲ್ಲಿ ಒಂದು ತಾಯಿ ಪ್ರೆಗ್ನೆಂಟ್ ಆಗಿದ್ರು, ಅವ್ರ ಮಗು ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ರು, ಅವ್ರ ಪತಿ, ಅವರ ಅತ್ತೆ ಎಲ್ಲರೂ ಕೂಡ ಇಷ್ಟ ಆಗದಿರೋ ಕಾರಣ ಮಗುನ ಸಾಯಿಸಿದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಡಾಕ್ಟರ್ಗೂ ಹಣ ಕೊಟ್ರು, ನರ್ಸು ಕೂಡ ಹೇಳಕ್ಕಿಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಹಣ ಸಿಗುತ್ತಲ್ಲ. ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ಬಿಟ್ರು, ಆ ಮಗುನ ಜೀವಂತವಾಗಿದ್ದಂಗೆ ಹೊರಗಡೆ ತೆಗೆದು ಹೊರಗಡೆ ತಂದು ಬಿಸಾಕಿದ ಮೇಲೆ ಅದು ನಾಯಿಗಳು ಆತ್ಮ ಅಂತ ನೋಡ್ತಾ ಇರುತ್ತಲ್ವಾ, ಇಷ್ಟು ದುಃಖಿತಾಗಿಂತ. ಅದಕ್ಕೋಸ್ಕರ ಅದೇ ಆತ್ಮ ಮಾಡಿ ಏನ್ ಮಾಡ್ತು, ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿ ಆ ಡಾಕ್ಟರ್ನ, ಆ ನರ್ಸ್ನ, ಆ ತಂದೆನ, ಆ ತಾಯಿನ ಸಾಯಿಸ್ತಾರೆ. ಈ ರೀತಿ ಇರುತ್ತೆ ಕರ್ಮದ ಗುಹೆ. इसलिए बाबा कहते हैं, न जाने हमने लोभ शो करके कोई क्रोध और ऐसे ऐसे कर्म किए, और जब इन चुप्त करने के लिए सामने आते हैं तो हम ऊपर कहते हैं, भगवान तुमने भी आंखें बंद किया क्या? वो कहता है, अच्छा तुम्हारा पिछले जन्म दिखाओ तो फिर पता चलेगा। इसलिए जो हो रहा है इस सृष्टि पे, भले कलयुग हो, कोई भी युग हो, यहाँ अन्याय नहीं है, सारा अन्याय पूर्वक चल रहा है। इसलिए कभी भी टेंशन में ना हो, पॉजिटिव रहो। ನಮ್ಗೆ ಏನಾದ್ರು ಸ್ವಲ್ಪ ದುಃಖ ಆದ್ರೆ ಸಾಕು ಹೇಳ್ತೀವಿ, ಭಗವಂತನಿಗೆ ಕನ್ನೇ ಇಲ್ಲ ಅಂತ. ಆದ್ರೆ ಭಗವಂತ ಏನ್ ಹೇಳ್ತಾರೆ ಗೊತ್ತಾ, ಮಗು ನೀನ್ ಹಿಂದಿನ ಜನ್ಮದಲ್ಲಿ ಮಾಡಿರೋ ತೋರಿಸಿದ್ರೆ ನೀನ್ ಏನಂತೀವ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವ್ ಯಾವಾಗ ಕೂಡ ವರ್ತಮಾನ ನೋಡ್ತೇವೆ, ಆದ್ರೆ ಹಿಂದಿನಲ್ಲಿ ನಾವು ಮಾಡಿರುವಂತ ಕರ್ಮದ ಬಗ್ಗೆ ನಮಗೆ ಗೊತ್ತಿರ್ತೇವೆ. ಏನೇ ಆದ್ರೂ ಕೂಡ ನಮ್ಮ ಜೀವನದ ನಾವೇನ್ ತಿಳ್ಕೊಳ್ಬೇಕು, ಪಾಸಿಟಿವ್. ಇದು ಸತ್ಯ ಆಗಿರ್ಬೋದು, ಕಲಿಯುವ ಆಗಿರ್ಬೋದು, ಇದರಲ್ಲಿ ಯಾರಿಗೂ ಅನ್ಯಾಯ ಅನ್ನೋದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. इसलिए इस कर्म गति को समझ करके सदा उसका सामना करना। इसलिए आजकल डॉक्टर क्या कहते हैं, अगर हेल्थी बनना है, हेल्थ अच्छी रखनी है, कड़वी चीजें खाना पसंद करो, करेले खाओ, कड़वी के पत्ते खाओ, मेथी के लड्डू खाओ। करेले मतलब सब्जी की करेले की नहीं, जीवन में आने वाली कड़वी बातों को डाइजेस्ट करो। और कौन डाइजेस्ट कर सकता है, जिसको कर्मों का ज्ञान है, जो वो अच्छा समझता है, तब जाकर के। और ये बातें आज लोगों को डाइजेस्ट नहीं हो रहे, इसीलिए डिप्रेशन, तनाव, टेंशन। ಇವಾಗ ಏನ್ ಹೇಳ್ತಾರೆ, ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನೀವು ಹಾಗಲಕಾಯಿ ಜ್ಯೂಸ್ ಕುಡೀರಿ, ಮೆಂತ್ಯದಿಂದ ಮಾಡಿದ ಲಡ್ಡು ತಿನ್ನಿ ಅಂತ ಹೇಳ್ತಾರಲ್ಲ, ಇದು ಅರ್ಥ ಏನು?
ನಾವು ಹೊರಗಡೆ ಹಾಕುವಂತಹ ತರಕಾರಿ ಬಗ್ಗೆ ಹೇಳ್ತಿಲ್ಲ, ಆದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತ ಯಾವುದೇ ಕಠಿಣ ಪರಿಸ್ಥಿತಿ, ಕಠಿಣ ವಿಚಾರಗಳಾಗಿರ್ಬೋದು, ಅದನ್ನು ಕೂಡ ನಾವೇನ್ ಮಾಡ್ಕೋಬೇಕು, ಜೀರ್ಣ ಮಾಡ್ಕೊಳ್ಬೇಕು. ಆದ್ರೆ ಯಾರಿಗೆಲ್ಲ ಜೀರ್ಣ ಮಾಡ್ಕೊಳ್ತಾರೆ ಅಂದ್ರೆ, ಯಾರಿಗೆ ಕರ್ಮದ ಗುಹೆಗಳಿಗೆ ಜ್ಞಾನ ಇರುತ್ತದೆ ಅವ್ರು ಮಾತ್ರ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ. और जिसको ये कर्मों का ज्ञान नहीं है, वो सारा दिन कोई भी बातें जीवन में आते हैं, सब बातों को साक्षी होकर के देखता है और वो फिर बातें उसको कर्म योगी बन करके रहता है। शाम को योग में बैठेगा, वो बातें डिस्टर्ब नहीं करेगी। लेकिन ये बातें डिस्टर्ब क्यों करते हैं? कर्मों का ज्ञान नहीं। ಯಾರು ಈ ರೀತಿ ಕರ್ಮದ ಜ್ಞಾನ ಇಟ್ಕೊಂಡು ಇಡೀ ದಿನ ಕರ್ಮವನ್ನು ಮಾಡ್ತಾರೋ ಅವ್ರು ಯಾವುದೇ ಕರ್ಮದ ಪ್ರಭಾವದಲ್ಲಿ ಬರುವುದಿಲ್ಲ. ಆ ಕಾರಣ ಅವ್ರು ಯೋಗದಲ್ಲಿ ಕೂತ್ಕೊಂಡಾಗ ಯಾವುದೇ ಕರ್ಮದ ಪ್ರಭಾವ ಅವ್ರ ಮೇಲೆ ಬೀಳಲ್ಲ, ಯಾವುದೇ ಕರ್ಮದ ವಿಚಾರ ಅವರಿಗೆ ನಡೆಯುವುದಿಲ್ಲ ಅಂತ ಹೇಳ್ತಾರೆ. लास्ट की बात सुना करके, वैसे तो बहुत ही 12 दिन भी सुना करेंगे, खत्म नहीं होगा। एक लास्ट की घटना सुना करके मैं पूरा करता हूँ, क्योंकि टॉपिक चल रहे हैं योग में हमें क्या क्या प्रॉब्लम आती है, यही तो प्रॉब्लम आते हैं। तो इसलिए ऐसे समय पर हमें चुप रहना है। लास्ट की घटना सुना करके मैं पूरा करता हूँ। एक बड़े ध्यान से सुनना इस घटना को, ठीक है? फिर हम 10-15 मिनट लास्ट में योग के बाद योग भी करेंगे। ಅದೇ ಅನ್ನೋದು ಸಹನ ಶಕ್ತಿ ಬಗ್ಗೆ ಹೇಳ್ತಿದ್ರು. ಅರ್ಥ ಆಗ ಹಿಂದಿಯಲ್ಲಿ ಹೇಳಿದ್ದೀಗ ಅರ್ಥ ಆಗಿಲ್ಲ. ಅನ್ನೋರು ಹೇಳ್ತಿದ್ರು ಜ್ಞಾನ ಅನ್ನೋದು ಅನೇಕವಿದೆ. ಈಗ ಯೋಗದ ಬಗ್ಗೆ ಕೂಡ ಹೇಳ್ತಿದ್ರಲ್ವಾ, ಈ ತರ ತಿಳಿಸ್ತಾವ್ರೆ 11 ದಿನವೂ ಕೂಡ ಆಗುತ್ತದೆ. ಆದ್ರೆ ಬಹಳ ಸುಂದರವಾಗಿ ಯೋಗದ ಬಗ್ಗೆ ವಿಚಾರ ಅನ್ನೋರು 2 ದಿನದ ಕಾಲ ನಮಗೆ ತಿಳಿಸ್ಕೊಡ್ತೀವಿ. योग आज कई को लगता, हमारा योग लगता ही नहीं। क्यों नहीं लगता? क्योंकि सारा दिन हम ये क्यों हुआ, कैसे हुआ, मेरे साथ क्यों हुआ, ऐसे कैसे हुआ, ये सारा सोच करके मन को भारी बनाते हैं, योग नहीं लगता। इसलिए योग लगाने के लिए हमें मन को पहले अच्छा रखना है, और जिसका मन अच्छा, उसका बुद्धि अच्छी, और जिसको दोनों अच्छी, वो योग कर सकता है। ಯಾರು ಯೋಗದಲ್ಲಿ ಇರ್ತಾರೋ ಅವರ ಮನಸ್ಸು, ಬುದ್ಧಿ, ವಿಚಾರಗಳಿಂದ ಏನಾಗಿರುತ್ತೆ, ತುಂಬಾ ಶುದ್ಧವಾಗಿರುತ್ತೆ. ಯಾರು ಈ ತರ ಪ್ರಕಾರವಾಗಿರುವಂತಹ ವಿಚಾರಗಳಿಂದ ಬುದ್ಧಿಯನ್ನು ಭಾರ ಮಾಡ್ಕೊಳ್ಳೋದಿಲ್ವೋ, ವಿಚಾರ ಮಾಡೋದಿಲ್ಲ, ಅವ್ರು ಮಾತ್ರ ಯೋಗ ಸರಿಯಾಗಿ ಮಾಡಲು ಸಾಧ್ಯ.